ರೈಟ್. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ. ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ. ಹೊಸ ವರ್ಷಕ್ಕೆ ಐ ಥಿಂಕ್ ಎಂಟೈರ್ ಟೀಮ್‌ಗೆ ಮೊಟ್ಟ ಮೊದಲ ಆನ್‌ಲೈನ್ ಕ್ಲಾಸ್‌ನ ನಾವು ಶುರು ಮಾಡಿದೀವಿ. ಎಂದಿನಂತೆ ಪ್ರತಿ ಫ್ರೈಡೆ ನಾವು ಆಲ್ರೆಡಿ ಶೋಸ್‌ಗಳನ್ನ ಆನ್‌ಲೈನ್ ಸೆಷನ್ಸ್‌ಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತಿಂದ ಹೊಸ ವರ್ಷದಲ್ಲಿ ಹೊಸ ಒಂದು ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ವಿಷಯಗಳ ಜೊತೆಗೆ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ಹೊಸ ವರ್ಷದಲ್ಲಿ ಒಳ್ಳೇದಾಗ್ಲಿ. ನಿಮಗೆ ಆ ಭಗವಂತ ಒಳ್ಳೆ ಆರೋಗ್ಯ ಅಂಡ್ ನೀವು ಕಂಡಂತ ಕನಸಿನ ಜೀವನನ ಕರುಣಿಸ್ಲಿ. ಮತ್ತೆ ಅದನ್ನೆಲ್ಲ ಪಡ್ಕೊಳ್ಳುವಂತ ಶಕ್ತಿ, ಸಾಮರ್ಥ್ಯ, ಅರ್ಹತೆ ಎಲ್ಲವೂ ಕೂಡ ನಿಮಗ್ ಬರ್ಲಿ. ಅದಕ್ ಬೇಕಿರುವಂತ ಬುದ್ಧಿವಂತಿಕೆ, ಜ್ಞಾನ ಎಲ್ಲವೂ ಕೂಡ ನಿಮಗ್ ಲಭಿಸ್ಲಿ. ಜೊತೆಗೆ ಅದನ್ನೆಲ್ಲ ಬಳಸ್ಕೊಳ್ಳುವಂತ ಸದಾವಕಾಶಗಳು ಕೂಡ ನಿಮ್ಗೆ ಸಿಗ್ಲಿ. ಇರುವಂತ ಅವಕಾಶದ ಮುಖಾಂತರ ದೊಡ್ಡ ಮಟ್ಟದ ಸಾಧನೆ ನೀವು ಮಾಡ್ಲಿ. ನಿಮ್ಮ ಸಾಧನೆ ಬಹಳಷ್ಟು ಜನಗಳಿಗೆ ಇನ್ಸ್ಪಿರೇಷನ್ ಆಗ್ಲಿ. ನಿಮ್ಮ ಒಂದು ಗ್ರೋತು ನಿಮಗೆ ಹೆಮ್ಮೆ ತರೋ ತರ ಆಗ್ಲಿ. ಅದೇ ತರ ನಿಮ್ಮ ಕುಟುಂಬ ಕೂಡ ನಿಮ್ಗೆ ಹೆಮ್ಮೆ ಪಡೋ ತರ ಆಗ್ಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ಎಲ್ರಿಗೂ ಶುಭವಾಗ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ನಿಮ್ನೆಲ್ರಿಗೂ ಕೂಡ ಪ್ರತಿ ಶುಕ್ರವಾರದಂತೆ ಈ ಒಂದು ಫ್ರೈಡೆ ಸ್ಪೆಷಲ್ ಸೆಷನ್‌ಗೆ, ಆನ್‌ಲೈನ್ ಸೆಷನ್‌ಗೆ ನಾನು ನಿಮ್ಮನ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾರ್ಟಿ ವೆಲ್ಕಮ್ ಎಲ್ರಿಗೂ ಕೂಡ. ಆಲ್ರೆಡಿ ಒಂದಷ್ಟು ಜನಗಳದ್ದು ಶೇರಿಂಗ್ಸ್ ಆಗಿದೆ. ಒಂದಷ್ಟು ಜನ ಶೇರ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಜನ ಮಾತಾಡಿದ್ದಾರೆ ಅನ್ಕೊಂತೀನಿ ನಾನು. ಇದುವರೆಗೂ ನಾವು ಸುಮಾರು ಹತ್ತಿರ 15, 16 ಸೆಷನ್ಸ್‌ಗಳನ್ನ ಸಾಧನೆಗೊಂದು ಸಲಹೆ ಅಂತೇಳಿ ಮಾಡ್ಕೊಂಡು ಬಂದ್ವಿ. ಯಾವುದೇ ಕ್ಷೇತ್ರ ಆದ್ರೂ ಕೂಡ ಬೆಳಿಬೇಕು ಅಂತ ಹೇಳಿದ್ರೆ ಅಥವಾ ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ಬೇಕು, ಆ ವ್ಯಕ್ತಿಯ ಉದ್ದೇಶ ಹೇಗಿರ್ಬೇಕು, ಆ ವ್ಯಕ್ತಿಯ ಗುರಿ ಹೇಗಿರ್ಬೇಕು, ಕನಸು ಹೇಗಿರ್ಬೇಕು ಅಂತೇಳಿ ಮಾತಾಡಿದ್ವಿ. ಅಲ್ಲೆಲ್ಲವೂ ಕೂಡ ಬಹಳಷ್ಟು ಜನಗಳಿಗೆ ಬೇಕಿರೋ ತರದ ಒಂದಷ್ಟು ವಿಷಯಗಳು ಸಿಕ್ಕಿದೆ. ನಂತರದ ಒಂದು ವಿಚಾರ ಅಂತ ಹೇಳಿದ್ರೆ ಸಾಕಷ್ಟು ಅತಿಥಿಗಳನ್ನು ಕೂಡ ಕರೆಸಿ ಬೇರೆ ಬೇರೆ ವ್ಯಕ್ತಿತ್ವ ಇರುವಂತ ಒಂದೇ ರಂಗದಲ್ಲಿ ಬೇರೆ ಬೇರೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ಸಾಧಿಸಿದ್ದಾರೆ, ಅಚೀವ್ ಮಾಡಿದ್ದಾರೆ. ಸೊ ಅವರ ಒಂದಷ್ಟು ಮಾರ್ಗದರ್ಶನ, ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೂಡ ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಾಗಿದೆ, ನೀವು ಪಡ್ಕೊಂಡಿದ್ದೀರಾ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಆಕ್ಚುಲಿ ನಮ್ಗಳೆಲ್ಲರ ಮನುಷ್ಯನ ಒಂದು ಸ್ವಾಭಾವಿಕವಾದಂತ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಆ ಒಂದ್ ವಿಷಯ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಬಹಳ ಟೈಮ್ ತಗೊಳುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಂದು ಶಾಲೆನಲ್ಲಿ ಹೇಗೆ ಮಕ್ಳುಗಳಿಗೆ 100 ಜನ ಮಕ್ಳುಗಳು ಒಂದು ಶಾಲೆನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ 100 ಜನದಲ್ಲಿ ಒಂದು 20ರಿಂದ 25 ಜನ ಮಕ್ಳುಗಳಿಗೆ ಒಂದು ಸರಿ ಪಾಠ ಮಾಡಿದ್ರೆ ಸಾಕು, ಅವ್ರಿಗೆ ಆ ವಿಷಯಗಳೆಲ್ಲ ಅರ್ಥ ಆಗ್ಬಿಡುತ್ತೆ. ಅವ್ರಿಗೆ ಆ ಗ್ರಾಸ್ಪಿಂಗ್ ಪವರ್ ಬೈ ಡಿಫಾಲ್ಟ್ ಚೆನ್ನಾಗಿರುತ್ತೆ. ಸೊ ದೇವರ ಆಶೀರ್ವಾದ. ಮತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಆ ಕ್ಷಣ ಅವ್ರು ಅಲ್ಲೇ ಪ್ರೆಸೆಂಟ್ ಅಲ್ಲಿ ಇದ್ದು ಅದನ್ನ ಬಳಸ್ಕೊಳ್ಳುವಂತ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ರೀತಿ ಕೆಲವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು 25-30 ಜನಗಳಿಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಮನೇಲಿ ಹೋಗಿ ಒಂದ್ಸರಿ ಅದನ್ನ ಏನಾದ್ರು ಬಾಯಟ್ ಮಾಡಿದ್ರೆ ಅಥವಾ ತೆಗೆದ್ ನೋಡಿದ್ರೆ ಅದನ್ನ ರೀಕಾಲ್ ಮಾಡಿದ್ರೆ ಅವ್ರ ತಲೆಗೆ ಚೆನ್ನಾಗಿ ಹೋಗುತ್ತೆ. ಸೊ ಆ ತರ ಒಂದು ಕ್ಯಾಟಗರಿ ಪೀಪಲ್ ಇರ್ತಾರೆ. ಇನ್ನೊಂದು 15-20 ಜನಗಳು ಹೇಗೆ ಅಂದ್ರೆ ಅದೇ ವಿಷಯನ 2-3 ಸರಿ ಬಾಯಟ್ ಮಾಡಿದಾಗ, ಓದಿದಾಗ, ಪದೇ ಪದೇ ಓದಿದಾಗ ಅಥವಾ ಇನ್ಯಾರಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೇಳ್ಕೊಟ್ಟಾಗ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ತಲೆಗೆ ಹೋಗುತ್ತೆ. ಇನ್ನೊಂದು 15-20 ಜನಗಳು ಫೇಲ್ ಆಗ್ತಾರೆ. ಅವ್ರಿಗೆ ಎಷ್ಟು ಸರಿ ಹೇಳಿದ್ರು ಕೂಡ ತಲೆಗೆ ಹೋಗಲ್ಲ. ಅಂತ ಸರಿ ಇಲ್ಲ ಅಂತಲ್ಲ. ಮೇ ಬಿ ಅವ್ರಿಗೆ ಅದ್ರ ಮೇಲೆ ಏಕಾಗ್ರತೆ ಇಲ್ದೇ ಇರ್ಬೋದು, ಆಸಕ್ತಿ ಇಲ್ದೇ ಇರ್ಬೋದು. ಕೆಲವರಿಗೆ ಬೈ ಡಿಫಾಲ್ಟ್ ತುಂಬಾ ಸಲ ಹೇಳ್ಕೊಟ್ರು ಕೂಡ ಅದನ್ನ ಆ ಗ್ರಾಸ್ಪಿಂಗ್ ಪವರೇ ಬೈ ಡಿಫಾಲ್ಟ್ ಕಮ್ಮಿ ಇರುತ್ತೆ. ಕೆಲವರಿಗೆ ವೇಗವಾಗಿ ಸೂಕ್ಷ್ಮವಾಗಿ ಸಡನ್ ಆಗಿ ಅರ್ಥ ಆಗದೆ ಇರುವಂತದ್ದು ಕೂಡ ಇರುತ್ತೆ. ಬಟ್ ಇಲ್ಲಿ ಯಾರು ಚೇತರಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅಕಸ್ಮಾತ್ ನನಗೆ ಸರ್ ಬೈ ಡಿಫಾಲ್ಟ್ ನನಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ, ನನಗ್ ಬೇಗ ತಿಳುವಳಿಕೆ ಇಲ್ಲ, ಅಷ್ಟ್ ಸಡನ್ ಆಗಿ ನನ್ಗೇನು ಅರ್ಥ ಆಗಲ್ಲ ಅಂತಂದ್ರು ಕೂಡ ಯಾರು ನಿಜವಾದ ಅದೃಷ್ಟವಂತರಾಗ್ತಾರೆ ಅಂತ ಹೇಳಿದ್ರೆ ಏನೇ ಗೊತ್ತಿಲ್ಲದೆ ಇದ್ರು ಕೂಡ ಒಂದ್ ವಿಷಯ ನಡಿಬೇಕಾದ್ರೆ ಪ್ರೆಸೆಂಟಿಗ್ ಬಂದು ಆ ವಿಷಯನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡುವಂತದ್ದು. ಅರ್ಥ ಆಗದೆ ಇದ್ರೆ ಅದ್ರ ಮೇಲೆ ಮತ್ತೆ ಒಂದಷ್ಟು ವರ್ಕೌಟ್ ಮಾಡುವಂತದ್ದು ಇದೆಯಲ್ಲ, ಅದೇನಾಗತ್ತೆ ಅಂತ ಹೇಳಿದ್ರೆ ಅವ್ರನ್ನ ಅದೃಷ್ಟವಂತನಾಗಿ ಮಾಡತ್ತೆ. ಅಂದ್ರೆ ಅರ್ಥ ಜ್ಞಾನ ಎಲ್ಲದಕ್ಕೂ ದಾರಿ, ಜ್ಞಾನನೇ ಎಲ್ಲದಕ್ಕೂ ಮೂಲ. ಒಳಗಡೆ ಹೊರಗಡೆ. ಸೊ ನಾನು ಒಳಗಡೆಯಿಂದನೂ ಖುಷಿಯಾಗಿರ್ಬೇಕು, ಹೊರಗಡೆಯಿಂದ ಬರುವಂತದ್ನೆಲ್ಲನೂ ಕೂಡ ನಾನು ಖುಷಿಯಿಂದನೇ ಸ್ವೀಕರಿಸ್ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ದಾರಿ ಯಾವುದು ಅಂತ ಹೇಳಿದ್ರೆ ಜ್ಞಾನ. ಹಾಗಾಗಿ ಎಲ್ಲಿ ನಾಲೆಡ್ಜ್ ಇರುತ್ತೋ ಅಲ್ಲೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಯಾರು ಜ್ಞಾನಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಮತ್ತೆ ಅದನ್ನ ಅಪ್ಲೈ ಮಾಡ್ಕೊಳಕ್ಕೆ, ಅಳವಡಿಸ್ಕೊಳಕ್ಕೆ, ಸೊ ಅದಕ್ಕೆ ಅದ್ರ ಮೇಲೆ ಮತ್ತೆ 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 ಯಾರು ವರ್ಕೌಟ್ ಮಾಡ್ತಾರೆ ಅವ್ರಿಗೆ ಸೊ ವಿಶೇಷವಾಗಿ ಲಭಿಸುತ್ತೆ ಎಲ್ಲ ವಿಷಯಗಳು ಕೂಡ. ಈಗ ಯಾಕೆ ವಿಷಯದ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ಎಷ್ಟೊಂದು ವಿಚಾರಗಳು ಗೊತ್ತಾಗ್ತಿರುತ್ತೆ. ಬಟ್ ಯಾಕೆ ನಾವು ಆ ವಿಷಯಗಳಲ್ಲಿ ಎಕ್ಸ್ಪರ್ಟ್ ಆಗಲ್ಲ ಅಂತ ಹೇಳಿದ್ರೆ ತುಂಬಾ ಜನಗಳಿಗೆ ಒಂದ್ಸರಿ ಕೇಳಿಸ್ಕೊಳ್ತಾರಲ್ವಾ, ಕೇಳಿಸ್ಕೋಬೇಕಾದ್ರೆ ಚೆನ್ನಾಗಿದೆ ಅಂತೇಳಿ ಮನ್ಸಿಗೆ ಆ ವಿಷಯ ಉಲ್ಲಾಸ ಕೊಡುತ್ತೆ, ಖುಷಿ ಕೊಡುತ್ತೆ. ಆದ್ರೆ ಅಪ್ಲೈ ಮಾಡ್ಕೊಳ್ಳೋದು
ಮಾಡೋದ್ರಲ್ಲಿ ಎಷ್ಟೋ ವರ್ಷಗಳ ಟೈಮ್ ತಗೊಂಡ್ಬಿಡ್ತಾರೆ. ಆದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೇವಲ ಖುಷಿಗಷ್ಟೇ ಆಗಿರಲ್ಲ. ಕೇಳಿದ ತಕ್ಷಣ ಪ್ರತಿ ನೆಕ್ಸ್ಟ್ ಸಂದರ್ಭಗಳಲ್ಲಿ ಅಥವಾ ನೆಕ್ಸ್ಟ್ ವಿಷಯಗಳಲ್ಲಿ ಅದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲೆಲ್ಲೆಲ್ಲಿ ಹಾಕೋಬೇಕಾಗುತ್ತೋ ಮ್ಯಾಕ್ಸಿಮಮ್ ಅದನ್ನ ನೆನಪಿಟ್ಕೊಂಡು ಆ ವಿಷಯಗಳನ್ನ ಅಲ್ಲಿ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ತುಂಬಾ ಜನಗಳಿಗೆ. ಆಮೇಲೆ ಇನ್ನೂ ಒಂದು ಕ್ಯಾಟಗರಿ ಜನ ಬರ್ತಾರೆ ನೋಡಿ. ಒಂದು ನೆನಪಿಟ್ಕೊಂಡು ಅಪ್ಲೈ ಮಾಡ್ಕೊಳ್ಳೋರು, ಎರಡನೇದು ಕೇಳಿ ಖುಷಿ ಪಟ್ಟು ಮರ್ತೋಗ್ಬಿಡೋರು. ಯಾವತ್ತಾದ್ರೂ ಒಂದಿನ ಅಂತ ಸಂದರ್ಭ ಬಂದಾಗ ಕರೆಕ್ಟ್ ಅಲ್ವಾ ಇದು ಹೇಳಿದ್ರು ಬಟ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಮರ್ತು ಬಿಟ್ಟೆ ಅಂತೇಳಿ ಮತ್ತೆ ಪಶ್ಚಾತ್ತಾಪ ಅಥವಾ ಮನವರಿಕೆ ಮಾಡ್ಕೊಳ್ಳೋರು. ಸೊ ಈ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಜನ ಹೇಗಿರ್ತಾರೆ ಅಂತ ಹೇಳಿದ್ರೆ ಕೇಳ್ಕೊಂಡಿರ್ತಾರೆ, ಸಂದರ್ಭಗಳಲ್ಲಿ ಮರ್ತೋಗ್ಬಿಡ್ತಾರೆ ಅಪ್ಲೈ ಮಾಡ್ಕೊಳಕ್ಕೆ. ಸಂದರ್ಭ ಮುಗಿದ ಆದ್ಮೇಲೆ ಅಯ್ಯೋ ಮಾಡ್ಬೇಕಿತ್ತಲ್ಲ, ಇನ್ನೊಂದ್ 10 ನಿಮಿಷ ಮುಂಚೆ ಇದನ್ನ ಯೋಚನೆ ಮಾಡ್ಬೇಕಿತ್ತು, ಇನ್ನೊಂದ್ 20 ನಿಮಿಷ ಮುಂಚೆ ನಾನು ಯೋಚನೆ ಮಾಡಿದಿದ್ರೆ ಇಷ್ಟ ಅನಾಹುತ ಆಗ್ತಿರ್ಲಿಲ್ಲ, ಅಥವಾ ಈ ಸ್ಟೆಪ್ ತಗೋಬಹುದಾಗಿತ್ತು, ನಾನು ಈ ತರ ಆಲೋಚನೆ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಜನಗಳು ಅದು ಮಿಸ್ ಆದ್ಮೇಲೆ ಆ ಸಂದರ್ಭ ಪಾಸ್ ಆದ್ಮೇಲೆ ಮನವರಿಕೆ ಆಗತ್ತೆ. ಬಟ್ ಈ ತರ ಒಂದ್ 2-3 ಸಂದರ್ಭದಲ್ಲಿ ಅವ್ರಿಗೆ ಅನುಭವ ಆದ್ಮೇಲೆ 4ನೇ ಸರಿಗೋ 5ನೇ ಸರಿಗೋ ಏನಾಗುತ್ತೆ ಅವ್ರಿಗೆ ಅಪ್ಲೈ ಮಾಡ್ಕೊಳಕ್ ಅವಕಾಶ ಸಿಕ್ಬಿಡುತ್ತೆ ಅವ್ರಿಗೆ. ಸೊ ಇದು ಬಹಳ ಒಳ್ಳೇದು. ಕೆಲವರು ವೀಕ್ ಇರ್ತಾರೆ, ಹೌದು. ಸೊ ಎಲ್ರೂ ತರನು ಬುದ್ಧಿವಂತರಾಗಿ ಇರೋದಿಲ್ಲ, ಎಲ್ರಿಗೂ ತುಂಬಾ ಮೆಮೊರಿ ಪವರ್ ಇರೋದಿಲ್ಲ, ಎಲ್ರಿಗೂ ಶಾರ್ಪ್ ಆಗಿ ಇರೋದಿಲ್ಲ. ಆದ್ರೆ ಯಾರು ಸಂದರ್ಭಗಳಲ್ಲಿ ಅದನ್ನ ರಿಪೀಟ್ ನೆನ್ಸ್ಕೊಳ್ಳುವಂತ ಪ್ರಯತ್ನ ಪಡ್ತಾರೋ, ಅದನ್ನ ಅಪ್ಲೈ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೋ, ಅಲ್ಲೇನಾಗತ್ತೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅಟ್ಲೀಸ್ಟ್ ಆ ಕ್ಷಣದಲ್ಲಾದ್ರೂ ಬಿಟ್ರು ನೆಕ್ಸ್ಟ್ ಯಾವ್ದೋ ಸಂದರ್ಭದಲ್ಲಿ ಅದು ರೀಕಾಲ್ ಆಗಿ ಅವ್ರ ಲೈಫ್ ನಲ್ಲಿ ಅಪ್ಲೈ ಆಗಿರುತ್ತೆ. ಅದು ಯಾವುದೇ ವಿಷಯ ಆಗಿರ್ಬೋದು, ಒಳ್ಳೆ ವಿಷಯ ಆಗಿರ್ಬೋದು, ಕೋಪದ ವಿಷಯ ಆಗಿರ್ಬೋದು, ಬೇಜಾರ್ ವಿಷಯ ಆಗಿರ್ಬೋದು, ಯಾರ ಮೇಲಾದ್ರೂ ಮಾತಾಡಕ್ಕಾದ್ರೂ ಆಗ್ಬೋದು. ಕೆಲವೊಂದು ಟೈಮ್ ಗೊತ್ತಿಲ್ಲದೆ ಕೋಪ ಮಾಡ್ಕೋಬಾರ್ದು ಅಂತ ಇರುತ್ತೆ. ಆ ಕ್ಷಣದಲ್ಲಿ ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ಟಿರ್ತೀವಿ. ಮಾತಾಡೋ ಒಂದ್ 2-3 ನಿಮಿಷಕ್ಕೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ನಾನು ಮಾತಾಡಬಾರ್ದಾಗಿತ್ತು. ಇಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದ್ರೆ 1 ಸರಿ 2 ಸರಿ 3 ಸರಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ 4ನೇ ಸರಿಗೆ ಶುರು ಆಗ್ತಿದ್ದಂಗೆ ಅಪ್ಲೈ ಆಗ್ಬಿಡುತ್ತೆ. ಅದು ಬಂದ್ಬಿಡುತ್ತೆ ಮೈಂಡಿಗೆ, ಓ ಇಲ್ಲ ನಾನು ಸರಿ ಹೋಗ್ಬೇಕು ಅಂತ. ಬಟ್ ಈ ರೀತಿ ಯಾವಾಗ ನಾವೇ ನಮ್ಮನ್ನ ಒಳ್ಳೇದ್ರ ಕಡೆ ಅಥವಾ ಜ್ಞಾನದ ಕಡೆಗೆ ನಾವು ತಳ್ಕೊಂಡು ಪುಷ್ ಮಾಡ್ತಾ ನಮ್ಮನ್ನ ನಾವೇ ಎಳ್ಕೊಂಡು ಪುಲ್ ಮಾಡ್ತಾ ಮುಂದಕ್ಕೆ ಬರ್ತೀವೋ, ಸೊ ನಮ್ಗೊಂದಿನ ಅದು ಅಪ್ಲೈ ಆಗಿ ಖಂಡಿತ ಎಕ್ಸ್ಪರ್ಟ್ ಆಗೇ ಆಗ್ತೀವಿ. ಸೊ ಹಾಗಾಗಿ ಯಾರಿಗೆಲ್ಲ ವಿಷಯಗಳು ಸಿಕ್ಕಿದ್ಯೋ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ ಆಕ್ಚುಲಿ ಇದೊಂದು ಬಹಳ ಒಳ್ಳೆ ವಿಷಯ. ಐ ಥಿಂಕ್ ನನ್ ಪ್ರಕಾರ ನೀವು ಇದನ್ನ ಮಾಡಕ್ ಸ್ಟಾರ್ಟ್ ಮಾಡಿ ಎಕ್ಸ್ಪರ್ಟ್ ಆಗ್ತೀರಾ. ಈಗ ನೀವೆಲ್ಲರೂ ಕೂಡ ಮೆಸೇಜ್ ಮಾಡ್ಬೋದು ನೋಡಿ. ಈಗ ನಾನು ಯಾವ್ದೋ ಒಂದು ಕತೆ ಹೇಳಿದ್ದೆ, ಎಷ್ಟೊಂದು ಕತೆಗಳು ಹೇಳಿದ್ದೀನಿ ನಾನು. ಎಲ್ರಿಗೂ ಎಲ್ಲ ಕತೆಗಳು ನೆನ್ಪಿದ್ಯಾ? ಎಷ್ಟ್ ಜನಕ್ಕೆ ನೀವ್ ಹೇಳಿದ ಕತೆಗಳಲ್ಲಿ ನೆನ್ಪಿದೆ ಅನ್ನೋರೆಲ್ಲ ಎಸ್ ಅಂತ ಹಾಕಿ, ನೆನ್ಪಿಲ್ಲ ಅನ್ನೋರೆಲ್ಲ ನೋ ಅಂತ ಹಾಕಿ. ಹೇಳಿರೋ ಕತೆಗಳೆಲ್ಲ ನೆನ್ಪಿದೆ ಅನ್ನೋರು ಎಸ್ ಅಂತ ಹಾಕಿ, ನೆನ್ಪಿಲ್ಲ ಅನ್ನೋರು ನೋ ಅಂತ ಹಾಕಿ. ಹೈಯೆಸ್ಟ್ ಏನ್ ಬರುತ್ತೆ ನೋಡೋಣ. ನೋ ನಾಗಮಣಿ ಮೇಡಮ್, ನೋ. DS ನಾಗಮಣಿ ಮೇಡಮ್, TP ನೀತರವತಿ ಮೇಡಮ್, ನೋ ಸರ್. ನೋ ನೋ ನೋ. ರಾಗಿಣಿ ಮೇಡಮ್, ನೋ. ಪವಿತ್ರ ಮೇಡಮ್, ನೋ. ಗೀತಾ ಮೇಡಮ್, ನೋ. ಒಂದು ಎಸ್ ಬರ್ತಾ ಇಲ್ಲ. ನೋ 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 ನೋ. 50-50. ಓಕೆ, ಒಬ್ರದ್ದು ಬಂದಿದೆ 50-50. ನೋ. ಎಸ್ ಅಂತ ಯಾರೋ ಒಬ್ರು ಹಾಕಿದ್ದಾರೆ. ಎಸ್, ಅದು ಬಹಳ ಖುಷಿ. ಕೆಲವೊಂದು ನೆನಪಿದೆ. ನೋ ಸರ್. ಓಕೆ, ಈಗ ಹೈಯೆಸ್ಟ್ ಇಲ್ಲಿ ಯಾವ್ದು ಬಂದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಹೈಯೆಸ್ಟ್ ಬಂದಿರೋದೆ ನೋ. ಯಾಕೆ ಹೈಯೆಸ್ಟ್ ನೋ ಬಂದಿದೆ ಅಂದ್ರೆ, ಇದೇ ರೀತಿ ಎಲ್ಲ ವಿಷಯಗಳನ್ನ ತಗೊಂಡು ನಾನು ನಿಮ್ ಪ್ರಶ್ನೆ ಮಾಡ್ತಾ ಬಂದ್ರೆ ಎಲ್ಲ ವಿಷಯಗಳಿಗೂ ನೋ ಅಂತಾನೆ ಬರುತ್ತೆ. ಸೊ ಬಿಕಾಸ್ ಕಾರಣ ಏನು ಗೊತ್ತಾ, ನಾವೆಲ್ಲರೂ ಕೂಡ ಹೊಸ ವಿಷಯಗಳನ್ನ ಅಥವಾ ಹೊಸ ಕೌಶಲ್ಯಗಳನ್ನ ಅಥವಾ ಸ್ಕಿಲ್ ಅನ್ನ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೇಳಿಸ್ಕೊಳಕ್ ಇಷ್ಟಪಡ್ತೀವಿ. ಕೆಲವೊಂದು ಟೈಮ್ ಅನಿವಾರ್ಯತೆಯಿಂದ ಕೇಳಿಸ್ಕೊಳ್ತೀವಿ, ಆದ್ರೆ ಅಪ್ಲೈ ಮಾಡ್ಕೊಳ್ಳೋದ್ರಲ್ಲಿ ನಾವು ಯಾಮಾರ್ತೀವಿ. ಹಾಗಾಗಿ ತುಂಬಾ ವಿಚಾರಗಳು ಇರೋದಿಲ್ಲ. ಈಗ ನೋಡಿ, ನೀವೀಗ ಎಲ್ಲದಕ್ಕೂ ಎಸ್ ಅಂತೀರಾ ನಾನು ಕೇಳೋ ಪ್ರಶ್ನೆಗೆ. ಇನ್ ಕೇಸ್ ನಾನು ಹೇಳಿದ ಕತೆಗಳನ್ನೆಲ್ಲ ನೀವು ಕೇಳ್ಕೊಂಡೆ ಮರೆಯೋಕ್ ಮುಂಚೆ, ಇವತ್ ಕೇಳ್ಕೊಂಡ್ರಲ್ಲ, ರಾತ್ರಿ ಮಲ್ಗೋಕ್ ಮುಂಚೆನೋ ಅಥವಾ ನೆಕ್ಸ್ಟ್ ಡೇ ಬೆಳಗ್ಗೆನೆ ಎದ್ದು ನೀವು 5-6 ಜನಗಳ ಹತ್ರ ಆ ಸ್ಟೋರಿನ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ನೀವೊಂದ್ 5-6 ಜನಕ್ಕೆ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದಿದ್ರೆ ಈಗ ಆ ಕತೆಗಳೆಲ್ಲ ನೆನ್ಪಿರ್ತಿತ್ತಾ ಇಲ್ವಾ? ಎಸ್ ಅಥವಾ ನೋ? ನಾನ್ ಹೇಳಿದ್ದನ್ನ ಕೇಳಿಸ್ಕೊಂಡು ನೀವು ನಿಮಗ್ ಗೊತ್ತಿರೋ ಒಂದ್ 5-6 ಜನಕ್ಕೆ ಹೇಳಿದಿದ್ರೆ ಈಗ ಅದೆಲ್ಲ ನೆನ್ಪಿರ್ತಿತ್ತ ಮರ್ತೋಗ್ತಿತ್ತ ಅಂತ? ಎಸ್ ಅಥವಾ ನೋ? ಇವಾಗೆಲ್ಲ ಎಸ್ಸೇ ಬರ್ತಾ ಇದೆ. ಆಬ್ಸಲ್ಯೂಟ್ಲಿ ನಿಮಗೂ ಚೆನ್ನಾಗ್ ಗೊತ್ತು, ಅದು ನನಗೂ ಚೆನ್ನಾಗ್ ಗೊತ್ತು. ಈಗೆಲ್ಲ ಎಸ್ ಬರ್ತಾ ಇದೆ. ಹಂಗಾರೆ ನಾವ್ ಎಲ್ಲಿ ಯಾಮಾರಿದ್ವಿ? ಕೇಳಿಸ್ಕೊಂಡಿದ್ ತಪ್ಪಲ್ಲ, ಮರ್ತಿದ್ದು ತಪ್ಪಲ್ಲ. ಇವೆರಡ್ರ ಮಧ್ಯೆ ಒಂದು ಆಕ್ಷನ್ ಇತ್ತು. ನಾನ್ ಏನ್ ಕೇಳಿಸ್ಕೊಂಡ್ನೋ ಅದನ್ನ ಒಂದಷ್ಟು ಜನಗಳ ಹತ್ರ ಹಂಚ್ಕೊಂಡಿದ್ದಿದ್ರೆ, ಮಾತಾಡಿದ್ದಿದ್ರೆ, ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಿದ್ರೆ, ಆ ಸ್ಟೋರಿಗಳ ಬಗ್ಗೆನೋ ಆ ಕಥೆಗಳೇನಿತ್ತು ಅದ್ರ ಬಗ್ಗೆ ಏನಾದ್ರು ಆ ಮೀನಿಂಗ್ ಇರ್ಬೋದು, ಅದನ್ನ ಯಾರ ಜೊತೆಲಾದ್ರೂ ಹೇಳ್ಕೊಂಡು ಎಕ್ಸ್ಪ್ರೆಸ್ ಮಾಡಿದಿದ್ರೆ
ಯಾವ್ದನ್ನ ಕೇಳಿಸ್ಕೊಂಡು ವಾಪಸ್ ಹೇಳ್ತೀವೋ ಅದ್ ನಮ್ ಬಾಯಟ್ ಆಗತ್ತೆ. ಕರೆಕ್ಟ್ ಅಲ್ವಾ? ಈಗ ಸಾಂಗ್ಸ್ ಎಲ್ಲ ನಾವು ಕಲ್ತಿರೋದು ಹೇಗೆ? ಕೇಳಿಸ್ಕೊಂಡು ಪದೇ ಪದೇ ಆಡಿ 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 ಅದು ಬಾಯಲ್ಲಿ ಬರುತ್ತೆ. ಯಾವ ಹಾಡನ್ನ ಕೇಳಿಸ್ಕೊಂಡು ಬಾಯಲ್ಲಿ ಹೇಳಿಲ್ವೋ ಅದು ಇವಾಗ ಬರಲ್ಲ. ನೀವು ಟ್ರೈ ಮಾಡಿದ್ರು ಬರಲ್ಲ, ಎಷ್ಟೇ ಫೇವ್ರೇಟ್ ಹಾಡಾಗಿರೂ ಬರಲ್ಲ ಅದು. ಆದ್ರೆ ಯಾವ ಹಾಡನ್ನ ಕೇಳಿಸ್ಕೊಂಡು ನೀವ್ ಹೇಳಕ್ ಪ್ರಯತ್ನ ಪಟ್ಟಿರ್ತೀರಾ, ಆ ಹಾಡ್ ಜೊತೆಗೆ ನೀವು ಕೂಡ ಬಾಯನ್ನ ಕುಣಿಸಿರ್ತೀರಾ, ಸ್ವರ ಕೊಟ್ಟಿರ್ತೀರಾ, ಅದು ಅಟ್ಲೀಸ್ಟ್ 2-3 ಲೈನ್ ಆದ್ರೂ ಬರುತ್ತೆ ಅಲ್ವಾ? ಈಗ ಇಲ್ಲಿ ನಾವೇನ್ ಕಲ್ತ್ಕೋಬೇಕಾಗಿರೋದು ಅಂದ್ರೆ ಈ ವಿಷಯದ ಮುಖಾಂತರ, ಯಾವ ವಿಷಯ ನಾವು ಕೇಳ್ಕೋತೀವೋ, ಯಾವ ವಿಷಯ ಕಲ್ತ್ಕೋತೀವೋ ಅದನ್ನ ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡ್ಬೋದಾ? ಒಳ್ಳೆ ವಿಷಯಗಳನ್ನ ಸ್ಪ್ರೆಡ್ ಮಾಡ್ಬೇಕು, ನೆಗೆಟಿವ್ನೆಲ್ಲ ಅಲ್ಲ. ಯಾಕಂದ್ರೆ ನೆಗೆಟಿವ್ ನಮ್ ಲೈಫ್ ನಲ್ಲಿ ಯಾವತ್ತೂ ನೆನಪು ಇರಬಾರ್ದು, ಉಳ್ಕೊಳ್ಳೂಬಾರ್ದು. ಸೊ ನಾನು ಈ ಹೊಸ ವರ್ಷದಲ್ಲಿ ಎಲ್ರು ಹೇಳ್ತಿರೋದು ಏನಂತ ಹೇಳಿದ್ರೆ, ಕಷ್ಟದ ಬಗ್ಗೆ ಮಾತಾಡ್ಬೇಡಿ. ತುಂಬಾ ಜನ ಕಷ್ಟದ ಬಗ್ಗೆ ಮಾತಾಡಕ್ ಇಷ್ಟಪಡ್ತಾರೆ. ನೀವು ಕಷ್ಟದ ಬಗ್ಗೆ ಮಾತಾಡಕ್ ಇಷ್ಟಪಟ್ರೆ, ನೀವ್ ಇಷ್ಟಪಡ್ತಾರೋ ಕತೆ ನಿಮ್ ಜೀವನದಲ್ಲಿ ಯಾವಾಗ್ಲೂ ಇರುತ್ತೆ. ನಿಮ್ ಜೀವನದಲ್ಲಿ ಯಾವಾಗ್ಲೂ ಕಷ್ಟ ಇರ್ಬೇಕಾ? ಕಷ್ಟದ ಬಗ್ಗೆ ಮಾತಾಡ್ಲೇಬೇಡಿ. ಕಷ್ಟದ ಮೇಲೆ ಬೇಜಾರು ಮಾಡ್ಕೋಬೇಡಿ, ಕಷ್ಟದ ಬಗ್ಗೆ ಮಾತಾಡ್ಲೇಬೇಡಿ. ಕಷ್ಟನ ಮರೀರಿ, ಖುಷಿ ವಿಷಯಗಳ ಬಗ್ಗೆ ಮಾತಾಡಿ. ಯಾವಾಗ್ಲೂ ಖುಷಿದ ಬಗ್ಗೆ ಮಾತಾಡಿ, ಯಾವಾಗ್ಲೂ ಪಾಸಿಟಿವ್ ವಿಷಯಗಳ ಮಾತಾಡಿ, ಯಾವಾಗ್ಲೂ ಒಳ್ಳೆ ವಿಷಯಗಳೇ ಮಾತಾಡಿ. ಯಾರಾದ್ರೂ ನಿಮಗೆ ಕಷ್ಟಗಳು ಹೇಳ್ಕೊತಾರೆ, ನೋವು ಹೇಳ್ಕೊತಾರೆ, ತೊಂದರೆಗಳು ಹೇಳ್ಕೊಳ್ತಾರೆ ಅನ್ನೋ ತರ ಇತ್ತು ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಈ ಬುಟ್ಟಿನ ಓಪನ್ ಮಾಡಬೇಡಿ. ನೀವು ಈ ಬುಟ್ಟಿನ ಓಪನ್ ಮಾಡಿ 2 ಕಿವಿ ಓಪನ್ ಮಾಡಿ ಕೂತ್ಕೊಂಡ್ರೆ ಅವ್ರು ಎಲ್ಲಾ ಕಸಗಳನ್ನ ನಿಮ್ಮೊಳಗಡೆ ಹಾಕ್ತಾರೆ. ನಿಮ್ಮ ಇದು ಗೋಲ್ಡನ್ ಬುಟ್ಟಿ ಕಸದ ಬುಟ್ಟಿ ಆಗತ್ತೆ. ಸರಿನಾ? ಸೊ ಹಾಗಾಗಿ ಇದನ್ನ ಸ್ವಲ್ಪ ಗಮನಿಸಿ. ಹಂಗಾರೆ ಇನ್ನೊಬ್ರ ಕಷ್ಟ ಕೇಳಿಸ್ಕೋಬಾರ್ದ ಸರ್? ಅದ್ ಖಂಡಿತ ನೀವ್ ಬೆಲೆ ಕೊಡಿ, ಕೇಳಿಸ್ಕೊಳ್ಳಿ, ಒಂದ್ಸರಿ ಕೇಳಿಸ್ಕೊಳ್ಳಿ. ಅದಕ್ಕೆ ಏನಾದ್ರು ನಿಮ್ಮಿಂದ ಸಲಹೆ ಕೊಡ್ಬೋದಾ, ಅಥವಾ ನೀವೇನಾದ್ರೂ ಗೈಡ್ ಮಾಡ್ಬೋದಾ? ಯಾರಿಗೂ ನೋವಾಗದೆ ಇರೋ ತರ ಅದಕ್ಕೆ ಗೈಡ್ ಮಾಡ್ಬೋದಾ? ನಿಮ್ ಗೈಡು ಅವ್ರಿಗಾಗ್ಲಿ ಅಥವಾ ಇನ್ಯಾರಿಗೋ ಆಗ್ಲಿ ಆ ವಿಷಯದ ಮೇಲೆ ಡ್ಯಾಮೇಜ್ ಆಗಲ್ವಾ? ಯು ಕ್ಯಾನ್ ಗೈಡ್, ನೀವು ಗೈಡ್ ಮಾಡ್ಬೋದು ಡೆಫಿನೆಟ್ ಆಗಿ. ಅಕಸ್ಮಾತ್ ನೀವ್ ಮಾಡೋ ಗೈಡ್ ಅಲ್ಲಿ ಒಂದ್ ಸೈಡ್ ಇದೆ, ಯಾರ್ದೋ ಒಬ್ರು ಪರ ಇದೆ, ಆ ಗೈಡ್ ಇನ್ನೊಬ್ರಿಗೆ ಡ್ಯಾಮೇಜ್ ಆಗತ್ತೆ ಅನ್ನೋಂಗಿದ್ರೆ ದಯವಿಟ್ಟು ಮಾಡೋಕ್ ಹೋಗ್ಬಾರ್ದು. ಸೊ ಇದು ಕೂಡ ನಮ್ ಮೈಂಡ್ ಅಲ್ಲಿ ಇರ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ವಾ, ಅವ್ರಿಗೆ ಹೇಳಿ, ಇಫ್ ಯು ಡೋಂಟ್ ಮೈಂಡ್, ನೀವು ಬೇಜಾರಾಗ್ಬೇಡಿ. ಈಗ ನೀವು ನನ್ನ ಹತ್ರ ಹೇಳ್ಕೊಳ್ತಿದ್ರ, ಮೇ ಬಿ ನಿಮ್ ಮನ್ಸ್ ಅಗ್ರ ಆಗ್ತಿರ್ಬೋದು, ನಾನು ಒಪ್ಕೊಳ್ತೀನಿ. ಆದ್ರೆ ಅದಕ್ಕೆ ನನ್ನ ಹತ್ರ ಏನು ಸೊಲ್ಯೂಷನ್ ಇಲ್ಲ, ಯಾಕಂದ್ರೆ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಗೈಡ್ ಮಾಡೋದಕ್ಕೆ ನನ್ನ ಹತ್ರ ವಿಷಯ ಇಲ್ಲ. ಹಾಗಿರುವಾಗ ನನ್ನ ಹತ್ರ ನೀವ್ ಹೇಳ್ಕೊಳ್ಳೋದ್ರಿಂದ ಅದಕ್ಕೆ ಪರಿಹಾರ ಇಲ್ಲ ಅನ್ಕೊಳ್ಳೋದ್ರಿಂದ, ನೀವ್ ಹೇಳ್ಕೊಂಡ್ರು ನಿಮ್ಗೇನು ಪರಿಹಾರ ಇಲ್ಲ, ನಾನ್ ಕೇಳಿಸ್ಕೊಂಡ್ರು ನನಗೂ ಏನು ಅದರಿಂದ ಪ್ರಯೋಜನ ಇಲ್ಲ. ಹಂಗಿದ್ದಾಗ ನಾವ್ ಈ ವಿಷಯ ಬಿಟ್ಟು ಏನಾದ್ರೂ ಬೇರೆ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೋದಾ? ಯಾವ್ದಾದ್ರು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡ್ಬೋದಾ? ಸೊ ಆತರ ಮನ್ಸಿಗೆ ಉಲ್ಲಾಸ ಕೊಡುವಂತದ್ದು ಖುಷಿ ವಿಷಯನೋ ಇಲ್ಲ ಭವಿಷ್ಯದ ಒಂದು ಪ್ಲಾನ್ ಬಗ್ಗೆ ಡಿಸ್ಕಷನ್ ಮಾಡಿ, ಅದರಿಂದ ಏನಾಗತ್ತೆ ಗೊತ್ತಾ? ಅಟ್ ಲೀಸ್ಟ್ ಒಳ್ಳೆ ವಾತಾವರಣ ಸೃಷ್ಟಿ ಆಗತ್ತೆ. ಹಾಗಾಗಿ ಹೊಸ ವರ್ಷದಲ್ಲಿ ಒಂದೇ ಒಂದು ಸ್ಟೆಪ್ ತಗೊಳ್ಳಿ ನೀವೆಲ್ಲರೂ ಕೂಡ. ಒಂದು, ನೋವು ಬಗ್ಗೆ ಮಾತಾಡಬಾರ್ದು, ಕಷ್ಟದ ಬಗ್ಗೆ ಮಾತಾಡಬಾರ್ದು, ನೆಗೆಟಿವ್ ಬಗ್ಗೆ ಮಾತಾಡಬಾರ್ದು. ಮಾತಾಡೋರ್ ಪಕ್ಕ ನಾನು ಇರಬಾರ್ದು. ಅಕಸ್ಮಾತ್ ಮಾತಾಡೋರು ನಮ್ಮವರೇ ಆಗಿದ್ರೆ, ಅವ್ರು ರಿಪೀಟ್ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ, ಸ್ಪಷ್ಟವಾಗಿ ಸಮಾಧಾನವಾಗಿ ಅವ್ರಿಗೆ ನೋವು ಮಾಡದೆ ಕ್ಲಾರಿಟಿ ಕೊಡಿ. ಸೊ ಇದ್ರ ಬಗ್ಗೆ ಎಷ್ಟೊಂದ್ಸರಿ ನಾವು ಮಾತಾಡಿದೀವಿ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಮೇ ಬಿ ನಿಮ್ ಮನ್ಸಿಗೆ ಅಗ್ರ ಆಗ್ಬೋದು, ಅದಕ್ಕೆ ನಾನು ಕೇಳಿಸ್ಕೋಬೇಕಾಗತ್ತೆ ಅಂತ. ಅಕಸ್ಮಾತ್ ನೀವು ಕೇಳಿಸ್ಕೊಳ್ಳೇಬೇಕು ಅನಿವಾರ್ಯ ಇದ್ರೆ ಏನ್ ಮಾಡಿ ಗೊತ್ತಾ? ಕೇಳಿಸ್ಕೋಬೇಕಾರೆ ಕಿವಿ ಓಪನ್ ಮಾಡಿ, ಮನಸ್ಸನ್ನ ಓಪನ್ ಮಾಡಬೇಡಿ. ಸರ್ ಮನ್ಸಾರೆ ಕೇಳಿಸ್ಕೋಬಾರ್ದಾ? ಇಲ್ಲ. ಯಾಕೆ ಮನ್ಸಾರೆ ಕೇಳಿಸ್ಕೋಬಾರ್ದು ಅಂದ್ರೆ, ನೀವು ಅವರ ಕಷ್ಟ, ಅವರ ನೆಗೆಟಿವ್, ಅವರ ನೋವು, ಅವ್ರ ಸಮಸ್ಯೆ ಬಗ್ಗೆ ನೀವು ಮನಸ್ಸು ಕೊಟ್ಟು ನೀವು ಕೇಳಿಸ್ಕೊಂಡ್ರೆ, ನಿಮ್ಮ ಮನಸ್ಸು ಅನ್ನೋ ಭೂಮಿನಲ್ಲಿ ಅವ್ರ ನೋವನ್ನ ನಾಟಿ ಮಾಡ್ದಂಗಾಗತ್ತೆ. ನಾಟಿ ಮಾಡಕ್ ಹೋಗ್ಬೇಡಿ. ಸೊ ಹಾಗಾಗಿ ನಿಮ್ಮ ಮನಸ್ಸು ಅನ್ನೋ ವಾತಾವರಣದಲ್ಲಿ ನೆಗೆಟಿವ್ ವಿಚಾರಗಳು ಕ್ರಿಯೇಟ್ ಆಗತ್ತೆ, ಅಥವಾ ನಿಮಗೆ ವಾತಾವರಣ ಡಲ್ ಆಗತ್ತೆ, ನೀವು ಮಾನಸಿಕವಾಗಿ ಕುಗ್ತೀರಾ. ಅದಕ್ಕೋಸ್ಕರ ನೀವು ಸ್ಟ್ರಾಂಗ್ ಆಗಿರಿ, ಕೇಳಿಸ್ಕೊಳ್ಳಿ, ಆದ್ರೆ ಎಮೋಷನಲ್ ಆಗಿ ತಗೋಬೇಡಿ, ಭಾವನಾತ್ಮಕವಾಗಿ ತಗೋಬೇಡಿ. ಅದಕ್ಕೊಂದು ಫೀಲಿಂಗ್ಸ್ ನಾಗ್ಲಿ ಅರ್ಥನಾಗ್ಲಿ ಆಡ್ ಮಾಡ್ಕೊಂಡು ನೀವು ಎಂಕರೇಜ್ ಮಾಡ್ಕೊಂಡು ಕೇಳಿಸ್ಕೊಳ್ಳೋದ್ರಲ್ಲಿ ಸೊ ನಿಮ್ಮ ವಾತಾವರಣ ಕೆಡುತ್ತೆ. ಸೊ ಇದು ಒಂದು. ಎರಡನೇದು, ಇನ್ ಮುಂದೆ ನೀವೇನೇ ಕಲ್ತಿದ್ರ ಬಗ್ಗೆ ಅಟ್ಲೀಸ್ಟ್ ಒಂದ್ 4 ಜನಗಳ ಹತ್ರ ಚರ್ಚೆ ಮಾಡಿ. 4 ಜನಗಳ ಹತ್ರ ಚರ್ಚೆ ಮಾಡಿ. ಯಾಕೆ? ಇದರಿಂದ ಎಂತ ಬೆನಿಫಿಟ್ ಆಗುತ್ತೆ ಅಂದ್ರೆ, ಒಂದು, ನೀವ್ ಹೇಳ್ತಿರಲ್ವಾ, ಹೇಳೋರ್ಗೆ ತಲೆಗೆ ಉಳ್ಕೊಳ್ಳುತ್ತೆ ಒಳ್ಳೆ ವಿಚಾರ. ನೀವ್ ಯಾರಿಗೋ ಹೇಳಕ್ ಹೋಗ್ತಿರಲ್ಲ, ನಿಮ್ ಸ್ವಾರ್ಥಕ್ಕೆ ಹೇಳಿ ಪರವಾಗಿಲ್ಲ, ನನ್ ತಲೆಯಲ್ಲಿ ಉಳ್ಕೋಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ನೀವ್ ಬೇರೆಯವ್ರಿಗೆ ಹೇಳಿದ್ರು, ನೀವ್ ಹೇಳೋ ಒಳ್ಳೆ ವಿಚಾರ ಅಟ್ಲೀಸ್ಟ್ ಅವ್ರಿಗೆ ಇಷ್ಟಾದ್ರೂ ಹೆಲ್ಪ್ ಆಗ್ಬೋದು. ಹಂಗಾಗಿ ನಮ್ ಸುತ್ತಮುತ್ತ ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋಣ, ಪಾಸಿಟಿವ್ ನ ಸ್ಪ್ರೆಡ್ ಮಾಡೋಣ. ಇವತ್ತಿಂದ ಒಂದ್ ಸ್ಟೆಪ್ ತಗೊಳ್ಳಿ. ನೀವೇನೇ ಕಲ್ತಿದ್ ವಿಚಾರದ ಬಗ್ಗೆ ಜನಗಳ ಹತ್ರ ನಾನು ಮಾತಾಡ್ತೀನಿ, ನನಗ್ ಗೊತ್ತಿರೋ ಜನಗಳ ಹತ್ರ ನಾನು ಸ್ಪ್ರೆಡ್ ಮಾಡ್ತೀನಿ ಅಂತೇಳಿ ಡಿಸೈಡ್ ಮಾಡಿ. ಎಷ್ಟ್ ಜನಕ್ಕೆ ಓಕೆ ಇದು? ಎಲ್ರಿಗೂ ಓಕೆನಾ? ರೈಟ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಒಂದಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಸೂಪರ್, ಎಕ್ಸಲೆಂಟ್ ಆಗಿ ಹೋಗ್ತಾ ಇದೆ. ಗ್ರೇಟ್ ರೆಸ್ಪಾನ್ಸ್, ಸೂಪರ್. ಒಳ್ಳೆಯ ರೆಸ್ಪಾನ್ಸ್. ಈ ತರದೊಂದು ರೆಸ್ಪಾನ್ಸ್ ಇದ್ದಾಗ ಇನ್ನು ಖುಷಿ ಆಗುತ್ತೆ. ಎಸ್ಪೆಷಲಿ ಇನ್ಮೇಲೆ ಸ್ವಲ್ಪ ಪ್ಲಾನ್ ಮಾಡ್ಬೋದು ನೋಡಿ. ಫ್ರೈಡೆ ನಾವ್ ಈ ತರ ಮೀಟಿಂಗ್ ಇದೆ ಅಂತಾಗ ಅದಕ್ಕೊಂದು ಅಲಾರಂ ಫಿಕ್ಸ್ ಮಾಡಿ, ಅರ್ಧ ಗಂಟೆ ಮುಂಚೆ ಅಲಾರಂ ಫಿಕ್ಸ್ ಮಾಡಿ, ಎಲ್ಲಿದ್ರು ಅರ್ಧ ಗಂಟೆ ನಾವು ಒಂದ್ ಕಡೆ ಕೂತು ನೋಟ್ ಮಾಡ್ಕೊಳ್ಳೋ ವಿಚಾರಕ್ಕೆ ಹೋಗ್ಬೋದಾ? ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ನಡೆಯುವಂತದ್ದು ಜನರಲ್ ಟಾಪಿಕ್ ಆಗಿರಲ್ಲ, ನಿಮ್ಮ ಬಿಸ್ನೆಸ್ ಟಾಪಿಕ್ ಆಗಿರುತ್ತೆ. ಇವತ್ ಏನ್ ನೀವು ಕೇಳಿಸ್ಕೋತೀರಾ, ಏನ್ ಕಲ್ತ್ಕೋತೀರಾ, ಏನ್ ಬರ್ಕೊಂತೀರಾ, ಇದೊಂದಿನ ನಾಳೆ ನೀವು ನಮ್ ಜಾಗ ಬಂದಾಗ, ನಮ್ ಲೆವೆಲ್ ತಲುಪಿದಾಗ, ಅಥವಾ ಒಂದು ದೊಡ್ಡ ನೆಟ್ವರ್ಕ್ ನ ಬಿಲ್ಡ್ ಮಾಡಿದಾಗ, ಒಂದು ಟೀಮ್ ನ ಕಟ್ಕೊಂಡಾಗ, ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಖಂಡಿತ ಈ ವಿಷಯಗಳನ್ನ ನೀವು ಅವ್ರಿಗೆ ಕೊಡಬಹುದು. ಹಾಗಾಗಿ ಕೂತು ಕಲಿಯೋದಕ್ಕೆ ನೀವು ಆದ್ಯತೆ ಕೊಡ್ಬೇಕಾಗತ್ತೆ. ನಾನು ಗ್ರೂಪ್ ನಲ್ಲೂ ಕೂಡ ಮೆಸೇಜ್ ಕೊಟ್ಟಿದ್ದೆ. ಕಲಿಕೆಯ ಅಥವಾ ಜೀವನದ ಬದಲಾವಣೆಯ ಮೊದಲ ಆದ್ಯತೆ ಯಾವುದು ಅಂದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ ಕಲಿಯೋದು ಅಂತ. ಸರಿನಾ? ಆಮೇಲೆ ಈಗ ಎಲ್ರಿಗೂ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ. ನೀವ್ ಇದನ್ನ ಡೈಜೆಸ್ಟ್ ಮಾಡ್ಕೊಂಡು ಆ ರೀತಿನೇ ಆಲೋಚನೆ ಮಾಡಿ ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಆಗ್ಬಹುದಾ ಅಂತ ನೋಡಿ. ಓಕೆ, ಲೋಯರ್ ಎಂಡ್ ಮಾಡ್ಬೇಡ ಫಸ್ಟ್ ಆಫ್ ಆಲ್ ಇದು ಎಲ್ರದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ನೆಕ್ಸ್ಟ್ ನಾನು ಗಮನಿಸಬೇಕಾಗಿದೆ. ಈಗ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇನ್ ಕೇಸ್ ಎಷ್ಟು ಜನಕ್ಕೆ ನಾನು ಇನ್ ಕೇಸ್ ನಿಮ್ ಮನೆಗಳಿಗೆ ಬಂದ್ರೆ ಖುಷಿ ಆಗತ್ತೆ? ನಿಮ್ಮ ಕುಟುಂಬದ ಸದಸ್ಯನಾಗಿ ನಿಮ್ ಮನೆಗೆ ಬಂದ್ರೆ ಎಷ್ಟು ಜನ ಖುಷಿ ಆಗುತ್ತೆ? ಕೆಲವರು ಮೆಸೇಜ್ ಮಾಡ್ತಾ ಇದಾರೆ, ಎಸ್ ಸರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಓಕೆ, ಒಂದಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸುಮಾರು ಜನ ಟ್ರಾವೆಲ್ ಅಲ್ಲಿ ಇರ್ತಾರೆ, ಹ್ಯಾಂಡ್ ರೈಸ್ ಮಾಡಕ್ ಆಗಲ್ಲ. ಓ, ಹಂಗಾರೆ ಕಮ್ಮಿ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅಂತ ನಾನೇ ನೆಗೆಟಿವ್ ಅಂತೂ ಆಗಲ್ಲ. ನಿಮ್ ಪರಿಸ್ಥಿತಿ ಅರ್ಥ ಆಗಿರುತ್ತೆ ನನಗೆ. ಎಲ್ಲೆಲ್ಲಿ ಇರ್ತೀರೋ ಪಾಪ, ಕೈ ಹ್ಯಾಂಡ್ ರೈಸ್ ಮಾಡಕ್ ಆಗಿರಲ್ಲ. ಸೊ ಇರ್ಲಿ, ಥ್ಯಾಂಕ್ ಯು. ಓಕೆ ಓಕೆ, ಇರ್ಲಿ, ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ ತುಂಬಾ ಜನ, ಥ್ಯಾಂಕ್ ಯು. ಸೊ ನೀವೆಲ್ಲರೂ ಖುಷಿಯಿಂದ ನನ್ನ ಸ್ವಾಗತಿಸ್ತೀರಾ ಅಂತ ಹೇಳಿದ್ರೆ ನಾನು ಅಷ್ಟೇ ಖುಷಿಯಿಂದ ನಿಮ್ಗಳ ಮನೆಗೆ ವಿಸಿಟ್ ಆಗ್ತೀನಿ. ಸೊ ಈಗ ಯಾಕೆ ಈ ಮಾತು ಕೇಳಿದೆ ಅಂತ ಹೇಳಿದ್ರೆ, ಈಗ ಒಂದು ಸರಿ ಎಲ್ರೂ ಆಲೋಚನೆ ಮಾಡೋಣ. ಇನ್ ಕೇಸ್ ಇವತ್ತಿನ ಶುಕ್ರವಾರದ ಟಾಪಿಕ್ ಏನಾದ್ರು ಕೊಡೋದಕ್ಕೆ, ಟಾಪಿಕ್ ಬಗ್ಗೆ ಮಾತಾಡಕ್ಕೆ, ಟ್ರೈನಿಂಗ್ ಕೊಡಕ್ಕೆ ನಾನ್ ನಿಮ್ ಮನೆಗೆ ಬಂದಿದ್ದಿದ್ರೆ, ನಿಮ್ ಮನೆಗ್ ಬರ್ತೀನಿ ಅಂತ ನಾನು ಫೋನ್ ಮಾಡಿ ಹೇಳಿದಿದ್ರೆ, ಅಥವಾ ನಿಮ್ ಲೀಡರ್ಗಳು ಇಲ್ಲ ಪುಟ್ಟು ಸರ್ ಇವತ್ತು ನಿಮ್ ಮನೆಗ್ ಬರ್ತಿದ್ದಾರೆ, ಇವತ್ತು ಶುಕ್ರವಾರದ ವಿಷಯ ತಿಳ್ಸಕ್ಕೆ ಅಂತ ಏನಾದ್ರು ನಿಮ್ಗೆ ಇನ್ಫಾರ್ಮ್ ಮಾಡಿದಿದ್ರೆ, ನೀವ್ ಇದೇ ತರ ನಮ್ಮನ್ ವೆಲ್ಕಮ್ ಮಾಡ್ತಿದ್ರಾ? ಹೆಂಗ್ ವೆಲ್ಕಮ್ ಮಾಡ್ತಿದ್ರಿ ನೀವು? ಹೆಂಗ್ ಟೈಮ್ ಕೊಡ್ತಾ ಇದ್ರಿ ನೀವು? ಮೆಸೇಜ್ ಹಾಕ್ಬೋದಾ ಹೆಂಗ್ ಟೈಮ್ ಕೊಡ್ತಾ ಇದ್ರಿ ಅಂತ? ನೀವು ರೆಡಿಯಾಗಿ ಇರ್ತಿದ್ರಿ, ಫ್ರೀ ಮಾಡ್ಕೊಳ್ತಾ ಇದ್ರಿ ಟೈಮ್ನ, ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಅಟ್ಲೀಸ್ಟ್ 1 ಅವರ್ ಡಿಸ್ಕಷನ್ಗೆ ನಮ್ಗೆ ಟೈಮ್ ಕೊಡ್ತಾ ಇದ್ರಿ. ಕರೆಕ್ಟ್ ಅಲ್ಲ? ಸೊ ಅಬ್ಸಲ್ಯೂಟ್ಲಿ ಒಪ್ಕೊಳ್ಳೋಣ, ಹೌದು ಸರ್, ಕರೆಕ್ಟ್ ಸರ್ ಅಂತ ಹೇಳ್ಬಿಟ್ಟು. ಸೊ ಈಗ ಒಬ್ಬ ವ್ಯಕ್ತಿ ಅತಿಥಿ ಆಗ್ಲಿ, ನಾನೇ ಅಂತಲ್ಲ, ನಿಮ್ ಮನೆಗೆ ಯಾರೇ ಬಂದ್ರು ಕೂಡ ನಮ್ಮ ಧರ್ಮ ಮತ್ತೆ ನಮ್ಮ ಸಂಸ್ಕಾರ, ನಮ್ಮ ಗುರಿಯರು ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಶತ್ರು ಬಂದ್ರು ಕೂಡ ನೀರ್ ಕೊಡಿ ಅನ್ನೋದನ್ನ, ಕರೆಕ್ಟ್ ಅಲ್ಲ? ಆಮೇಲೆ ದೊಡ್ಡವ್ರು ಹೇಳ್ತಿರೆ, ನಿಮ್ಗೆ ನಿಮ್ ಮನೆಗೆ ಯಾವ ತರ ಹುಡುಗಿ ಬೇಕಪ್ಪ, ನಿಮ್ ಮನೆಗೆ ಸೊಸೆಯಾಗಿ ಅಥವಾ ಮಗಳಾಗಿ ಅಂತ ಕೇಳಿದ್ರೆ, ನಮ್ಗೇನು ದುಡ್ಡು ಕಾಸು ತರದೇ ಇದ್ರು ಪರವಾಗಿಲ್ಲಪ್ಪ, 4 ಜನ ಬಂದಾಗ ಕರೆದು ಮಾತಾಡ್ಸಿ ಒಂದ್ ಲೋಟ ನೀರ್ ಕೊಡೋ ಗುಣ ಇದ್ರೆ ಸಾಕು ನಮ್ಮ ಮನೆಗ್ ಬರೋ ಹುಡುಗಿಗೆ ಅಂತ. ಈ ಮಾತುಗಳೆಲ್ಲ ಕೇಳಿದೀರಾ? ಅಂದ್ರೆ ಪ್ರತಿ ಹಿರಿ ಜೀವನು ಅಥವಾ ಗುರುಗಳು ಎಲ್ರು ಬಯಸೋದೇನಂತ ಹೇಳಿದ್ರೆ, ಯಾರು ಸತ್ಕಾರ ಮಾಡ್ತಾರೆ, ಆ ಸಂಸ್ಕಾರ ಯಾರಲ್ಲಿದೆ ಅವ್ರನ್ನ ಎಲ್ರು ಕೂಡ ಇಷ್ಟ ಪಡ್ತಾರೆ, ಅಷ್ಟಿದ್ರೆ ಸಾಕು ಅಂತ ಎಲ್ರು ಬಯಸ್ತಾರೆ. ಸೊ ಇದೇ ರೀತಿ ಯಾರೇ ನಮ್ ಮನೆಗ್ ಬಂದ್ರು ಕೂಡ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ, ಒಂದ್ 10 ನಿಮಿಷ ಕೂತ್ಕೊಂಡು ಮಾತಾಡ್ತೀವಿ, ಕಷ್ಟ ಆಗ್ಲಿ ಒಳ್ಳೇದಾಗ್ಲಿ 10 ನಿಮಿಷ ಕೂತ್ಕೊಂಡು ಮಾತಾಡ್ತೀವಿ, ಕರೆಕ್ಟ್ ಅಲ್ಲ? ಈಗ ನಮ್ಮ ಜೀವನಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಬಂದಿದೀವಿ, ನಮ್ಮ ಭವಿಷ್ಯ ಇದೆ ಅಂತ ಹೇಳಿ ನಾವು ಈ ಬಿಸ್ನೆಸ್ ಬಂದಿದೀವಿ, ನಾವು ಬೆಳಿಬೇಕು ಅಂತ ಹೇಳಿ ಬಿಸ್ನೆಸ್ ಬಂದಿದೀವಿ. ಈ ತರ ಬಂದ್ ಆದ್ಮೇಲೆ ಅದಕ್ ತಕ್ಕಾಗಿ ನನಗೇನೋ ಒಂದು ಮಾಹಿತಿ ಸಿಗ್ತಾ ಇದೆ ಅಂತಂದಾಗ, ಸರ್ರೇ ನಮ್ಮನೆಗ್ ಬಂದು ಟ್ರೈನಿಂಗ್ ಕೊಟ್ಟಿದ್ದಿದ್ರೆ ನಾನು ಯಾವ ತರ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ದೆ, ಆ ತರ ಆ ಶ್ರದ್ಧೆಯಿಂದ ಸರ್ರು ಫೋನ್ ಮುಖಾಂತರ ನಮ್ಮ ಮನೆಗ್ ಬರ್ತಿದ್ದಾರೆ, ನಾನ್ ಯಾಕೆ ಆತರ ಕೂತ್ಕೊಂಡು ಕಲಿಬಾರ್ದು ಅಂತ ಯೋಚನೆ ಮಾಡಿದ್ರೆ ಹೇಗಿರುತ್ತೆ? ಜಸ್ಟ್ ಯೋಚನೆ ಮಾಡಿ ನೋಡಿ. ನೀವು ಒಂದ್ ವಿಷಯನ ಹಿಂಗ್ ಬೇಕಾದ್ರೆ ತಗೋಬಹುದು, ಒಂದ್ ವಿಷಯನ ಹಿಂಗ್ ಬೇಕಾದ್ರೆ ತಗೋಬಹುದು. ವೆರಿ ಸಿಂಪಲ್. ಎಲ್ಲವೂ ಮೇಕಿಂಗ್. ನನ್ನೊಳಗಡೆ ನಾನು ಹೆಂಗ್ ತಯಾರಿ ಮಾಡ್ಕೊಳ್ತೀನಿ ಅದ್ರ ಮೇಲೆ ನಿಂತಿರುತ್ತೆ. ಕರೆಕ್ಟ್ ಅಲ್ಲ? KGF ನ ನಾರ್ಮಲ್ ಆಗಿ ಅದೇ ಸ್ಟೋರಿನ ನಾರ್ಮಲ್ ಕ್ಯಾಮ್ರಾ ಇಟ್ಕೊಂಡು ನಾರ್ಮಲ್ ಆಗೋ ಹೆಂಗೋ ತೆಗಿಬೋದಿತ್ತು. ಕರೆಕ್ಟ್ ಅಲ್ಲ? KGF ಅಲ್ಲಿ ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ ಸ್ಟೋರಿನ ಇನ್ನೊಂದ ಅಂದ್ರೆ ನಂಬರ್ 1 ಇಸ್ ಮೇಕಿಂಗ್. ಇರೋದನ್ನ ಹೆಂಗ್ ಮಾಡಿದ್ರು ಅನ್ನೋದ್ರ ಮೇಲೆ ಆ ಮೂವಿ ಇವತ್ತು ಇಟ್ಟಾಗಿದ್ದು, ಕರೆಕ್ಟ್ ಅಲ್ಲ? ಹಾಗಾಗಿ ನಿಮ್ಗೆ ನಡೀತಿರೋ ಟ್ರೈನಿಂಗ್ ನ ನೀವ್ ಹೆಂಗ್ ಮೇಕಿಂಗ್ ಮಾಡ್ಕೋತಾ ಇದ್ದೀರಾ, ನೀವ್ ಹೆಂಗ್ ತಯಾರಿ ಮಾಡ್ಕೊಳ್ತಿದ್ದೀರಾ? ನೀವ್ ಇದನ್ನ KGF ಮಾಡ್ಕೋತಾ ಇದ್ದೀರಾ, ಸೀರಿಯಲ್ ಮಾಡ್ಕೋತಾ ಇದ್ದೀರಾ? ಗಮನಿಸಿ ನೋಡಿ. ಕರೆಕ್ಟಾ? ನೀವು ಸೀರಿಯಲ್ ಮಾಡ್ಕೊಂಡ್ರೆ ಬೇರೆ ತರ ರಿಸಲ್ಟ್ ನಿಮಗೆ. ನೀವು
KGF ಮಾಡ್ಕೊಂಡ್ರೆ ಬೇರೆ ತರ ರಿಸಲ್ಟ್. ಓಕೆ, ಸೊ ಇದು ನನ್ನ ಒಂದು ಸಲಹೆ, ನಾನೇ ಅಂತಲ್ಲ, ಅಟ್ ಲೀಸ್ಟ್ ನೆಕ್ಸ್ಟ್ ಇಂದ ಎಮರ್ಜೆನ್ಸಿ ಮೀಟಿಂಗ್ ಅಂತ ಬಂದಾಗ ಇಟ್ಸ್ ಓಕೆ, ಆದ್ರೆ ಯಾವ ಮೀಟಿಂಗ್ ಯಾವಾಗ ಇರುತ್ತೆ ಅಂತ ನಿಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಿರುತ್ತಲ್ಲ, ಅದರಿಂದ ಏನ್ ಮಾಡಿ ಅಂದ್ರೆ ಇನ್ ಮುಂದೆ ಅಲಾರ್ಮ್ ಫಿಕ್ಸ್ ಮಾಡಿ ಅರ್ಧ ಗಂಟೆ ಮುಂಚೆನೆ ನೀವು ಹೋಗ್ಬೇಕು ಅಂತ ನಿರ್ಧಾರ ತಗೊಳ್ಳಿ. ಅಕಸ್ಮಾತ್ ಆಫ್ಲೈನ್ ಮೀಟಿಂಗ್ ಆಗಿದ್ರೆ ಬರ್ತಾ ಇದ್ವಿ, ನಾವು ಅಟೆಂಡ್ ಆಗ್ತಾ ಇದ್ವಿ, ಅಥವಾ ನಮ್ಮನೇಲೆ ಒಂದು ಮೀಟಿಂಗ್ ಆಗಿದೆ ಅದಕ್ಕೆ ಟೈಮ್ ಕೊಟ್ಟು ಕೂರ್ತಿದ್ವಿ ಅನ್ಕೊಂಡು ನೀವು ಕೂರೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ಖಂಡಿತ ನಿಮ್ಗೆ ಸಪೋರ್ಟ್ ಆಗುತ್ತೆ ಅಂಡ್ ಹೆಲ್ಪ್ ಆಗುತ್ತೆ, ರೈಟ್? ಸೊ ಈಗ ಇವತ್ತಿನ ಮುಖ್ಯವಾದಂತ ಒಂದು ವಿಷಯ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ PPT ಜೊತೆಗೆ ರೈಟ್, PPT ಕಾಣಿಸ್ತಾ ಇದೆ ಅನ್ಕೊಂತೀನಿ ಎಲ್ರಿಗೂ. ಓಕೆ, ಎಸ್, ಥ್ಯಾಂಕ್ ಯು. ಸೊ PPTಗೆ ಬಂದಿದ್ದೀವಿ ನಾವು. ಸೊ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಸ್ಕೂಲ್ ಅಂತ. ಸೊ ಒಂದು ಸೀರೀಸ್ ತರ ನಾವು ಮಾಡ್ತಾ ಇದೀವಿ. ಆಲ್ರೆಡಿ ಸಾಧನೆ ಒಂದು ಸಲಹೆ ಮಾಡಿದ್ವಿ, ಈಗ ಬಿಸ್ನೆಸ್ ಸ್ಕೂಲ್ ಅಂತ ಹೇಳಿ ಓಪನ್ ಮಾಡ್ತಾ ಇದೀವಿ. ಯಾವ ಬಿಸ್ನೆಸ್ ಸ್ಕೂಲ್ ಅಂತ ಹೇಳಿದ್ರೆ, ನಾವು ಯಾವ ಕ್ಷೇತ್ರದಲ್ಲಿ ಇದೀವೋ ಆ ಕ್ಷೇತ್ರದ ವ್ಯಾಪಾರದ ಒಂದು ಶಾಲೆ ನಿಮಗಾಗಿ ತೆರೆದಿದೆ. ಪ್ರತಿ ಶುಕ್ರವಾರ ನಿಮ್ ವ್ಯಾಪಾರನ ಬೆಳೆಸ್ಕೊಳಕ್ಕೆ, ನಿಮ್ ವ್ಯಾಪಾರದಲ್ಲಿ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಸೊ ನಮ್ಮ ಒಂದು ವ್ಯಾಪಾರದ ಶಾಲೆ ರೆಡಿ ಆಗಿದೆ. ಬಟ್ ಇದನ್ನ ನೀವೆಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬಳಸ್ಕೊಳ್ತಿರೋದ್ರ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ನಾವು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಹೊಸ ಮಾದರಿಯ ವಿಭಿನ್ನವಾಗಿರುವಂತ ಒಂದು ವ್ಯಾಪಾರ ಶಾಲೆ ಬಿಸ್ನೆಸ್ ಸ್ಕೂಲ್ಗೆ. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ 2025ರಲ್ಲಿ ಈ ಒಂದು 2025ನ ಸೊ ನಿಮ್ಗೆ ಮೇಲ್ಗಡೆ 2025 ಮೇಲ್ಗಡೆ ಒಂದು ವಿಷಯ ಇದೆ. ಸೊ ಓದಿ ಅದನ್ನ, ಮೇಕಿಂಗ್ ಅನ್ಫರ್ಗೆಟಬಲ್ ಅಂತ. ಸೊ ಇದನ್ನ ಮರೆಯಕ್ಕಾಗ್ದಿರುವಂತ ವರ್ಷವಾಗಿ ನಾವೆಲ್ಲರೂ ಕೂಡ ಮಾಡ್ಕೋಬಹುದಾ? ನಮಗ್ ನಾವು ಪಣ ತೊಡೋಣ, ಫಸ್ಟ್ ಆ ಯೂನಿವರ್ಸ್ ಒಂದು ಮೆಸೇಜ್ ಕಳ್ಸೋಣ. 2025 ನಮ್ಮ ಇಡೀ ಜೀವಮಾನದಲ್ಲಿ ಮರೆಯಕ್ಕಾಗ್ದಿರುವಂತ ದಿನಗಳಾಗತ್ತೆ. ಈ 365 ದಿನಗಳು ಕೂಡ ನನಗೆ ಸುವರ್ಣ ಅಕ್ಷರಗಳಲ್ಲಿ ಬರ್ಕೊಳ್ಳುವಂತ ದಿನಗಳಾಗತ್ತೆ, ಅಥವಾ ಗೋಲ್ಡನ್ ಡೇಸ್, ಚಿನ್ನದಂತ ದಿನಗಳಾಗ್ತವೆ. ಫಸ್ಟ್ ನಾನು ಹಂಗಂತ ಬಯಸೋಣ. ಸೊ ಯಾರು ಯಾವ ತರ ಬಯಸ್ತೀವೋ ಆ ರೀತಿ ನಮ್ಗೆ ಸಿಗುತ್ತೆ, ಇದು ಗೊತ್ತಿರೋದೆ. ಆದ್ರೆ ಇವತ್ ಬಯಸಿದ್ರೆ ನಾಳೆ ಬೆಳಗ್ಗೆ ಸಿಗಲ್ಲ, ಅದೊಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಆದ್ರೆ ಬೈಕೆ ಯಾವತ್ತು ಚೇಂಜ್ ಆಗ್ಬಾರ್ದು. ಬೈಕೆ ಅದೇ ಇದ್ರೆ ಅದು ಖಂಡಿತ ನಮ್ಗೆ ಬೌನ್ಸ್ ಬ್ಯಾಕ್ ಆಗಿ ಆ ವಿಷಯ ನಮ್ಗೆ 10 ಟೈಮ್ಸ್ 1000 ಟೈಮ್ಸ್ ಸಿಗುತ್ತೆ. ಹಾಗಾಗಿ ಅನ್ಫರ್ಗೆಟೇಬಲ್ ಇಯರ್ ಆಗಿ 2025ನ ಮಾಡ್ಕೊಳ್ಳೋಣ. ನಾನಂತೂ ಹಂಗ್ ಡಿಸೈಡ್ ಮಾಡಿದೀನಿ. ಸೊ ನೀವು ಹಂಗೆ ಡಿಸೈಡ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಮತ್ತೆ ಎಲ್ಲಾರು ಎಲ್ಲಾ ಕಡೆನೂ ಬರ್ತಿರುವಂತ ಒಂದು ಸಿಂಪ್ಟಮ್ ಸೂಚನೆ ಏನಪ್ಪಾ ಅಂದ್ರೆ, ಎಲ್ಲೇ ಹೋಗ್ಲಿ 2025 ಒಂದು ಬಹಳ ಒಳ್ಳೆ ವೈಬ್ರೇಷನ್. ಎಲ್ಲರೂ ಹೇಳ್ತಿದ್ರೆ ಬಹಳ ಚೆನ್ನಾಗಾಗತ್ತೆ, 2025 ತುಂಬಾ ಚೆನ್ನಾಗಾಗತ್ತೆ, ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತ ಆ ಎಲ್ಲರ ವೈಬ್ರೇಷನ್, ಎಲ್ಲರ ಆಶೀರ್ವಾದ, ಎಲ್ಲರ ಎನರ್ಜಿಯಿಂದ ನಾವು ಕೂಡ ಅದಕ್ಕೆ ಅದೇ ಎನರ್ಜಿ ಕೊಡೋಣ, ಅದೇ ವಿಶ್ವಾಸ ಇಡೋಣ. ನಮ್ಮಲ್ಲೂ ಕೂಡ ವೈಬ್ರೇಷನ್ ಅದೇ ಇರ್ಲಿ, ಅದೇ ಆಲೋಚನೆ ಇರ್ಲಿ. ಆ ಆಲೋಚನೆ ಜೊತೆಗೆ, ಆ ಉದ್ದೇಶ ಜೊತೆಗೆ, ಆ ಥಾಟ್ ಜೊತೆಗೆ ನಾವು ಮುಂದುವರಿಯೋಣ. 2025ರನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಕೊಳ್ಳುವಂತ ದಿನಗಳಾಗಿ ಮಾಡ್ಕೊಳ್ಳೋಣ. ಸೊ ಇದು ನನ್ನ ಕಡೆಯಿಂದ ನನ್ಗನ್ಸಿರುವಂತ ಒಂದು ಸಲಹೆ ಅಥವಾ ನನ್ಗನ್ಸಿರುವಂತ ವಿಷಯ ಇದು. ಅದಾದ್ಮೇಲೆ ಸ್ಟೆಪ್ ಇನ್ ಟು ದಿಸ್ ಇಯರ್ ವಿತ್ ಪಾಸಿಟಿವಿಟಿ, ಕರೇಜ್ ಅಂಡ್ ಗ್ರಾಟಿಟ್ಯೂಡ್. ಮೇ ಈಚ್ ಡೇ ಬಿ ಎ ಫ್ರೆಶ್ ಸ್ಟಾರ್ಟ್ ಟುವರ್ಡ್ಸ್ ಟು ಡ್ರೀಮ್. ಸೊ ಒಂದು ಒಳ್ಳೆ ಸಕಾರಾತ್ಮಕ ಆಲೋಚನೆಯಿಂದ, ಧೈರ್ಯದಿಂದ, ಕೃತಜ್ಞತೆ ಭಾವನದಿಂದ ನಾವೆಲ್ಲರೂ ಕೂಡ ಒಂದು ಹೊಸ ಶುರುನ ಮಾಡೋಣ. ಯಾವ್ದ್ರ ಕಡೆಗೆ ಅಂತ ಹೇಳಿದ್ರೆ, ನಮ್ಮ ಕನಸಿನ ಕಡೆಗೆ. ಸೊ 2025 ನಿಮ್ಮೆಲ್ಲರ ಕನಸು ಈಡೇರ್ಲಿ. ಸೊ ದೇವರಲ್ಲಿ ನಾನು ಪ್ರೇಯರ್ ಮಾಡ್ತೀನಿ, ನಿಮ್ಮೆಲ್ಲರ ಕನಸು ಈಡೇರಿಸ್ಕೊಳ್ಳುವಂತ ಶಕ್ತಿ, ಸಾಮರ್ಥ್ಯ, ಅರ್ಹತೆ, ಜ್ಞಾನ, ಅದಕ್ಕೆ ಬೇಕಿರೋ ದಾರಿ, ಅದನ್ನ ಬಳಸ್ಕೊಳ್ಳುವಂತ ಚಾಕಚಕ್ಯತೆ ಎಲ್ಲವೂ ಕೂಡ ಭಗವಂತ ಮತ್ತೆ ಯೂನಿವರ್ಸ್ ನಿಮಗೆ ಕಲ್ಪಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದ್ರ ಮುಖಾಂತರ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇವತ್ತು ಬಿಸ್ನೆಸ್ ಸ್ಕೂಲ್ ಅಂತೇಳಿ, ಪ್ರತಿ ಶುಕ್ರವಾರ 8:00ವರೆಗೆ. ಸೊ ಇನ್ ಮುಂದೆ 8:00ವರೆಗೆ ಈ ಬಿಸ್ನೆಸ್ ಸ್ಕೂಲ್ ನ ಅಟೆಂಡ್ ಆಗೋದಕ್ಕೆ, ಸೊ ವಿದ್ಯಾರ್ಥಿಗಳಾಗಿ, ಬೆಳೆಯುವ ವಿದ್ಯಾರ್ಥಿಗಳಾಗಿ ನೀವೆಲ್ಲರೂ ಕೂಡ ಶ್ರದ್ಧೆ, ಭಕ್ತಿ, ಸೊ ವಿನಯದಿಂದ, ನಮ್ರತೆಯಿಂದ ನೀವು ಅಟೆಂಡ್ ಆಗ್ತೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಇವತ್ತಿನ ಮೊದಲನೇ ವಿಷಯ, ಒಂದು ಬಿಸ್ನೆಸ್ ಅಂತ ಬಂದ್ರೆ, ಒಂದು ಶಾಲೆ ಅಂತ ಬಂದ್ರೆ, ಆ ಶಾಲೆಗೆ ಮೊದಲು ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಆರ್ ಯು ಡೂಯಿಂಗ್ ಬಿಸ್ನೆಸ್? ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ ಪ್ರಶ್ನೆ ಕೇಳ್ತೀನಿ. ನೀವೆಲ್ಲರೂ ಹೌದು ಅಂತೀರಾ, ಸತ್ಯ. ಸೊ ಹಂಗಿದ್ಮೇಲೆ ನಾವು ವಿ ಶುಡ್ ನೋ ಗ್ರೂಮಿಂಗ್. ಸೊ ನಾವು ನಮ್ಮ ಗ್ರೂಮಿಂಗ್ ಬಗ್ಗೆ ಗೊತ್ತಿರ್ಬೇಕಾಗುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಶಾಲೆ ಅಂತ ಬಂದ್ರೆ ಏನು? ಫಸ್ಟ್ ಎಕ್ಸಾಮ, ಫಸ್ಟ್ ರ್ಯಾಂಕ, ಫಸ್ಟ್ ಪಾಠನ, ಇಲ್ಲ ಆಟನ, ಇಲ್ಲ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗುವಂತ ರೀತಿ ನೀತಿನ. ಯಾವ್ದಿರ್ಬೋದು? ಮೆಸೇಜ್ ಮಾಡ್ಬೋದಾ?
ನಾನು ಹೇಳಿದ ಎಷ್ಟೊಂದು ವಿಷಯ ಇದೆ. ಶಾಲೆ ಅಂತ ಬಂದ್ರೆ ಆಟ, ಪಾಠ, ಊಟ, ಎಕ್ಸಾಮು, ಟೆಸ್ಟು, ಬುಕ್ಕು ಎಲ್ಲ ಇದಾವೆ. ಈ ಎಲ್ಲದ್ರಲ್ಲೂ ಮೊದಲನೇದು ಯಾವುದು? ಅಥವಾ ನಾವು ಹೋಗೋ ರೀತಿನ, ಶಾಲೆಗೆ ಹೋಗೋ ರೀತಿನ, ಶಾಲೆನ ಬಳಸ್ಕೊಳ್ಳುವಂತ ರೀತಿನ, ಸೊ ಯಾವುದು? ಸೊ ಗ್ರೂಮಿಂಗ್ ಸರ್ ಅಂತ ಹೇಳಿ ಕಳ್ಸಿದ್ದಾರೆ. ಸೊ ಫಸ್ಟ್ ಶಿಕ್ಷಕರು ಅಂತ, ಆಟ ಪಾಠ, ಸಿಸ್ಟಮು, ರೀತಿ ನೀತಿ. ಓಕೆ, ಒಂದಷ್ಟು ಮೆಸೇಜ್ ಬರ್ತಿದೆ. ಸೊ ಇದೆಲ್ಲ ಬಂತು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಶಾಲೆಗೆ ಹೋಗುವಂತ ರೀತಿ ನೀತಿ ಬಹಳ ಮುಖ್ಯ ಆಗುತ್ತೆ. ಹೋದ್ಮೇಲೆ ತಾನೇ ಪಾಠ, ಹೋದ್ಮೇಲೆ ತಾನೇ ಆಟ, ಆಮೇಲೆ ತಾನೇ ಸೆಂಟ್ರಲ್ ಊಟ, ಆಮೇಲೆ ತಾನೇ ಟೆಸ್ಟ್, ಎಕ್ಸಾಮು, ಟೀಚರ್ಸ್ ಎಲ್ಲ. ಆದ್ರೆ ಮೊದಲು ಏನಪ್ಪಾ ಅಂದ್ರೆ ನಾನು ಅಡ್ಮಿಷನ್ ಆಗಿ ನನ್ನದೇ ಆದಂತ ಒಂದು ಒಳ್ಳೆ ಯೂನಿಫಾರ್ಮ್ ಜೊತೆಗೆ ನಾನು ವಿದ್ಯಾರ್ಥಿಯಾಗಿ ಆ ಶಾಲೆಗೆ ಅಟೆಂಡ್ ಆಗ್ತೀನಲ್ವಾ, ಅದು ಫಸ್ಟ್ ಬೇಕಾಗಿರೋದು. ಈಗ ನಾವು ವ್ಯಾಪಾರ ಶುರು ಮಾಡಿದೀವಿ. ಈ ವ್ಯಾಪಾರದಲ್ಲಿ ಮೊದಲು ಏನು, ನನ್ನ ವ್ಯಾಪಾರನ ನಾನು ಎಲ್ಲಿಂದ ಶುರು ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಗ್ರೂಮಿಂಗ್ ಇಂದನೇ ಶುರು ಆಗ್ಬೇಕಾಗತ್ತೆ. ತುಂಬಾ ಜನ ಹೇಳ್ತಾರೆ ವ್ಯಾಪಾರದಲ್ಲಿ ಬೆಳಿಬೇಕು ಅಂತೇಳಿ. ವ್ಯಾಪಾರದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಮೊದಲು ಬೆಳೆಯುವಂತ ಕಲ್ಚರ್, ರೀತಿ ಅಥವಾ ಆ ತರ ನಾನ್ ಕಾಣಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ನಾ ಅದಕ್ಕೆ ಬೇಕಿರುವಂತ ತಯಾರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಬಿಸ್ನೆಸ್ ಅಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿದ್ದು ಗ್ರೂಮಿಂಗ್ ಅಂತ ಅಂದ್ರೆ ನಾವು ಕಾಣಿಸ್ಕೊಳ್ಳುವಂತ ರೀತಿ ಬಹಳ ಆಗತ್ತೆ. ಇಂಪಾರ್ಟೆನ್ಸ್ ಆಫ್ ಗ್ರೂಮಿಂಗ್. ಸೊ ಅಂದ್ರೆ ಏನ್ ಗ್ರೂಮಿಂಗ್ ಅಂದ್ರೆ ಏನು? ಚೆನ್ನಾಗಿ ಕಾಣಿಸ್ಕೊಳ್ಳೋದು ಅಷ್ಟೇ, ಸುಂದರವಾಗಿ ಕಾಣೋದು, ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಆಕರ್ಷಣೆಯಿಂದ ಕಾಣೋದು. ಬಟ್ ನಮ್ಮಲ್ಲಿ ತುಂಬಾ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಅಥವಾ ಆಕರ್ಷಣೆ ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೊಂದು ಏನೋ ಒಂದು ನೆಗೆಟಿವ್ ವೈಬ್ರೇಷನ್ ಕೊಟ್ಬಿಟ್ಟಿದ್ದಾರೆ ಜನಗಳ ವಿಚಾರದಲ್ಲಿ. ಆಕ್ಚುಲಿ ಸುಂದರವಾಗಿ ಕಾಣಿಸ್ಕೊಳ್ಳೋದು, ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಳ್ಳುವಂತದ್ದು ಒಳ್ಳೆ ವಿಷಯ. ಬಟ್ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಯೋಚಿಸ್ಬೇಕು. ಸೊ ಒಳ್ಳೆ ರೀತಿಯಲ್ಲಿ ಭಾವಿಸ್ಬೇಕು. ಯೋಚಿಸೋದು ಹಂಗೆ ಇರಬೇಕು, ನಮ್ಮ ಭಾವನೆಗಳು ಕೂಡ ಹಂಗೆ ಇರಬೇಕು. ಹಾಗಾಗಿ ನಾವು ಗ್ರೂಮಿಂಗ್ ಗೆ ಬಹಳ ಮುಖ್ಯವಾದಂತ ವಿಚಾರ ಏನು ಅಂತ ನೋಡೋಣ. ಅದ್ರಲ್ಲಿ ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುವಂತದ್ದು. ನಮ್ಮೆಲ್ಲರಿಗೂ ಗೊತ್ತು, ನೀವ್ ಬೇಕಾದ್ರೆ ಮೆಸೇಜ್ ಎಷ್ಟ್ ಜನಕ್ಕೆ ನೀವು ನೋಡಕ್ ಚೆನ್ನಾಗಿ ಕಾಣಿಸ್ತಿದ್ದ ದಿನ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತಾ ಅಥವಾ ಡಲ್ ಆಗಿರ್ತೀರಾ? ನಿಮ್ಮ ಫೇಸ್ ಅಲ್ಲಿ ಒಂದು ಚೆರೀಸ್ ಕಾಣಿಸ್ತಾ ಇರತ್ತಾ ಅಥವಾ ಒಂದು ಏನ್ ಹೇಳ್ತಾರೆ ಗ್ಲೋ ಕಾಣಿಸ್ತಿರುತ್ತಾ ಅಥವಾ ಡಲ್ ಆಗಿ ಕಾಣಿಸ್ತಿರುತ್ತಾ? ಸೊ ನೀವು ಬಟ್ಟೆಗಳೆಲ್ಲ ಹಾಕೊಂಡು ಚೆನ್ನಾಗಿರೋ ಟೈಮ್ ನಲ್ಲಿ ಹೊಸ ಬಟ್ಟೆ ಹಾಕೊಂಡು ಅಥವಾ ಯಾವ್ದೋ ಒಂದು ಚೆನ್ನಾಗಿರೋ ಬಟ್ಟೆನೋ ಫಿಟ್ ಆಗಿರೋ ಬಟ್ಟೆನೋ ಹಾಕೊಂಡಾಗ ಜನಗಳ ಹತ್ರ ಹೋಗ್ಬೇಕಾದ್ರೆ ಯಾವ ತರ ಹೋಗ್ತೀರಾ? ಡಲ್ ಆಗಿ ಹೋಗ್ತೀರಾ ಅಥವಾ ಬಹಳ ಜೋಶಿಂದ ಹೋಗ್ತೀರಾ? ಹೇಗ್ ಹೋಗ್ತೀರಾ? ಖುಷಿಯಾಗಿ, ಕಾನ್ಫಿಡೆನ್ಸು, ಜೋಶು. ಈಗ ಈ ವಿಷಯ ಗೊತ್ತು ನಮ್ಗೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಹಬ್ಬ ಮಾಡ್ಬೇಕಾರೆ ಯಾಕೆ ನಮ್ಗೆ ದೊಡ್ಡವರೆಲ್ಲ ಹಬ್ಬಗಳಲ್ಲಿ ಹೊಸ ಬಟ್ಟೆ ತಗೊಳ್ಳಿ ಅಂತ ಹೇಳ್ತಾರೆ? ಯಾಕೆ ಹಬ್ಬಗಳಲ್ಲಿ ಹೊಸ ಬಟ್ಟೆ ಹಾಕ್ತಿವಿ ಅಂದ್ರೆ ಹಬ್ಬ ಅಂತ ಬಂದ್ರೆ ಕೇವಲ ಊಟದಿಂದನೇ ಹಬ್ಬ ಅಂತ ಅನ್ಸಲ್ಲ. ಬೇಕಾದ್ರೆ ಗಮನಿಸಿ ನೋಡಿ. ಹಬ್ಬ ಅಂದ್ರೆ ಊಟ ಬದಲಾಗತ್ತೆ. ಹಬ್ಬ ಅಂದ್ರೆ ಮನೆ ಸ್ವಚ್ಛ ಆಗತ್ತೆ. ಹಬ್ಬ ಅಂದ್ರೆ ಮನೆ ನೋಡಕ್ ಚೇಂಜ್ ಆಗತ್ತೆ. ಹಬ್ಬ ಅಂದ್ರೆ ನಾವು ಓಡಾಡೋ ನೆಲ ಚೇಂಜ್ ಆಗತ್ತೆ. ಯಾಕಂದ್ರೆ ಅದೆಲ್ಲ ಗ್ಲೋ ಕಾಣಿಸ್ತಾ ಇರ್ತದೆ. ಒರ್ಸಿರ್ತೀವಿ, ತೊಳೆದಿರ್ತೀವಿ, ಚೆನ್ನಾಗ್ ಮಾಡಿರ್ತೀವಿ. ಆಮೇಲೆ ಹಬ್ಬ ಅಂದ್ರೆ ಮನೆಯವ್ರು ಎಲ್ರೂ ಫ್ರೆಶ್ ಆಗಿರ್ತಾರೆ. ಮನೆಯವ್ರು ಎಲ್ರೂ ಬಟ್ಟೆ ಚೆನ್ನಾಗಿ ಹಾಕೊಂಡಿರ್ತಾರೆ. ಎಲ್ಲ ಇವೆಲ್ಲವೂ ಸೇರಿದ್ರೆ ಹಬ್ಬ ಆಗತ್ತೆ. ಕರೆಕ್ಟ್ ಅಲ್ಲ? ಸೊ ಇದೇ ರೀತಿ ಅವೆಲ್ಲವೂ ಕೂಡ ನಮ್ಮ ಹಬ್ಬದ ವಾತಾವರಣ ಹೇಗೆ ಒಂದು ಸೃಷ್ಟಿ ಮಾಡ್ತಾವೋ ನಮ್ಮ ಒಂದು ಗ್ರೂಮಿಂಗ್ ಕೂಡ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಬೂಸ್ಟ್ ಮಾಡುತ್ತೆ. ಬಿಸ್ನೆಸ್ ಮಾಡೋರಿಗೆ, ಬೆಳಿಬೇಕು ಅನ್ನುವಂತ ವ್ಯಕ್ತಿಗೆ, ಏನನ್ನಾದ್ರೂ ಸಾಧಿಸ್ತೀನಿ ಅನ್ನೋ ವ್ಯಕ್ತಿಗೆ, ಸಂಪಾದಿಸಿ ಅನ್ನೋ ವ್ಯಕ್ತಿಗೆ ಮೊದಲು ಇರ್ಬೇಕಾಗಿದ್ದು ವಿಶ್ವಾಸ ಇರಬೇಕು. ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ಬೇಕು ಅಂದ್ರೆ ನೀವು ಚೆನ್ನಾಗಿ ಕಾಣಿಸ್ಕೋಬೇಕು. ಹಾಗಾಗಿ ಏನೇನಕ್ಕೆ ಹೆಲ್ಪ್ ಆಗತ್ತೆ? ನೀವು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡ್ತೀರಾ. ನಿಮ್ಮೊಳಗಡೆ ಆತ್ಮ ಭರವಸೆ, ಸೆಲ್ಫ್ ಅಶೂರ್ಡ್ ಆಗ್ತೀರಾ ನೀವು. ನಿಮ್ಮೇಲೆ ನಿಮ್ಗೆ ಒಂದು ಭರವಸೆ ಹುಟ್ಟುತ್ತೆ. ನಿಮ್ಮೇಲೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಹುಟ್ಟುತ್ತೆ. ಏನೋ ಒಂದು ವಿಶ್ವಾಸ. ಕಂಫರ್ಟಬಲ್ ಆಗಿರ್ತೀರಾ. ಬಹಳ ಕಂಫರ್ಟಬಲ್ ಆಗಿರ್ತೀರಾ. ಜಾಯ್ಫುಲ್ ಆಗಿರ್ತೀರಾ. ಖುಷಿಯಾಗಿರ್ತೀರಾ. ಅಕಸ್ಮಾತ್ ಯಾರೋ ಏನಕ್ ಬಂದ್ರೆ ಇರ್ಲಿ ಬಿಡು ಗುರು, ಇರ್ಲಿ ಬಿಡಿ ಸರ್ ಪರವಾಗಿಲ್ಲ ಸಾರ್ ಅಂತೀರಾ. ಅಕಸ್ಮಾತ್ ನೀವು ಬೇಜಾರಲ್ಲಿದ್ದಾಗ ಅವಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡೋ ರೀತಿನೇ ಬೇರೆ. ಕರೆಕ್ಟ್ ಅಲ್ಲ? ನೀವು ಖುಷಿಯಾಗಿ ಜೋಶಲ್ಲಿ ಇದ್ದಾಗ ಕಷ್ಟಗಳು ಕೂಡ ಚಿಕ್ಕದಾಗಿ ಕಾಣಿಸುತ್ತೆ. ಬೇರೆ ತೊಂದರೆಗಳಿಗೂ ಕೂಡ ನೀವು ಧೈರ್ಯ ಕೊಟ್ಬಿಡ್ತೀರಾ. ಅಕಸ್ಮಾತ್ ನೀವೇ ಏನೋ ಒಂದು ಫೀಲ್ ಅಲ್ಲಿ ಇದ್ದಾಗ ಯಾರಾದ್ರೂ ಹೇಳಕ್ ಬಂದ್ರೆ ನಂದೇ ಒಂದು ಇವ್ರು ಇದ್ರಲ್ಲೊಂದು ಹೋಗಪ್ಪ ನಂದ್ ಕಟ್ಕೊಂಡೇ ನನ್ಗೆ ಆಗ್ತಿಲ್ಲ, ನಿಂದ್ ಬೇರೆನಾ ಅನ್ನೋ ತರ ಇರ್ತೀವಿ. ಸೊ ಅದ್ರ ಅರ್ಥ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು ನಮ್ಮ ಗ್ರೂಮಿಂಗ್ ಇಂದ. ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋದ್ರಿಂದ, ಸುಂದರವಾಗಿ ಕಾಣಿಸ್ಕೊಳ್ಳೋದ್ರಿಂದ, ನಾವು ಸುಂದರವಾಗಿ ರೆಡಿ ಆಗೋದ್ರಿಂದ. ಹಾಗಾಗಿ ಇದು ಬಹಳ ಮುಖ್ಯ ಆಗತ್ತೆ.
ಅದಾದ ನಂತರ ನೆಕ್ಸ್ಟ್ ನೋಡೋಣ ಮೆಂಟಲ್ ವೆಲ್ ಬೀಯಿಂಗ್. ಆಕ್ಚುಲಿ ಇಲ್ಲಿ ಏನಾಗುತ್ತೆ, ನಾವು ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ. ನೀವು ಅನ್ಕೋಬಹುದು ಮಾನಸಿಕ ಆರೋಗ್ಯವಾಗಿರ್ಬೇಕಂದ್ರೆ ಬಟ್ಟೆ ಮ್ಯಾಟರ್ ಆಗುತ್ತಾ ಸರ್, ನಾವು ನೋಡಕ್ ಚೆನ್ನಾಗಿ ಕಾಣಿಸೋದು ಮ್ಯಾಟರ್ ಆಗುತ್ತಾ ಸರ್? 100% ಮ್ಯಾಟರ್ ಆಗುತ್ತೆ. ನೀವೆಷ್ಟು ನೋಡಕ್ ಚೆನ್ನಾಗಿ ಕಾಣಿಸ್ತಿರಲ್ಲ, ನೀವು ಖುಷಿಯಾಗಿರ್ತಿರಲ್ಲ, ಆ ಖುಷಿಯಾಗಿರೋದೇ ನಿಮ್ಮ ಮೆಂಟಲ್ ವೆಲ್ ಬೀಯಿಂಗ್. ಆರೋಗ್ಯ, ಮಾನಸಿಕವಾಗಿ ಆರೋಗ್ಯವಂತರಾಗಿರ್ತೀರಾ. ಇವನ್ ಗ್ರೂಮಿಂಗ್ ಕೂಡ ಇದೊಂದು ಥೆರಪಿ ಆಗತ್ತೆ. ನಿಮ್ಮ ಏನ್ ಹೇಳ್ತೀವಿ, ಇಲ್ನೆಸ್ ಇರ್ಬೋದು, ಡಲ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಖಿನ್ನತೆ ಇರ್ಬೋದು, ಇದನ್ನ ದೂರ ಪಡಿಸೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ನೀವ್ ಎಕ್ಸಾಂಪಲ್ ಅನ್ಕೊಳ್ಳಿ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಒಂದು ಖಿನ್ನತೆಲಿ ಇದ್ದೀರಾ, ಯಾವ್ದೋ ಒಂದು ಫೋರ್ಸ್ಕೋ ಅಥವಾ ಏನಕ್ಕೋ ನೀಟಾಗಿ ರೆಡಿಯಾಗಿ ಡ್ರೆಸ್ ಹಾಕೊಂಡ್ರೆ ಅನ್ಕೊಳ್ಳಿ, ನೀಟಾಗಿ ರೆಡಿಯಾಗಿ ಡ್ರೆಸ್ ಹಾಕೊಂಡು ನೀವು ಕನ್ನಡಿ ಮುಂದೆ ಬರ್ತಿದ್ದಂಗೆ ನಿಮ್ಮ ಆ ಖಿನ್ನತೆ ಇರುತ್ತಲ್ಲ, ಆ ಸ್ಟ್ರೆಸ್ ಇರುತ್ತಲ್ಲ, ಆಟೋಮೆಟಿಕಲಿ ಕಮ್ಮಿ ಆಗತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ನಿಮಗ್ ನೀವು ನೋಡಕ್ ಚೆನ್ನಾಗಿ ಕಾಣಿಸಕ್ ಸ್ಟಾರ್ಟ್ ಆಗ್ತಿದಂಗೆ ನಿಮ್ ಒಳಗಡೆ ಒಂದು ಖುಷಿ ಬರುತ್ತೆ, ಹೊಸ ಮನುಷ್ಯ ಆಗ್ತಾರೆ. ಸೊ ಹಾಗಾಗಿ ನೀವು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಾ, ನೋಡಕ್ ಚೆನ್ನಾಗಿ ಕಾಣಿಸಕ್ ರೆಡಿ ಆಗಿ, ಸುಂದರವಾಗಿ ರೆಡಿ ಆಗಿ, ಅಟ್ರಾಕ್ಟಿವ್ ಆಗಿರಕ್ ಪ್ರಯತ್ನ ಪಡಿ. ಅದು ಖಂಡಿತ ನಿಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡುತ್ತೆ. ಅದಾದ್ಮೇಲೆ ಸೆಲ್ಫ್ ಕೇರ್ ಅನ್ನುವಂಥದ್ದು ಏನಿದೆಯಲ್ಲ, ಸ್ವಯಂ ಕಾಳಜಿ ಇದೆಯಲ್ಲ, ಈ ಪ್ರಾಕ್ಟೀಸ್ ನೀವು ಮಾಡ್ಕೊಳ್ತಾ ಬಂದ್ರೆ ಸೊ ಸ್ಕಿನ್ ಚೆನ್ನಾಗಿ ನೋಡ್ಕೊಂತೀರಾ, ನಿಮ್ಗೆ ನಿಮ್ ಸ್ಕಿನ್ ಇಷ್ಟ ಆಗತ್ತೆ. ಜೊತೆಗೇನಪ್ಪಾ ಅಂತ ಹೇಳಿ ನಿಮ್ಗೆ ನಿಮ್ ಹೇರ್ ಕಂಡ್ರೆ ಇಷ್ಟ ಆಗತ್ತೆ, ನಿಮ್ ಹೇರ್ ನ ಲವ್ ಮಾಡ್ತೀರಾ, ಅದ್ರ ಮೇಲೆ ರೆಸ್ಪೆಕ್ಟ್ ಸ್ಟಾರ್ಟ್ ಆಗತ್ತೆ, ಗ್ರಾಟ್ಯೂಡ್ ಸ್ಟಾರ್ಟ್ ಆಗತ್ತೆ, ಡ್ರೆಸ್ ಗಳ ಮೇಲೆ ನಿಮ್ಗೆ ಲವ್ ಬರುತ್ತೆ, ಡ್ರೆಸ್ ಗಳನ್ನ ಹುಷಾರಾಗಿ ನೋಡ್ಕೊಳ್ತೀರಾ, ಹೆಂಗಂದ್ರಂಗ್ ಬಿಸಾಕೋದಿಲ್ಲ, ಹೆಂಗಂದ್ರಂಗ್ ಅದನ್ನ ಎಷ್ಟೋ ಜನ ಬೆಳಗ್ಗೆ ಹಾಕೊಬೇಕಾರೆ ಐರನ್ ಆಗಿರೋ ಬಟ್ಟೆಗಳೆಲ್ಲ ಇರ್ತಲ್ಲ, ಅದನ್ನ ಹಾಕೊಬೇಕಾದ್ರೆ ನೀಟಾಗಿ ಹಾಕೊಂಡು ಹಿಂಗೆಲ್ಲ ಹಾಕೊಳ್ತಾರೆ. ಅದು ಸಂಜೆ ಎಲ್ಲ ಬಂದು ಯೂಸ್ ಆಗಿರುತ್ತಲ್ಲ, ಇಷ್ಟು ಯೂಸ್ಡ್ ಅಲ್ಲ, ಅದನ್ನ ರಿಮೂವ್ ಮಾಡಿದಾಗ ಕಾಲಲ್ಲಿ ತಳ್ಬಿಡ್ತಾರೆ. ಗಮನಿಸಿ ನೋಡಿ ಎಷ್ಟ್ ಸರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆ ಒಂದು ಗ್ರಾಟ್ಯೂಡ್, ಆ ಬಟ್ಟೆಯಿಂದ ನಾನು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದು ಬಂದ್ರೆ ಆ ಬಟ್ಟೆಗೂ ಕೂಡ ನಾವು ಗ್ರಾಟ್ಯೂಡ್ ಕೊಡ್ತೀವಿ. ಸೊ ಯೂಸ್ ಆಗಿರೋ ಬಟ್ಟೆನೂ ಕೂಡ ಪ್ರೀತಿಯಿಂದ ಎತ್ತಿಡ್ತೀವಿ ಸೈಡ್ಗೆ, ಒದೆಯೋದಾಗ್ಲಿ, ತಳ್ಳೋದಾಗ್ಲಿ, ಎಸೆಯೋದಾಗ್ಲಿ ಮಾಡಲ್ಲ. ಸೊ ಇವೆಲ್ಲವೂ ಕೂಡ ಸೆಲ್ಫ್ ಕೇರ್ ಬರುತ್ತೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ, ನಿಮಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ ನೀವು ಗ್ರೂಮಿಂಗ್ ಮಾಡ್ಕೊಳ್ಳೋದ್ರಿಂದ, ನೀವು ಚೆನ್ನಾಗಿ ಕಾಣಿಸ್ಕೊಳ್ಳೋದ್ರಿಂದ. ಸೊ ಯಾರಿಗೆ ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಇರುತ್ತಲ್ಲ, ಅವ್ರು ಮಾತ್ರ ಅವ್ರು ಖುಷಿಯಾಗಿರಕ್ ಸಾಧ್ಯ. ಯಾರು ಅವ್ರನ್ನ ಅವ್ರು ಕೇರ್ ಮಾಡ್ತಾರೆ, ಯಾರು ಅವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಟ್ಕೊಳ್ತಾರೆ, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇರುತ್ತಲ್ಲ, ಅವ್ರಿಗೆ ಇನ್ನೊಬ್ರು ಕೇರ್ ಬಗ್ಗೆ, ಇನ್ನೊಬ್ರು ರೆಸ್ಪೆಕ್ಟ್ ಬಗ್ಗೆ ಬಹಳ ಗೌರವ ಇರುತ್ತೆ, ಇನ್ನೊಬ್ರು ಪ್ರೀತಿ ಬಗ್ಗೆನೂ ಬಹಳ ಗೌರವ ಇರುತ್ತೆ, ಖಂಡಮ್ ಆಗಿ ನೋಡೋದಿಲ್ಲ. ಸೊ ಇದು ನಮ್ಗೆ ಅನುಭವ ಆಗುವಂತದ್ದು. ಹಾಗಾಗಿ ಸೆಲ್ಫ್ ಕೇರ್ ಬಹಳ ಮುಖ್ಯ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಮ್ಮನ್ನ ಯಾರು ನೋಡ್ಬೇಕು, ನಿಮ್ಮನ್ನ ಯಾರು ನೋಡೋದ್ ಬೇಡ, ನೀವು ನೋಡ್ಬೇಕು. ನಿಮ್ಮ ಒಳಗಡೆ ಪರಮಾತ್ಮ ಇದಲ್ಲ, ಆತ್ಮ ಇದಲ್ಲ, ಈ ಆತ್ಮ ಪರಮಾತ್ಮ ಖುಷಿ ಪಡ್ಬೇಕು ನಿಮ್ಮನ್ನ ನೋಡಿದ್ರೆ. ನಿಮ್ಮ ನೀವೇ ಮಿರರ್ ಅಲ್ಲಿ ನೋಡ್ಕೊಂಡ್ಬಿಟ್ರೆ ವಾವ್ ಅನ್ಸ್ಬೇಕು. ಆ ತರ ನಮ್ಗೋಸ್ಕರ, ನಾವು ನಮ್ಮ ಆತ್ಮ ತೃಪ್ತಿಗೋಸ್ಕರ, ನಮ್ಮ ಉಲ್ಲಾಸಗೋಸ್ಕರ, ನಮ್ಮ ಖುಷಿಗೋಸ್ಕರ ನಾವು ಗ್ರೂಮಿಂಗ್ ಅಲ್ಲಿ ಇರ್ಬೇಕಾಗತ್ತೆ. ಬಹಳಷ್ಟು ಜನ ಬಟ್ಟೆ ಹಾಕೋದು, ನಾವು ನೋಡಕ್ ಚೆನ್ನಾಗ್ ಕಾಣಿಸ್ಕೊಳ್ಳೋದು, ಕ್ರೀಮ್ ಅಪ್ಲೈ ಮಾಡೋದು, ಏರ್ನ ನೋಡ್ಕೊಳ್ಳೋದು, ಇದೆಲ್ಲ ಬೇರೆಯವ್ರಿಗೋಸ್ಕರ ಅನ್ಕೊಂಡಿದ್ದಾರೆ. ಇಲ್ಲ ಸ್ನೇಹಿತರೆ, ಇದನ್ನೆಲ್ಲ ಮಾಡ್ಕೊಂಡು ನೋಡಿ, ನೀವೆಷ್ಟು ಚಿಕ್ಕವ್ರ ಆಗ್ತೀರಾ. ಯಾವ್ದ್ರಲ್ಲಿ ಚಿಕ್ಕವ್ರ ಆಗ್ತೀರಾ ಗೊತ್ತಾ? ಏಜ್ ಅಲ್ಲಿ ಚಿಕ್ಕವ್ರ ಆಗ್ತೀರಾ, ಕರೆಕ್ಟ್ ಅಲ್ಲ? ಬಟ್ ಜೊತೆಗೇನಪ್ಪಾ ಅಂದ್ರೆ ಆರೋಗ್ಯದಲ್ಲಿ ದೊಡ್ಡವರಾಗ್ತೀರಾ. ಸೊ ಹಾಗಾಗಿ ನಿಮ್ಗೆ ಏಜ್ ಚಿಕ್ಕದಾಗತ್ತೆ, ನೋಡಕ್ ಚೆನ್ನಾಗಿ ಕಾಣಿಸ್ತೀರಾ, ಒಂಥರ ಪುಟ್ಟದೇಳ್ತೀರಾ, ಜೋಶ್ ಜಾಸ್ತಿ ಬರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ, ಬಹಳ ಅಟ್ರಾಕ್ಟಿವ್ ಆಗಿರ್ತೀರಾ, ಬಹಳ ಚುರುಕಾಗಿರ್ತೀರಾ, ಎಲ್ಲಾ ಕಡೆ ಸ್ಪೀಡ್ ಇರುತ್ತೆ. ಸೊ ಒಂದು ಎನರ್ಜಿ ಜಾಸ್ತಿ ಇರುತ್ತೆ, ಯಾವ ಕೆಲ್ಸನಾದ್ರೂ ಕೂಡ ಪಟ ಪಟದ್ ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ನೀವು ತುಂಬಾ ಈ ಸೆಲ್ಫ್ ಕೇರ್ ಇರೋರು, ಬಹಳ ಈ ಅಟ್ರಾಕ್ಟಿವ್ ಆಗಿರೋರು ಬೇಕಾದ್ರೆ ನೋಡಿ, ಅವ್ರು ಯಾವ ಕೆಲಸ ಕೊಟ್ಟರು ಚುರುಕಾಗಿ ಮಾಡ್ತಾರೆ, ಪ್ರೆಸೆಂಟ್ ಅಲ್ಲಿ ಇದ್ ಮಾಡ್ತಿರ್ತಾರೆ. ಬಿಕಾಸ್ ಇಂಥವೆಲ್ಲ ಹೆಲ್ಪ್ ಆಗತ್ತೆ ನಾವು ಗ್ರೂಮಿಂಗ್ ಅಲ್ಲಿ ಇರೋದ್ರಿಂದ. ನಾವು ಡಲ್, ಹಳೆ ಬಟ್ಟೆ ಅಥವಾ ರೆಡಿ ಇಲ್ದಿರೋ ಬಟ್ಟೆ, ನಮ್ಮನ್ನ ಡಲ್ ಆಗಿ ತೋರಿಸುವಂತ ಬಟ್ಟೆಗಳು ಹಾಕೊಂಡಾಗ ಸ್ವಾಭಾವಿಕವಾಗಿ ಮಾನಸಿಕವಾಗಿ ನಾವು ಡಲ್ ಆಗ್ತೀವಿ. ಇದು ಅನುಭವ ಆಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ. ಇಟ್ಸ್ ಗಿವ್ ಎ ಪಾಸಿಟಿವ್ ಆಟಿಟ್ಯೂಡ್, ನಿಮ್ಮೊಳಗೊಂದು ಪಾಸಿಟಿವ್ ಆಟಿಟ್ಯೂಡ್ ಕೊಡುತ್ತೆ. ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಕೊಡುತ್ತೆ. ಎಲ್ಲೋ ಒಂದ್ ಕಡೆ ನಾನು ಚೆನ್ನಾಗಿದ್ದೀನಪ್ಪ, ನಾನು ಮಾತಾಡೋ ಜನ ಒಪ್ಕೊಳ್ತಾರೆ, ಅಥವಾ ನಾನು ಮಾತಾಡೋ ನಂಗೊಂದು ಬೆಲೆ ಸಿಗುತ್ತೆ ಅಂತ ಹೇಳಿ. ಬಟ್ ಅಟ್ರಾಕ್ಟಿವ್ ಆಗಿರ್ತೀರಾ, 4 ಜನ ನಿಮ್ಮನ್ನ ನೋಡ್ತಿರ್ತಾರೆ, ಗುರಾಯಿಸೋದು ಅಥವಾ ತಿರುಗಿ ನೋಡೋದು ಅಂತೀವಲ್ಲ, ಆಗ 4 ಜನ ನಿಮ್ಮನ್ನ ನೋಡ್ತಿರ್ತಾರೆ. ಆಕ್ಚುಲಿ 4 ಜನ ನಮ್ಮ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ವಿಷಯ ಅಲ್ವಾ? 4 ಜನ ನೋಡೋ ತರ ಇದೀವಲ್ಲ ನಾವು. ಯಾರು ನಮ್ಮ ನೋಡ್ತಿಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಬೇಜಾರ್ ತಾನೆ? 4 ಜನ ನೋಡೋ ತರ ಬದುಕೋದು ಖುಷಿ ಅಲ್ವಾ? ಸೊ ಆ ತರ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ. ಇಟ್ಸ್ ರಿಫ್ಲೆಕ್ಟ್ ಯುವರ್ ಟೀಮ್ ಅಂಡ್ ಸರೌಂಡಿಂಗ್. ನಿಮ್ಮ ನೀವು ಚೆನ್ನಾಗಿ ಕಾಣಿಸ್ಕೊಳ್ಳೋದು ನಿಮ್ಮ ಟೀಮ್ಗೆ ರಿಫ್ಲೆಕ್ಟ್ ಆಗತ್ತೆ. ನೀವು ಅಪ್ಪ ಅಮ್ಮ ಚೆನ್ನಾಗಿ ಕಾಣಿಸ್ಕೊಳ್ಳೋದು ಮಕ್ಳಿಗೆ ರಿಫ್ಲೆಕ್ಟ್ ಆಗತ್ತೆ. ಅಣ್ಣ ಅಕ್ಕ ಚೆನ್ನಾಗಿ ಕಾಣಿಸ್ಕೊಳ್ಳೋದು ತಮ್ಮ ತಂಗಿರಿಗೆ ರಿಫ್ಲೆಕ್ಟ್ ಆಗತ್ತೆ.
ತಂದೆ ತಾಯಿಗಳು ಚೆನ್ನಾಗಿರುವಂತದ್ದು ಸುತ್ತಮುತ್ತ ಇರುವಂತ ಅವರ ಚಿಕ್ಕವರಿಗೆ ರಿಫ್ಲೆಕ್ಟ್ ಆಗತ್ತೆ. ಅಕಸ್ಮಾತ್ ನಮ್ಗಿನ್ ದೊಡ್ಡವರಾದ್ರೂ ಕೂಡ ನಾನೇ ಯಾಕಂಗ್ ಇರಬಾರ್ದು, ಅವ್ರ ತರ ಇರಬಾರ್ದು ಅಂತ ಹೇಳಿ ರಿಫ್ಲೆಕ್ಟ್ ಆಗತ್ತೆ. ಸೊ ಹಾಗಾಗಿ ನಮ್ಮ ಗ್ರೂಮಿಂಗು ನಮ್ಮ ಸರೌಂಡಿಂಗ್ ಎಲ್ಲಾರ್ಗು ಕೂಡ ರಿಫ್ಲೆಕ್ಟ್ ಆಗತ್ತೆ. ಅವ್ರುಗಳ್ನು ಕೂಡ ಚೆನ್ನಾಗಿ ಇಟ್ಕೋಬೇಕು ಅನ್ಸುತ್ತೆ. ಅವರು ನಾವ್ ಹಿಂಗ್ ಯಾಕೆ ಇರಬಾರ್ದು ಅನ್ಸುತ್ತೆ. ನಾವು ಗೊತ್ತೋ ಗೊತ್ತಿಲ್ದಂಗೋ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಇನ್ಸ್ಪೈರ್ ಆಗಿ ಅವರು ಚೆನ್ನಾಗಿರೋದಕ್ಕೆ ನಾವು ಕಾರಣರಾಗ್ತೀವಿ. ಹಾಗಾಗಿ ನಮ್ಮ ಸುತ್ತಮುತ್ತ ಇರೋರು ಕೂಡ ಒಂದ್ ಕಡೆ ಪಾಠ ಆಗತ್ತೆ, ಇನ್ನೊಂದ್ ಕಡೆ ಡುಪ್ಲಿಕೇಶನ್ ಸಪೋರ್ಟ್ ಆಗತ್ತೆ, ರಿಫ್ಲೆಕ್ಟ್ ಆಗತ್ತೆ, ಹೆಲ್ಪ್ ಆಗತ್ತೆ. ನಮ್ಮಿಂದ ನಮ್ಮ ಚಿಕ್ಕವರು ಮಕ್ಕಳು ಅವ್ರು ಕೂಡ ನೀಟಾಗಿರೋದು ಕಲಿತಾರೆ. ಅಥವಾ ಐರನ್ ಆಗಿರೋ ಬಟ್ಟೆ ಯೂಸ್ ಮಾಡುವಂತದ್ದಾಗ್ಲಿ, ಅಥವಾ ನೀಟಾಗಿ ಶೂ ಪಾಲಿಶ್ ಮಾಡ್ಕೊಂಡು ಹೋಗುವಂತದ್ದು. ತಂದೆ ಅವ್ರ ಶೂನ ನೀಟಾಗಿ ಪಾಲಿಶ್ ಮಾಡಿ ಸರಿಯಾಗಿ ಎತ್ತಿಟ್ಕೊಂಡ್ರೆ ಅದು ನೋಡುವಂತ ಮಗು ಅವ್ರ ಶೂನ ರೆಡಿ ಮಾಡ್ಕೊಳ್ಳುತ್ತೆ, ಎತ್ತಿಟ್ಕೊಳ್ಳುತ್ತೆ. ಸೊ ನಾವು ಮನೆ ಹತ್ರ ಬಂದಾಗ ನಮ್ ಶೂಗಳಿಗೆ ಚಪ್ಪಲಿಗಳಿಗೆ ಥ್ಯಾಂಕ್ಸ್ ಹೇಳೋದನ್ನ ಸೈಡಿಗೆ ಸರಿಯಾದ ರೀತಿಲಿ ಬಿಟ್ರೆ ಮಕ್ಳು ಕೂಡ ಅದನ್ನ ಬಿಡ್ತಾರೆ. ಆಮೇಲೆ ನಾವೇನ್ ಮಕ್ಳು ಜಾಸ್ತಿ ಹೇಳ್ಬೇಕಿಲ್ಲ. ಅಯ್ಯೋ ನನ್ ಶೂ ಹೇಗಿದೆ ನೋಡು, ಆಗ ನಿನ್ ಶೂ ಆಗಿದ್ರೆ ಹೆಂಗಿರುತ್ತೆ, ಅವರೇ ರೆಡಿ ಮಾಡ್ತಾರೆ. ನನ್ ಚಪ್ಲಿ ಎಷ್ಟ್ ನೀಟ್ ಆಗಿದೆ ನೋಡು, ನಾನ್ ರೆಡಿ ಮಾಡ್ಬೇಕು. ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ ಚಪ್ಲಿಗಳೇ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದಿದ್ರೆ, ಶೂಸ್ ಗಳು ಹೆಂಗೆಂಗೋ ಇದ್ರೆ, ನಮ್ ಶೂಸ್ ಯಾವತ್ತೋ ಎಷ್ಟು ವರ್ಷಕ್ಕೆ ಮುಂಚೆನೋ ಯಾವತ್ತೋ ಕಾಲದಲ್ಲಿ ಅಪ್ಪ ಅಮ್ಮದಿರು ಕೊಡಿಸ್ದಂಗಿದ್ರೆ ಏನಾಗುತ್ತೆ, ಮಕ್ಳುಗಳು ಅದನ್ನ ನೀಟಾಗಿ ನೋಡ್ಕೊಳ್ಳಲ್ಲ. ಹಾಗಾಗಿ ನಮ್ಮ ಚಿಕ್ಕವರಿಗೆ ನಾವ್ ಹೇಳೋದ್ಕಿಂತ ನಮ್ಮ ಗ್ರೂಮಿಂಗ್ ಅವ್ರಿಗೆ ದಾರಿ ಆಗತ್ತೆ. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಯಶಸ್ಸಿರುತ್ತೆ. ಸೂಕ್ತ ಮನಸ್ಸು ಅಂತ ಒಂದು ಬುಕ್ ಬಂದಿದೆ, ಎರಡಿದೆ. ಸೊ ಫಾರಿನ್ ಅವ್ರು ಬರ್ದಿರೋದು ಬೇರೆ, ಅದು ಬೇರೆ. ಈಗ ರೀಸೆಂಟ್ ಆಗಿ ಒಂದು ಸೂಕ್ತ ಮನಸ್ಸು ತಾರಾ ಅದನ್ನ ಓದಕ್ಕೆ ಅಂತಂದಾಗ ಅದ್ರಲ್ಲಿ ಮೊದಲನೇ ಲೆಸನ್ ಏನಿದೆ ಗೊತ್ತಾ, ಎಲ್ಲಿ ಕ್ಲೀನಿನೆಸ್ ಇದೆಯೋ, ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಯಾವತ್ತೂ ಕೂಡ ಯಶಸ್ಸಿದೆ. ಸ್ವಚ್ಛತೆ ಇರೋ ಕಡೆ ಸೂಕ್ಷ್ಮ ಮನಸ್ಸು ಚೆನ್ನಾಗಿ ಕೆಲಸ ಮಾಡತ್ತೆ ಅಂತ. ಅಂದ್ರೆ ನಮ್ಮ ಸೂಕ್ತ ಮನಸ್ಸು ಅಂತ ಏನಿದೆಯಲ್ಲ, ಆ ಸೂಕ್ತ ಮನಸ್ಸು ಚೆನ್ನಾಗಿ ಕೆಲಸ ಮಾಡೋ ಎಲ್ಲಿ ಮಾಡುತ್ತೆ ಅಂದ್ರೆ ಎಲ್ಲಿ ಕ್ಲೀನಿನೆಸ್ ಇದೆ, ಎಲ್ಲಿ ಸ್ವಚ್ಛವಾಗಿದೆ ಅಂತೇಳಿ. ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಚೆನ್ನಾಗಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನಮ್ ಸುತ್ತಮುತ್ತ ಸ್ವಚ್ಛವಾಗಿರ್ಬೇಕು. ಮತ್ತೆ ಅದ್ ಹೇಳ್ತಾರಲ್ಲ, ಸ್ವಚ್ಛತೆ ಅಂತಂದ್ರೇನೆ ಅದು ಅಟ್ರಾಕ್ಟ್ ಆಕ್ಚುಲಿ. ಸೊ ಹಾಗಾಗಿ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋಣ ಅಂತ ಬಂದ್ರೆ ಗ್ರೂಮ್ ವಿಚಾರದಲ್ಲಿ ಫಸ್ಟ್ ಇಂಪ್ರೆಷನ್. ಯಾವಾಗ್ಲೂ ಫಸ್ಟ್ ಇಂಪ್ರೆಷನ್ ಆಗಿರ್ತೀರಾ. ಎಲ್ಲೋದ್ರೂ ಕೂಡ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್. ನಿಮ್ಮನ್ನ ನಾನು ಯಾವಾಗ್ಲೂ ಲಾಸ್ಟ್ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಹೇಳಿದೆ, ನಮ್ಮನ್ನ ಯಾರಾದ್ರೂ ನೋಡ್ತಾರಲ್ಲ ಹೊಸ್ದಾಗಿ, ಅವರು ಮನುಷ್ಯನ ಬ್ರೈನ್ ಎಷ್ಟು ಸ್ಪೀಡ್ ಆಗಿದೆ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಬ್ಬ ವ್ಯಕ್ತಿಯ ಅವರ ಔಟ್ಲುಕ್ ಏನಿದೆಯಲ್ಲ ಅದ್ರ ಮೇಲೆ ಆ ವ್ಯಕ್ತಿ ಔಟ್ಲುಕ್ ನ ಜಡ್ಜ್ ಮಾಡಕ್ಕೆ ಎಷ್ಟು ಕ್ಷಣ ಸಾಕು ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಕೇವಲ 4 ಕ್ಷಣ ಸಾಕು. 1 2 3 ಇಷ್ಟೇ 4. ಇಷ್ಟು ಕ್ಷಣದಲ್ಲಿ 4 ಕ್ಷಣದಲ್ಲಿ 1 2 3 4 ಇಷ್ಟು ಕ್ಷಣದಲ್ಲಿ ನಮ್ಮನ್ನ ಎದುರುಗಡೆ ಇರೋ ಜಡ್ಜ್ ಮಾಡ್ತಾರೆ. ಈ ವ್ಯಕ್ತಿ ಎಂತವ್ರು ಅಂತ ಜಡ್ಜ್ ಮಾಡಬಹುದಂತೆ 4 ಸೆಕೆಂಡ್ ಅಲ್ಲಿ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಯಾವತ್ತು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ. ಹಾಗಾಗಿ ಆ ಫಸ್ಟ್ ಇಂಪ್ರೆಷನ್ ಒಂದು ಬಹಳ ಮುಖ್ಯ ಆಗತ್ತೆ. ಬೀಂಗ್ ಎ ವೆಲ್ ಗ್ರೂಮ್ಡ್ ಕ್ರಿಯೇಟ್ಸ್ ಎ ಪಾಸಿಟಿವ್ ಫಸ್ಟ್ ಇಂಪ್ರೆಷನ್. ಎದುರುಗಡೆ ಇರೋರಿಗೆ ನಾವು ಚೆನ್ನಾಗಿ ಕಾಣಿಸ್ತೀವಲ್ವಾ, ಅಲ್ಲೇ ಒಂದ್ ಕಡೆ ಅವ್ರು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಅವ್ರ ಒಳಗಡೆಯ ಮನಸ್ಸು ಏನಿದೆಯಲ್ಲ, ಆ ಮನಸ್ಸು ನಮ್ಮನ್ನ ಪಾಸಿಟಿವ್ ಆಗಿ ವೆಲ್ಕಮ್ ಮಾಡುತ್ತೆ. ಸೊ ನಾವು ಅವ್ರಿಗೆ ಇಷ್ಟ ಆಗ್ತೀವಿ. ಯಾವಾಗ ನಾವು ನೋಡ್ತಿದ್ದಂಗೆ ಇಷ್ಟ ಆಗಿ ಶುರು ಆಗ್ತೀವಲ್ವಾ, ಅದಾದ್ಮೇಲೆ ನಮ್ಮ ಹತ್ರ ಯಾವ್ದೇ ಒಂದು ವಿಷಯನ ಅವ್ರಿಗೆ ರೀಚ್ ಮಾಡಿಸ್ಬೇಕಾದ್ರೆ ಬಹಳ ಈಸಿ ಆಗತ್ತೆ. ಎಲ್ಲೂ ಸ್ಟಕ್ ಆಗಲ್ಲ, ಎಲ್ಲೂ ಚಾಲೆಂಜ್ ಅನ್ಸಲ್ಲ. ನೋಡ್ತಿದ್ದಂಗೆ ಅವ್ರಿಗೆ ಇಷ್ಟ ಆಗೋ ತರ ಇರೋದು ಬಹಳ ಮುಖ್ಯ ಆಗತ್ತೆ. ಸರಿನಾ? ಇಷ್ಟ ಆಗೋ ತರ ನಡ್ಕೊಳ್ಳೋದು ಬೇಡ, ಫಸ್ಟ್ ಇಷ್ಟ ಆಗೋ ತರ ಇರೋಣ. ಸೊ ನಮ್ಮ ನಡವಳಿಕೆನೆ ಅವ್ರಿಗೆ ಆಮೇಲೆ ಇಷ್ಟ ಆಗತ್ತೆ, ಅದು ಬೇರೆ. ಸೊ ಆಮೇಲೆ ಇನ್ಫ್ಲೂಯೆನ್ಸಿಂಗ್ ಬೇರೆಯವ್ರಿಗೂ ಕೂಡ. ಸೊ ಬೇರೆಯವ್ರು ಕೂಡ ಇನ್ಫ್ಲೂಯೆನ್ಸಿಂಗ್ ಆಗತ್ತೆ. ಅವರ ದೃಷ್ಟಿಕೋನ ಕೂಡ ಎಷ್ಟು ಚೆನ್ನಾಗಿದಾರಲ್ಲ, ವಾವ್ ಎಷ್ಟು ನೀಟ್ ಆಗಿದೆಯಲ್ಲ, ಎಷ್ಟು ಬಟ್ಟೆ ಚೆನ್ನಾಗಿದೆಯಲ್ಲ ಇವ್ರದು, ಎಷ್ಟು ಪರ್ಫೆಕ್ಟ್ ಆಗಿದಾರಲ್ಲ ಇವರು ಅನ್ನೋ ತರ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಕೂಡ ಬಹಳ ಮುಖ್ಯ ಆಗತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಅದಾದ್ಮೇಲೆ ಪ್ರೊಫೆಷನಲಿಸಂ. ಆಕ್ಚುಲಿ ಯಾವುದೇ ಒಂದು ಬಿಸ್ನೆಸ್ ಗೆ ವೃತ್ತಿಪರತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಸೊ ಅದಕ್ಕೆ ಬೇಕಿರೋ ತರ ನಾವು ಸೆಟ್ ಆಗ್ಬೇಕಾಗತ್ತೆ. ತುಂಬಾ ಜನಗಳು ಹಂಗ ಆಗಲ್ಲ. ಸೊ ಎಲ್ಲದಕ್ಕೂ ಆ ತರ ಇರುತ್ತೆ. ಈಗ ಎಕ್ಸಾಂಪಲ್, ರಾಜಕೀಯಕ್ಕೆ ನಿಂತಂತ ಒಬ್ಬ ವ್ಯಕ್ತಿ, ಅವರೆಲ್ಲ ಯಾವ ತರ ಇರ್ತಾರೆ, ಅವ್ರದೊಂದು ಮೈಂಡ್ ಸೆಟ್ ಇದೆ ಗೊತ್ತಾ. ಸೊ ಒಂದು ಡಿಸಿಪ್ಲಿನ್ ಡ್ರೆಸ್ ಇರ್ತಾರೆ ನೋಡಿ, ಯಾವ್ದೇ ರಾಜಕಾರಣಿ ಆಗ್ಲಿ ಆದಷ್ಟು ವೈಟ್ ಶರ್ಟ್ ವೈಟ್ ಪ್ಯಾಂಟು. ಸೊ ಬಹಳ ಸಿಂಪಲ್ ಆಗಿರಕ್ ಇಷ್ಟಪಡ್ತಾರೆ, ಗಮನಿಸಿ ನೋಡಿ. ಸೊ ಯೋಚನೆ ಮಾಡಿ ನೋಡಿ. ಆದ್ರೆ ಅದೇ ಮಾಡೆಲ್ಸ್ ಅಂತ ಹೋಗಿ, ಹೀರೋಯಿನ್ಸ್ ಅಂತ ಹೋಗಿ, ಹೀರೋಗಳು ಸೇಮ್ ರಾಜಕಾರಣಿ ತರ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡಿರ್ತಾರೆ? ಇಲ್ಲ, ಹೀರೋಗಳೇ ಬೇರೆ ತರ ಇರ್ತಾರೆ. ಆದ್ರೂ ಏಜ್ ಆದ ಹೀರೋಗಳೇ ಬೇರೆ ತರ ಇರ್ತಾರೆ. ಸೊ ಅಲ್ಲಿ ಗಮನಿಸಿ ನೋಡಿ ಅವ್ರು ಯಾವ ತರ ಅವ್ರನ್ನ ಪ್ರಮೋಟ್ ಮಾಡ್ಕೊಳ್ತಾರೆ, ಅವ್ರ ಡ್ರೆಸ್ ಕೋಡೆ ಅವ್ರನ್ನ ಹೇಳ್ಬಿಡುತ್ತೆ. ಈಗ ರಾಜಕೀಯದಲ್ಲಿ ಯಾರೋ ಒಬ್ರು ಇದಾರೆ, ನಮ್ಮಲ್ಲಿ ಸಾಕಷ್ಟು ಜನ ಮಹಿಳೆಯವರು ರಾಜಕೀಯದಲ್ಲಿ MLA ಗಳಾಗಿದ್ದಾರೆ, MP ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ. ಆ ತರನೇ ಡ್ರೆಸ್ ಮಾಡ್ತಾರ ನಮ್ಮ ಫಿಲಂ ಹೀರೋಯಿನ್ಸ್ ಗಳು? ಇಲ್ಲ ಅಲ್ಲ.
ಫಿಲಂ ಹೀರೋಯಿನ್ ಅಂದ್ರೇನೆ ಈ ಸಮಾಜ ಬೇರೆ ತರ ನೋಡುತ್ತಲ್ವಾ, ಆ ಜನ ಹೇಗ್ ನೋಡ್ತಾರೋ ಆಗ್ ನಾನು ಇರ್ಬೇಕು ಅಂತ ಅವ್ರು ರೆಡಿ ಆಗಿ ಅದಕ್ಕೆ ಬೇಕಿರೋ ತರ ಸೊ ಅವರು ರೆಡಿ ಆಗ್ತಾರೆ. ಸೊ ಅದು ಅವರ ಒಂದು ವೃತ್ತಿಗೆ ಬೇಕಾದಂತ, ಆ ವೃತ್ತಿಗೆ ಬೇಕಿರ್ತರ ತಯಾರಿ ಆಗುವಂತದ್ದು. ಸೊ ಆತರ ನಾವು ಕೂಡ ನಮ್ಮ ವೃತ್ತಿ ಯಾವ ತರ ಇದೆ ಅದಕ್ಕೆ ಡೆಮೋನ್ಸ್ಟ್ರೇಟ್ ಆಗಿ ನಾವಿರ್ಬೇಕು, ನಮ್ಮನ್ನ ಡೆಮೋ ಮಾಡ್ಬೇಕು. ಅಂದ್ರೆ ಅರ್ಥ ನಮ್ಮನ್ನ ತೋರ್ಸೋರು ಇವ್ರೆ ಬಿಸ್ನೆಸ್ ಅಂದ್ರೆ ಇವ್ರು ಅಂದ್ರೆ ಬಿಸ್ನೆಸ್ ಅನ್ನೋ ರೀತಿನಲ್ಲೇ ನಮ್ಮ ಒಂದು ಗ್ರೂಮಿಂಗ್ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಸೊ ಆತರ ಅದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಂದ್ರೆ ಇಲ್ಲೂ ಅಷ್ಟೇ ಆಕ್ಚುಲಿ ಏನಂದ್ರೆ ಈ ಒಂದು ಗ್ರೂಮಿಂಗ್ ಅನ್ನುವಂಥದ್ದು ಒಳ್ಳೆ ಹ್ಯಾಬಿಟ್ ಆಗುತ್ತೆ. ಜೊತೆಗೇನಪ್ಪಾ ಅಂದ್ರೆ ಸೊಸೈಟಿನ ಚೆನ್ನಾಗಿ ಕನೆಕ್ಟ್ ಮಾಡುತ್ತೆ ನಮ್ಗೆ. ಮತ್ತೆ ಇನ್ನೊಂದು ಒಂದು ಇಂಡಿವಿಜುವಲ್ ನಾನ್ ಚೆನ್ನಾಗಿ ಫೀಲ್ ಮಾಡ್ತೀನಿ, ಕಂಫರ್ಟಬಲ್ ಆಗುತ್ತೆ, ಕಾನ್ಫಿಡೆಂಟ್ ಆಗುತ್ತೆ, ಜನಗಳ ಮಧ್ಯದಲ್ಲಿ ನಾನು ಬಹಳ ಸ್ಟ್ರಾಂಗ್ ಆಗಿರ್ತೀನಿ, ಕರೇಜ್ ಬರುತ್ತೆ, ನಿಮಗೆ ಧೈರ್ಯ ನಿಮ್ಮ ಒಂದು ಗ್ರೂಮಿಂಗ್ ಇಂದನೂ ಕೂಡ ಬರುತ್ತೆ. ಸಮಾಜದ ಮಧ್ಯದಲ್ಲಿ ಜನಗಳ ಜೊತೆ ಚೆನ್ನಾಗಿ ಬೆರೀತೀರಾ. ಬೇಕಾದ್ರೆ ಗಮನಿಸಿ ನೋಡಿ, ನೀವು ಫೀಲ್ ಮಾಡಿ ನೋಡಿ, ನೀವ್ ಯಾವತ್ತು ಒಂದ್ 10 ಜನಗಳಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿ ಡ್ರೆಸ್ ಆಗಿ ಬಂದಿರ್ತಾರೆ, ತುಂಬಾ ಗ್ರೂಮಿಂಗ್ ಇರ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇರ್ತಾರೆ. ನೀವು ಅವತ್ತು ಚೆನ್ನಾಗಿ ಡ್ರೆಸ್ ಮಾಡಿಲ್ಲ, ಆ 10 ಜನಗಳ ಜೊತೆಲಿ ನೀವು ಇದ್ದಷ್ಟೊತ್ತು ಕೂಡ ನಿಮ್ಗೆ ಗಿಲ್ಟ್ ಕಾಡ್ತಾನೆ ಇರುತ್ತೆ. ನಾನು ಹಿಂಗ್ ಬರ್ಬಾರ್ದಾಗಿತ್ತು, ನಾನು ಆ ಡ್ರೆಸ್ ಹಾಕೊಂಡ್ ಬರ್ಬೇಕಿತ್ತು, ಇವರೆಲ್ಲ ಇಷ್ಟೊಂದ್ ಚೆನ್ನಾಗಿ ಬರ್ತಾರೆ ಅಂತ ಗೊತ್ತಿರಲ್ಲ ನನಗೆ, ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಇವರು, ಈ ತರ ಎಲ್ಲ ಬಂದಿದ್ದಾರೆ, ಇಷ್ಟು ಡಿಸಿಪ್ಲಿನ್ ಆಗಿ ಬಂದಿದ್ದಾರೆ, ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಬಂದಿದ್ದಾರೆ, ನಾನ್ ಮಾತ್ರ ಹಿಂಗ್ ಇರೋವಷ್ಟೊತ್ತು ನೀವು ಫೀಲ್ ಮಾಡ್ತಾನೆ ಇರ್ತೀರ. ಆಮೇಲೆ ನೀವು ಅಲ್ಲಿ ಯಾರನ್ನ ಸರ್ಚ್ ಮಾಡ್ತೀರಾ ಗೊತ್ತಾ, ಯಾರು ಸ್ವಲ್ಪ ನಿಮ್ ಡ್ರೆಸ್ ಮ್ಯಾಚ್ ಆಗೋ ತರ ಇರ್ತಾರ ಅಂತವ್ರ ಜೊತೆಲಿ ಇರಕ್ ಇಷ್ಟಪಡ್ತಾರೆ. ನೀವು ಪಡ್ತೀರಾ ಅಥವಾ ನಾನು ಹಂಗೆ ಇರ್ತೀನಿ ಅಲ್ಲಿ. ಸೊ ಹಾಗಾಗಿ ನಾವು ಸೊಸೈಟಿ ಮಧ್ಯದಲ್ಲೂ ನಮ್ ಜೊತೆನಲ್ಲಿ ಇರೋರ್ ಜೊತೆಲೂ ಚೆನ್ನಾಗಿರ್ಬೇಕು, ಕಾನ್ಫಿಡೆಂಟ್ ಆಗಿರೋ, ಧೈರ್ಯವಾಗಿರ್ಬೇಕು ಅಂದ್ರೆ ವೆಲ್ ಡ್ರೆಸ್ ಅಥವಾ ಒಂದು ಗ್ರೂಮಿಂಗ್ ಅಲ್ಲಿ ಇರುವಂತದ್ದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಅದಾದ್ಮೇಲೆ ರೆಸ್ಪೆಕ್ಟ್ ಫಾರ್ ಒನ್ ಸೆಲ್ಫ್ ಅಂಡ್ ಅದರ್ಸ್. ನಮಗೂ ಕೂಡ ರೆಸ್ಪೆಕ್ಟ್ ಇರುತ್ತೆ, ನಾವು ನಮಗೂ ಕೊಟ್ಕೊಳ್ತೀವಿ, ಅದರಿಗೂ ಕೂಡ ಕೊಡ್ತೀವಿ. ಸೊ ಅಲ್ಲಿ ನೋಡಿ, ಗ್ರೂಮಿಂಗ್ ಡೆಮೋನ್ಸ್ಟ್ರೇಟ್ಸ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ರೆಸ್ಪೆಕ್ಟ್ ಫಾರ್ ದೋಸ್ ಅರೌಂಡ್ ಅಸ್. ಸೊ ಆ ಒಂದು ಗ್ರೂಮಿಂಗ್ ಅನ್ನುವಂಥದ್ದು ನಾವು ಕೂಡ ಒಂಥರ ಡೆಮೋ ಮಾಡದಂಗೆ ಇರ್ತೀವಿ, ಡೆಮೋ ಪೀಸ್ ತರ ಇರ್ತೀವಿ, ನಮಗೂ ಸೆಲ್ಫ್ ಆತ್ಮಗೌರವ ಜಾಸ್ತಿ ಆಗುತ್ತೆ, ಸರೌಂಡಿಂಗ್ ಕೂಡ ಆ ಒಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ಏನ್ ಮಾಡುತ್ತೆ, ಇಂಪ್ರೂವ್ಸ್ ಬಿಸ್ನೆಸ್ ಪರ್ಫಾರ್ಮೆನ್ಸ್, ನಮ್ಮ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಈಗ ನೀವು ಬಿಸ್ನೆಸ್ ಬಗ್ಗೆ ಮಾತಾಡಕ್ ಹೋಗಿ ಹೆಂಗೋ ಹೋಗ್ಬಿಟ್ರೆ ಅಲ್ಲಿ ನಿಮ್ ಬಿಸ್ನೆಸ್ ಬೀಳುತ್ತಲ್ಲ, ಹೋಯ್ತಲ್ಲ ನಿಮ್ಮ ಬಿಸ್ನೆಸ್ ಪರ್ಫಾರ್ಮೆನ್ಸ್, ನಿಮಗೆ ವೀಕ್ ಆಗ್ಬಿಡುತ್ತೆ ಮೈಂಡು. ಏನಪ್ಪಾ ಇದು, ನಾನು ಬಿಸ್ನೆಸ್ ಹೇಳಕ್ ಹೋದೆ, ಏನು ಅಂತ ಏನು ಕಾಣಿಸ್ತಿಲ್ವಲ್ಲ ಅಂತ. ಮತ್ ನಿಮ್ಮನ್ನೇ ಜನ ಎಷ್ಟೊಂದ್ಸರಿ ಕೇಳಿದಾರೆ ಅಂತ ಹೇಳ್ತೀರಾ. ಕೆಲವರು ನನ್ಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ಸ್ ಡಿಸ್ಕಷನ್ ಕೌನ್ಸಿಲಿಂಗ್ ಬಂದಾಗ, ಸರ್ ಹೋಗಿದೆ ಸರ್, ನೀವೇ ಹಿಂಗೆ ಇದೀರಾ, ನೀವೇ ನಿಮ್ಮ ಹಿಂಡಿನೇ ಇಷ್ಟೊಂದು ಹೊಡ್ಕೊಂಡಿದೆ, ನಿಮ್ಮ ಏರಿಯಾ ಈ ತರ ಇದೆ, ಈ ತರ ಕೇಳ್ಬಿಟ್ಟಿದ್ದಾರೆ ಸಾರ್ ಅಂತ ಹೇಳ್ಬಿಟ್ಟು. ಹೌದು ಮತ್ತೆ ಅಲ್ವಾ, ಸತ್ಯ ತಾನೆ, ಅದ್ರಲ್ಲಿ ಏನ್ ತಪ್ಪಿದೆ. ನಾವ್ ಏನನ್ನ ಪ್ರಮೋಟ್ ಮಾಡಕ್ ಹೋಗ್ತಿದೀವೋ ನಾವ್ ಹಂಗಿಲ್ಲ ಅಂದಾಗ ಜನ ನಮ್ಮನ್ ಕೇಳ್ತಾರೆ. ಯೋಚನೆ ಮಾಡಿ, ಈಗ ಹೆಂಗಿರುತ್ತೆ ಗೊತ್ತಾ, ನಾವು ಯಾವ್ದೋ ಒಂದು ಟ್ರಿಪ್ ಹೋಗ್ಬೇಕು, ಒಂದ್ ಟ್ರಾವೆಲ್ ಹತ್ರ ಹೋಗ್ತಿವಿ, ಆ ಟ್ರಾವೆಲ್ ಅವ್ರು ಇಟ್ಕೊಂಡಿರ್ತಾರೆ, ಒಂದ್ 10 ಕಾರ್ ಇಟ್ಟಿರ್ತಾರೆ, 10 ಕಾರ್ಗೂ ಒಬ್ರು ಡ್ರೈವರ್ ಇರ್ತಾರೆ, ಆ ಡ್ರೈವರ್ ಡ್ರೈವಿಂಗ್ ಗೊತ್ತಿರಲ್ಲ, ಸುಮ್ನೆ ನೇಮಕ ಮಾಡಿರ್ತಾರೆ. ಹೋಗ್ತೀರಾ ನೀವು ಟ್ರಾವೆಲ್ಗೆ? ಹೋಗಲ್ಲ ತಾನೆ. ಡ್ರೈವಿಂಗ್ ಗೊತ್ತಿಲ್ದಿರೋ ಡ್ರೈವರ್ ಹತ್ರ ಅಲ್ಲಿ ನಿಂತ್ಕೊಂಡು ನೀವ್ ಎಲ್ಲಿಂದ ಕಾರ್ ಹತ್ತುತ್ತೀರಾ? ಅವ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಲ್ಲ ನೀವು. ಅದೇ ರೀತಿ ನಮಗೆ ಬಿಸ್ನೆಸ್ ಡ್ರೈವ್ ಮಾಡೋರು ನಾವು, ಡ್ರೈವಿಂಗ್ ಬೇಕಿದ್ ರೀತಿಲಿ ನಾವ್ ಇಲ್ದೇ ಇದ್ದಾಗ ನಮ್ ಕಾರ್ ಯಾರು ಹತ್ತುತ್ತಾರೆ? ಯಾರು ಹೋಗ್ತಲ್ಲ. ಸೊ ಹಾಗಾಗಿ ನಮ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗೋದೆ ನಮ್ಮ ಗ್ರೂಮಿಂಗ್ ಇಂದ. ಸೊ ಅದಾದ್ಮೇಲೆ ಅಷ್ಟೇ ಅಲ್ಲೇ ಗ್ರೂಮಿಂಗ್ ಏನ್ ಮಾಡುತ್ತೆ, ಇಟ್ಸ್ ಪ್ರೊಫೆಷನ್ ಲುಕ್ ಕೊಡುತ್ತೆ. ಸೊ ನಮ್ ಜೊತೆಗ್ ಬಂದವ್ರಿಗೆ, ನಮ್ ಜೂನಿಯರ್ಸ್ಗೆ, ನಮ್ ಸುತ್ತಮುತ್ತ ಇರೋರಿಗೆ ನಾನು ಹೀಗಿದ್ರೆ ಬೆಳಿತೀನಿ ಅಂತ ನೀವು ಒಂದು ಎಕ್ಸಾಂಪಲ್ ಆಗ್ತೀರಾ, ಎಕ್ಸಾಂಪಲ್ ಸೆಟ್ ಮಾಡ್ತೀರಾ. ಅದೊಂದು ಒಳ್ಳೆ ಒಂದು ಲುಕ್ ಕೊಡುತ್ತೆ, ಒಂದು ನೋಡಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ನಮ್ ಜೊತೆಗೆ ಇದ್ದವರು ಕೂಡ ಹಾಗೆ ರೆಡಿ ಆಗ್ತಾರೆ. ಇವೆಲ್ಲವೂ ಕೂಡ ನಡೀತಾ ಬರುತ್ತೆ. ಸೊ ಈಗ ಇಲ್ಲಿ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದು ಅಥವಾ ಪರ್ಸನಲ್ ಆಗಿ ಇರೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವೆಲ್ಲ ವಿಷಯದಲ್ಲೂ ಕನ್ನಡಿಯಾಗಿ ನೋಡ್ಕೋಬೇಕಾಗಿದೆ. ಇವಾಗ ಮೊದಲನೇದು ಹೆಡ್ ಬಾತ್ ಮಾಡುವಂತದ್ದು ಬಹಳ ಮುಖ್ಯ. ತುಂಬಾ ಜನ ಆ ತಲೆ ಸ್ನಾನ ಅಂತ ಹೇಳಿದಾಗ ಖಂಡಿತ ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಆದ್ರೂ ಶಾಂಪೂ ಮಾಡ್ಬೇಕಾದ್ ನಾವು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಯಾರಿಗೆ ಏರ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಥವಾ ಫಾಲಿಂಗ್ ಪ್ರಾಬ್ಲಮ್ ಇದೆ, ಕೂದುದ್ರೋ ಸಮಸ್ಯೆ ಇದೆ ಅನ್ನುವಂಥವ್ರು ಸ್ವಲ್ಪ ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಆದ್ರೂ ಮಾಡ್ಬೇಕಾಗತ್ತೆ. ಬಟ್ ಇನ್ನೊಂದೇನಪ್ಪಾ ಅಂತ ಹೇಳಿ, ತುಂಬಾ ಜನ ರೆಗ್ಯುಲರ್ ಆಗಿ ಹೆಡ್ ಬಾತ್ ಮಾಡದೇ ಇರ್ಬೋದು, ಅಥವಾ 2 ದಿನಕ್ಕೆ ಒಂದ್ಸರ್ನಾದ್ರೂ ಮಾಡ್ಬೇಕಾಗತ್ತೆ ಹೆಡ್ ಬಾತ್ ಅನ್ನ. ಶಾಂಪೂಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ, ನಮಗ್ ಸೂಟ್ ಆಗುವಂತ ಶಾಂಪೂಸ್ ಯೂಸ್ ಮಾಡಿ. ಯಾವ್ದೋ ಶಾಂಪೂ ಇದೆ ಅಂತ ಬಳಸೋದಲ್ಲ,
ನನ್ನ ನೇರ್ಗೆ ಯಾವ ಶೂಟ್ ಆಗುತ್ತೆ. ಈಗ ನಾವೆಲ್ಲ ಬಿಸ್ನೆಸ್ ಅಲ್ಲಿ ಇದೀವಿ, ನನ್ನ ನೇರ್ ತುಂಬಾ ರಫ್ ಇದೆಯಾ, ಸಲೂನ್ ಸ್ಮೂತ್ ಅಂಡ್ ಶಾನ್ ಯೂಸ್ ಮಾಡ್ಬೇಕಾಗತ್ತೆ. ನನ್ನಲ್ಲಿ ತುಂಬಾ ಏರ್ ಫಾಲ್ ಆಗ್ತಿದ್ಯಾ, ನಾರ್ಮಲ್ ಏರ್ ಫಾಲ್ ಇದೆಯಾ, ಎನ್ ಅಂಡ್ ಜಜೋಬೋ ಇದೆ, ತುಂಬಾ ಏರ್ ಫಾಲ್ ಆಗ್ತಾ ಇದೆಯಾ, ಸಲೂನ್ ಇದೆ, ಜೊತೆಗೆ ಹೇರ್ ಕೇರ್ ಮಾಡ್ಬೇಕಾಗತ್ತೆ. ಡ್ಯಾಂಡ್ರಫ್ ಇದೆಯಾ, ಸ್ವಲ್ಪ ಇದೆಯಾ, ಆರ್ನಿಕಾ ಶಾಂಪೂ ಯೂಸ್ ಮಾಡ್ಬೇಕು, ಜಾಸ್ತಿ ಇದೆಯಾ, ಡ್ಯಾಂಡ್ರಫ್ ಶಾಂಪೂ ಇದೆ. ಸೊ ಈ ತರ ಅದಕ್ಕೆ ಸಂಬಂಧಪಟ್ಟಂತ ಶಾಂಪೂಸ್ ನ ಯೂಸ್ ಮಾಡಿ ನಮ್ಮ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೇಕಾಗತ್ತೆ, ಮತ್ತೆ ನಮ್ಮ ಹೇರ್ ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಫಸ್ಟ್ ಆಫ್ ಆಲ್. ಹಾಗಾಗಿ ಸ್ನಾನ ಮಾಡುವಂತದ್ದು ಬಹಳ ಮುಖ್ಯ, ಫಂಡಮೆಂಟಲ್ ಬೇಸ್. ಸರ್ ಸ್ನಾನ ಮಾಡೋದೆಲ್ಲ ಇಲ್ಲಿ ಹೇಳ್ಕೊಡ್ಬೇಕಾ ಸರ್ ಅಂತ ಹೇಳಿದ್ರೆ, ಖಂಡಿತ ಬೇಸಿಕ್ ಹೌದು. ನಾವ್ ಯಾವಾಗ್ಲೂ ಫ್ರೆಶ್ ಆಗಿರುವಂತದ್ದು ಬಹಳ ಮುಖ್ಯ ಆಗತ್ತೆ. ಇನ್ನೊಂದು ವಿಷಯ ಗೊತ್ತಾ, ನಾವು ಸ್ನಾನ ಮಾಡೋದು ಬೇರೆಯವ್ರಿಗೆ ಗೊತ್ತಾಗ್ಬೇಕು, ಬೇರೆಯವ್ರಿಗೆ ಗೊತ್ತಾಗದೆ ಇರೋಬೇಕು, ಅದ್ಯಾವ್ದು ಮ್ಯಾಟರ್ ಆಗಲ್ಲ. ನಾನ್ ಸ್ನಾನ ಮಾಡೋದ್ರಿಂದ ನನಗೇನೆ ಆ ಫ್ರೆಶ್ನೆಸ್ ಫೀಲ್ ಆಗತ್ತೆ. ಆ ರೆಗ್ಯುಲರಿಟಿ ಮೇಂಟೈನ್ ಮಾಡುವಂತದ್ದು ಬಹಳ ಮುಖ್ಯ ಆಗತ್ತೆ. ಸೊ ಅದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಬ್ರಷ್ ಮಾಡುವಂತದ್ದು. ಸೊ ತುಂಬಾ ಜನಗಳಿಗೆ ಕೆಲವ್ರಿಗೆ ಏನಾಗಿದೆ, ಗ್ಯಾಸ್ಟ್ರಿಕ್ ಇರುತ್ತೆ, ಅಥವಾ ಇನ್ ಕೆಲವ್ರಿಗೆ ಸೊ ಸರಿಯಾಗಿ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ, ಇನ್ ಕೆಲವ್ರಿಗೆ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಿದ್ದೆ ಬರುತ್ತೆ. ನಾವು ಅಷ್ಟೇ ಕಾರ್ ಓಡಿಸ್ಬೇಕಾದ್ರೆ ಅಥವಾ ಕೂತ್ಕೊಂಡಾಗ, ಬಸ್ಸಲ್ಲಿ ಕೂತ್ಕೊಂಡಾಗ, ಟ್ರೈನ್ ಕೂತ್ಕೊಂಡಾಗ ತುಂಬಾ ನಿದ್ದೆ ಬರುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೊಂದ್ ಸರಿ ನಿದ್ದೆ ಆಗಿರಲ್ಲ. ಇಂಥ ಟೈಮಲ್ಲಿ ನಮ್ ಬ್ಯಾಗ್ ಅಲ್ಲಿ ಯಾವತ್ತೂ ಒಂದು ಬ್ರಷ್ ಇಟ್ಕೊಳ್ಬೇಕು. ಸೊ ರಿಪೀಟ್ ಬ್ರಷ್ ಮಾಡುವಂತದ್ದು, ಇಲ್ಲ ಅಂತ ಹೇಳಿದ್ರೆ ಪೇಸ್ಟ್ ಅಲ್ಲಿ ಅಟ್ಲೀಸ್ಟ್ ಲೈಟ್ ಆಗಿ ಅದನ್ನ ಬ್ರಷ್ ಮಾಡಿ ನಾವು ಸೊ ವಾಶ್ ಮಾಡ್ಬೇಕಾಗತ್ತೆ. ಮೌತ್ ನ ಫ್ರೆಶ್ ಆಗಿ ಇಟ್ಕೋಬೇಕಾಗತ್ತೆ, ಬಾಯಿನ ಫ್ರೆಶ್ ಆಗಿ ಇಟ್ಕೋಬೇಕಾಗತ್ತೆ. ರಾತ್ರಿ ಅಟ್ಲೀಸ್ಟ್ ನಮ್ಮ ಒಂದು ಪರ್ಸನಲ್ ಕೇರ್ಗೋಸ್ಕರ ಅಂದ್ರೂ ಡೈಲಿ ಟ್ವೈಸ್, ಬೆಳಗ್ಗೆ ಒಂದ್ಸಲ, ರಾತ್ರಿ ಮಲ್ಗಕ್ ಮುಂಚೆ ಒಂದ್ಸಲ ಬ್ರಷ್ ಮಾಡುವಂತದ್ದು ಬಹಳ ಒಳ್ಳೇದು. ಸೊ ಇದು ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ನಂತರ ಅದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಾವು ನಮಗ್ ಸೂಟ್ ಆಗುವಂತ ಡಿಯೋಡ್ರೆಂಟ್ ನ ಅಥವಾ ಸ್ಪ್ರೇನ ಯೂಸ್ ಮಾಡುವಂತದ್ದು ಬಹಳ ಮುಖ್ಯ ಆಗತ್ತೆ. ಸೊ ತುಂಬಾ ಜನಗಳಿಗೆ ಇಲ್ಲ ಸರ್ ನಮ್ಗೆ ಅಭ್ಯಾಸ ಎಲ್ಲ ಯೂಸ್ ಮಾಡಿ ಅಂತ ಹೇಳ್ತೀವಿ. ನಮ್ಗೆ ಸ್ಪ್ರೇ ಮಾಡೋ ಅಭ್ಯಾಸ ಇಲ್ದೇ ಇರ್ಬೋದು ಕೆಲವರಿಗೆ, ಆದ್ರೆ ನಾವೆಲ್ಲರೂ ಮನುಷ್ಯರೇ, ನಾವೆಲ್ಲರೂ ಕೂಡ ಜೀವಿಸ್ತಿದೀವಿ, ನಮ್ಮ ಚರ್ಮ ಜೀವಿಸ್ತಿದೆ, ಜೀವಂತವಾಗಿದೆ. ಸೊ ಹಾಗಾಗಿ ಚರ್ಮ ಉಸಿರಾಡುತ್ತೆ, ನಮ್ಮ ಕೆಟ್ಟ ನೀರನ್ನ ಬೆವ್ರ ಮುಖಾಂತರ ಹೊರಗಡೆ ತಂದೆ ತರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಜನ ಬೇವ್ತಾಗ ಸೊ ವಾಸನೆ ಬರುವಂತದ್ದು, ದುರ್ವಾಸನೆ ಬರುವಂತದ್ದು, ಬೇವ್ರಿನ ವಾಸನೆ ಬರುವಂತದ್ದು ಸರ್ವೇ ಸಾಮಾನ್ಯ, ಕರೆಕ್ಟ್ ಅಲ್ಲ? ನಮ್ಗೆ ಸ್ಪ್ರೇ ಇರೋದು, ತುಂಬಾ ಜನ ಸ್ಪ್ರೇ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ, ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅದು ನಮ್ಮ ಹತ್ರ ಇರುವಂತ ಬೇಡದಿರುವಂತ ಅಥವಾ ಕೆಟ್ಟ ವಾಸನೆನ ತಡೆಯೋದಕ್ಕಿರುವಂತ ಒಂದು ಆಯುಧ, ಕರೆಕ್ಟ್ ಅಲ್ಲ? ಹಾಗಾಗಿ ಆ ಸ್ಪ್ರೇ ಇಂದ ಏನಾಗುತ್ತೆ, ಅಥವಾ ಟಾಲ್ಕಮ್ ಪೌಡ್ರು, ಆ ಟಾಲ್ಕಮ್ ಪೌಡರ್ಲು ಕೂಡ ನಾವೀಗ ಅಂಡರ್ ಆರ್ಮ್ಸ್ ಯೂಸ್ ಮಾಡಬಹುದು, ತುಂಬಾ ಜನ ಅದನ್ನ ಯೂಸ್ ಮಾಡ್ತಾರೆ. ಅದರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ತುಂಬಾ ಸ್ವೆಟ್ ಆಗುವಂತ, ತುಂಬಾ ಬೆವರುವಂತ ಅಂಡರ್ ಆರ್ಮ್ಸ್ ಇರುತ್ತಲ್ಲ, ತುಂಬಾ ಜನಗಳಿಗೆ, ಕೆಲವರಿಗೆ ಸೊ ಕಂಕುಳು ಅಥವಾ ಅಂಡರ್ ಆರ್ಮ್ಸ್ ಅಂತ ಏನಿದೆ ಅಲ್ಲಿ ಜಾಸ್ತಿ ಬೆವರ್ತಾರೆ, ಸ್ವೆಟ್ ಆಗ್ತಾರೆ, ಸ್ವಾಭಾವಿಕವಾಗಿ ಆಗತ್ತೆ. ಮತ್ತೆ ಇನ್ನೊಂದು, ಬೆವರುವಂತದ್ದು ತಪ್ಪಲ್ಲ, ನಿದ್ದೆ, ಬೆವರೋದು, ಹಾಕ್ಲಿಕ್ಕೆ, ಇವೆಲ್ಲವೂ ಕೂಡ ದೇವ್ರು ನಮ್ಗೆ ಕೊಟ್ಟಿರುವಂತ ಒಂದು ರೀತಿ ನೀತಿ, ಅವನ್ನೆಲ್ಲ ಆಗ್ಲೇಬೇಕಾಗತ್ತೆ. ಬಟ್ ಆದ್ರೆ ಯಾವ ಸಮಯದಲ್ಲಿ ಆಗತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದಕ್ಕೋಸ್ಕರ ನಾವು ಟಾಲ್ಕಮ್ ಪೌಡರ್ ನ ಯೂಸ್ ಮಾಡುವಂತದ್ದು, ಇಲ್ಲ ಡಿಯೋಡ್ರೆಂಟ್ ನ ಯೂಸ್ ಮಾಡುವಂತದ್ದು, ಇಲ್ಲ ಬಾಡಿ ಸ್ಪ್ರೇ ಯೂಸ್ ಮಾಡುವಂತದ್ದು, ಸೊ ಇಲ್ಲ ಅಂದ್ರೆ ನಾರ್ಮಲ್ ಸ್ಪ್ರೇ ಯೂಸ್ ಮಾಡುವಂತದ್ದು, ಪರ್ಫ್ಯೂಮ್ ಯೂಸ್ ಮಾಡುವಂತದ್ದು ಬಹಳ ಮುಖ್ಯ ಆಗತ್ತೆ. ಸೊ ಟಾಲ್ಕಮ್ ಪೌಡರ್ ನ ಬಾಡಿಗೆ ಅಪ್ಲೈ ಮಾಡಿ, ಸೊ ಅದಾದ್ಮೇಲೆ ನಮ್ಗೆ ಬ್ಲೇಸರ್ಸ್ಗೆ, ಶರ್ಟ್ಸ್ಗೆ ಅಥವಾ ಸ್ಯಾರೀಸ್ಗೆ, ಚೂಡಿದಾರ್ಗೆ ಸೊ ನಾವು ಸ್ಪ್ರೇ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗತ್ತೆ. ಮತ್ತೆ ನಾವು ತುಂಬಾ ಜನ ಹಗ್ ಮಾಡುವಂತದ್ದು ಇರುತ್ತೆ, ಬಹಳ ಹತ್ರಕ್ಕೆ ಹೋಗಿ ಹ್ಯಾಂಡ್ ಶೇಕ್ ಮಾಡುವಂತದ್ದು ಇರುತ್ತೆ. ಹಂಗೆಲ್ಲ ಆದಾಗ ನಮ್ಮ ಬೇವರಿನ ಬೇಡದಿರುವಂತ ವಾಸನೆ, ಇರಿಟೇಷನ್ ಆಗುವಂತ ವಾಸನೆ ಅವ್ರಿಗೆ ಇರಿಟೇಷನ್ ಮಾಡಬಾರ್ದು, ನಾವು ಅವ್ರಿಗೆ ಬ್ಯಾಡ್ ಇಂಪ್ರೆಷನ್ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಸ್ಪ್ರೇಗಳನ್ನ ಯೂಸ್ ಮಾಡಬೇಕು, ಡಿಯೋಡ್ರೆಂಟ್ ಯೂಸ್ ಮಾಡ್ಬೇಕೆ ಹೊರತು ಇದೆ ಅಂತ ಹಾಕೊಳ್ಳೋಕೋಸ್ಕರ ಅಲ್ಲ. ಇದೊಂದು ಗೊತ್ತಿರ್ಲಿ. ಮತ್ತೆ ನಾವ್ ಹಾಕೋ ಸ್ಪ್ರೇಗಳು ಕೂಡ ಹೇಗಿರ್ಬೇಕು, ನಮ್ಮಲ್ಲಿ ಆಲ್ರೆಡಿ ಎಲ್ಲ ಮೈಲ್ಡ್ ಆಗಿ ಇದೆ, ಅದನ್ನ ಬಳಸ್ತಿದೀವಿ, ಆದಷ್ಟು ಮೈಲ್ಡ್ ಆಗಿರೋ ಸ್ಪ್ರೇಗಳನ್ನ ಬಳಸೋದು ಬಹಳ ಉತ್ತಮ. ಸೊ ಅಂದ್ರೆ ಏನ್ ಅರ್ಥ, ನಾವು ಸ್ಪ್ರೇ ಹಾಕೊಂಡಿದೀವಿ ಅಂತ ಹೇಳಿ, ನಾವು ಹಾಕಿದೀವಿ ಅಂತ ಹೇಳಿದ್ರೆ ನಮ್ಮ ಬೆವರಿನ ವಾಸನೆ ಇನ್ನೊಬ್ರು ಗೊತ್ತಾಗ್ದಿರೋ ತರ ಅವಾಯ್ಡ್ ಮಾಡುವಂತ ಸ್ಪ್ರೇ ಇದ್ರೆ ಸಾಕು. ನಾವು ಸ್ಪ್ರೇ ಹಾಕೊಂಡಿದೀವಿ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕು ಅನ್ನೋ ತರ ಇರಬಾರ್ದು. ಸೊ ಅದಕ್ಕೋಸ್ಕರ ಎಷ್ಟು ಲಿಮಿಟ್ ಅಲ್ಲಿ ಬೇಕೋ ಸ್ಪ್ರೇ ಅದನ್ನ ಅಪ್ಲೈ ಮಾಡ್ಕೊಳ್ಳುವಂತದ್ದು ಕೂಡ ಅವಶ್ಯಕತೆ ಇರುವಂತದ್ದು. ಇದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸ್ವೆಟ್ ಆಗೋದು ಸರ್ವೇ ಸಾಮಾನ್ಯ, ಇದು ಗೊತ್ತಿರ್ಲಿ. ಹಾಗಾಗಿ ಸ್ಪ್ರೇ, ಬಾಡಿ ಸ್ಪ್ರೇ ಅಥವಾ ಟಾಲ್ಕಮ್ ಪೌಡರ್ ನ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳುವಂತದ್ದನ್ನ ನೀವು ರೂಢಿಸ್ಕೋಬೇಕಾಗತ್ತೆ. ಸೊ ಇಲ್ಲ ನಿಮ್ಮ ಪಾಕೆಟ್ ಅಲ್ಲಿ ಸಣ್ಣ ಸಣ್ಣ ಒಂದು ಯಾವ್ದು ಪ್ಯಾಕೆಟ್ ಸ್ಪ್ರೇಗಳಿದಾವೆ, ಕ್ಯಾರಿ ಮಾಡ್ಬೇಕಾಗತ್ತೆ.
ಸೊ ವುಮೆನ್ಸ್ ಆದ್ರೆ, ಲೇಡೀಸ್ ಆದ್ರೆ ನೀವುಗಳು ಬ್ಯಾಗ್ ಇರುತ್ತೆ, ಬೇಕಾದ್ರೆ ನೀವು ಅದ್ರಲ್ಲೊಂದು ಸಣ್ಣ ಬಾಟಲ್ ಕೂಡ ನೀವು ಕ್ಯಾರಿ ಮಾಡ್ಬೋದು. ಸೊ ಆತರ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಸೊ ತುಂಬಾ ಜನ ಟ್ರಾವೆಲ್ ಮಾಡೋರು ನಿಮ್ಮ ಹತ್ರ ಅದನ್ನ ಕ್ಯಾರಿ ಮಾಡೋದು ಕೂಡ ಬಹಳ ಒಳ್ಳೇದು. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನಗಳಿಗೆ ಗೊತ್ತೋ ಗೊತ್ತಿಲ್ಲದೇನೆ ಸ್ಮೋಕ್ ಮಾಡುವಂತದ್ದು, ಅಥವಾ ಕೆಲವರೆಲ್ಲ ಏನೋ ಚೀವ್ ಮಾಡುವಂತದ್ದೆಲ್ಲ, ಅಗಿಯುವಂತದ್ದು ಅಥವಾ ಏನೋ ತಿನ್ನುವಂತದ್ದೆಲ್ಲ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಮ್ಮ ಕ್ವಾಲಿಟಿನ ಕಮ್ಮಿ ಮಾಡುತ್ತೆ. ಮತ್ತೆ ಇವೆಲ್ಲವೂ ಕೂಡ ನಮ್ಮನ್ನ, ಅಥವಾ ನಾವು ಜನಗಳಿಗೆ ಬ್ಯಾಡ್ ಇಂಪ್ರೆಷನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಅವೆಲ್ಲ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವೆಲ್ಲೇ ಏನೇ ಇದು ಮಾಡಿದ್ರು ಕೂಡ ಮತ್ತೆ ಅದಕ್ಕೆ ಮೌತ್ ಫ್ರೆಶ್ ನ ಯೂಸ್ ಮಾಡುವಂತದ್ದು, ಇಲ್ಲ ಅದಕ್ಕೆ ಬೇಕಿರೋ ತರದ್ ಏನಾದ್ರು ತಿಂದು ನಂತರ ಬರುವಂತದ್ದು ಇದು ಬೇಕಾಗತ್ತೆ. ತುಂಬಾ ಜನಗಳಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ಇಲ್ಲ, ನೀವು ಸ್ಮೋಕ್ ಮಾಡಿ ಬಂದ್ರೂನು ಅಥವಾ ಏನೋ ಒಂದು ಹಗದು ಅಥವಾ ಏನೋ ಒಂದು ತಿಂದು ಬಂದ್ರೂನು ಖಂಡಿತ ರಿಫ್ಲೆಕ್ಟ್ ಆಗತ್ತೆ. ಯಾಕಂದ್ರೆ ಎಲ್ರಿಗೂ ಮೂಗಂತೂ ಗ್ಯಾರಂಟಿ ಇದೆ. ಕರೆಕ್ಟ್ ಅಲ್ಲ? ಮತ್ ಇನ್ನೊಂದು ವಿಷಯ ಗೊತ್ತಿರ್ಲಿ, ಅದೇ ವಾತಾವರಣದಲ್ಲಿರೋರಿಗೆ ಅದೇನು ಅನ್ಸಲ್ಲ. ಆ ವಾತಾವರಣದಿಂದ ನೀವು ಇನ್ನೊಂದು ವಾತಾವರಣಕ್ಕೆ ಬಂದಾಗ ನೀವು ಬರ್ತಿದ್ದಂಗೆ ಆ ಸ್ಮೆಲ್ ಚೆನ್ನಾಗೆ ಕಾಣಿಸುತ್ತೆ ಬೇರೆಯವ್ರಿಗೆ, ಬಟ್ ನಿಮಗ್ ಕಾಣಿಸಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಆ ವಾತಾವರಣದಲ್ಲೇ ಇದ್ ಬರ್ತಿರ್ತೀರಾ, ಗೊತ್ತಿರ್ಲಿ ನಿಮ್ಗೆ. ಕರೆಕ್ಟಾ? ಸಿಂಪಲ್. ಈಗ ನೀವು ಎಷ್ಟೊಂದ್ ಸರಿ ನಾವು ಹೋಗ್ತಿವಿ ಕೆಲವೊಂದ್ ಮನೆಗಳಿಗೆ ಹೋದಾಗ, ಆ ಮನೇದ್ ಏನೋ ಒಂದ್ ಸ್ಮೆಲ್ ಇರುತ್ತೆ, ಅಡಿಗೆ ಮನೇದ್ ಏನೋ ಒಂದು, ಹೋದಾಗ ಟಕ್ ಅಂತ ಮೂಗಿಗೆ ಹೊಡೆಯುತ್ತದು. ಆ ಕ್ಷಣಕ್ಕೆ ಗೊತ್ತಾಗತ್ತೆ. 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ, 10 ನಿಮಿಷ ಆಗ್ತಿದ್ದಂಗೆ ಆ ವಾತಾವರಣದಲ್ಲಿ ನಾವು ಇದ್ದು ಆ ವಾತಾವರಣದ ಆ ಗಾಳಿಗೆ, ಆ ವಾಸನೆಗೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಕರೆಕ್ಟ್ ಅಲ್ಲ? ಆದ್ರೆ ಫಸ್ಟ್ ಬಂದಾಗ ಮಾತ್ರ ಹೊಡಿತಾ ಗಾಳಿ, ಅದ್ ಗೊತ್ತಾಯ್ತಾ? ಅದೇ ತರ ನೀವು ಬಂದ ತಕ್ಷಣ ನಿಮ್ ಸುತ್ತಮುತ್ತ ಇರೋರಿಗೆ ಆ ಸ್ಮೆಲ್ಗಳು ಗೊತ್ತಾಗತ್ತೆ. ಅದಕ್ಕೋಸ್ಕರ ಕೆಲವರು ಮಾತಾಡ್ಬೇಕಾದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮುಖದ ಹತ್ರನೇ ತಗೊಂಡೋಗಿ ಮಾತಾಡುವಂತದ್ದು. ಸೊ ಅಥವಾ ತುಂಬಾ ಹತ್ರ ಹೋಗಿ ಜೋರಾಗಿ ನಗುವಂತದ್ದು, ಅಥವಾ ಸೊ ಏನೋ ತಿಂದು ಬಂದು ಸೊ ಜನಗಳನ್ನ ಹತ್ರದಲ್ಲೂ ಮಾತಾಡ್ಸುವಂಥದ್ದು, ಇಂಥವೆಲ್ಲವೂ ಕೂಡ ಮ್ಯಾಟರ್ ಆಗ್ತವೆ. ನಾವು ನಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಜನಗಳನ್ನ ಮೀಟ್ ಆಗೋದ್ರಿಂದ, ಸೊ ನಮ್ಮ ಮನೆಯವ್ರ ಜೊತೆಲಾದ್ರೆ ಹೊರಗಡೆ ಜನಗಳ ಜೊತೆ ಮೀಟ್ ಆಗೋದ್ರಿಂದ ಇವನ್ನೆಲ್ಲ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗತ್ತೆ. ಸರಿನಾ? ಆದ್ರೆ ಏನಾದ್ರು ಬಾಯಲ್ಲಿ ಇಟ್ಕೊಂಡು ಜನಗಳನ್ನ ಮಾತಾಡ್ಸೋದು, ಅಂದ್ರೆ ಹಕ್ಕೊಂಡೇ ಮಾತಾಡ್ಸುವಂತದ್ದು, ಏನೋ ತಿನ್ಕೊಂಡು ಮಾತಾಡ್ಸುವಂತದ್ದು, ಇದ್ಯಾವ್ದು ಕೂಡ ಮಾಡಕ್ ಹೋಗ್ಬಾರ್ದು. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇದು ನಮ್ಮ ಮೇಜರ್ ಬೇಸಿಕ್ ನಾವು ಒಂದು ಸ್ಟೆಪ್ ನೋಡ್ಕೋಬೇಕು. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಎಸ್ಪೆಷಲಿ ಮೆನ್ ಅಂತ ಬಂದಾಗ ಒಂದು ಕ್ಲಿಯರ್ ಹೇರ್ ಕಟ್, ಕ್ಲೀನ್ ಹೇರ್ ಕಟ್ ಬೇಕಾಗತ್ತೆ. ಕೆಲವರು ಹೇರ್ ಕಟ್ ಅಂತ ಹೇಳಿದ್ರೆ ಏನೋ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಕೆಲವರು ನಾರ್ಮಲ್ ಆಗಿ ಇರ್ತಾರೆ, ಅಟ್ಲೀಸ್ಟ್ ಒಂದು ಹೇರ್ ಸ್ಟೈಲ್ ಚೇಂಜ್ ಮಾಡುವಂತದ್ದು, ಆ ಬದಲಾಯಿಸ್ಕೊಳ್ಳುವಂತದ್ದು ಬೇಕಾಗತ್ತೆ. ಇವತ್ತಿನ ಟ್ರೆಂಡ್ ಸಂಬಂಧಪಟ್ಟಂಗೆ ಇವತ್ತು ಎಷ್ಟು ಚೆನ್ನಾಗಿ ಇರಕ್ ಸಾಧ್ಯನೋ ಆ ತರ ಒಂದು ಹೇರ್ ಸ್ಟೈಲ್ ನ ಮಾಡುವಂತದ್ದು. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೂ ಆ 2-3 ಫೋಟೋ ಇದೆ. ಅದ್ರಲ್ಲಿ ಮೊದಲನೇ ಫೋಟೋದಲ್ಲಿ ಇರುವಂತ ಫೋಟೋ ಹೇಗಿದೆ, ಎರಡನೇ ಫೋಟೋ ಹೇಗಿದೆ, ಇಬ್ರು ಸೂಟ್ ಹಾಕಿದ್ದಾರೆ. ಮೊದಲನೇ ಫೋಟೋದಲ್ಲಿ ಇರುವಂತ ಹೇರ್ ಸ್ಟೈಲ್ ಹೇಗಿದೆ, ಅವ್ರು ನೋಡಕ್ ಯಾವ ತರ ಇದ್ದಾರೆ, ಎರಡನೇ ತರದ ಹೇರ್ ಸ್ಟೈಲ್ ಹೆಂಗಿದೆ ನೋಡಿ. ನೀವ್ ಹೆಂಗಿರಕ್ ಇಷ್ಟಪಡ್ತೀರಾ? ಸೊ ರೆಡ್ ಟೈಯ ಅಥವಾ ಬ್ಲಾಕ್ ಟೈಯ ನೋಡಿ. ರೆಡ್ ಟೈ ಇದು ಹೆಂಗಿದೆ ಹೇರ್ ಸ್ಟೈಲು, ಕರೆಕ್ಟಾ? ಸೊ ಕೆಲವರು ಹಾಗೇನೆ ಬಾಚಲ್ಲ, ಕೂಂಬಿಟ್ಕೊಳ್ಳಲ್ಲ, ಬಾಚಣಿಗೆ ಇಟ್ಕೊಳ್ಳೋದಿಲ್ಲ, ಸೊ ಮೇಂಟೈನ್ ಮಾಡಲ್ಲ. ಸೊ ಇವೆಲ್ಲವೂ ಕೂಡ ನಮ್ಮ ವೀಕ್ನೆಸ್ ಆಗತ್ತೆ. ಇವೆಲ್ಲವೂ ಕೂಡ ನಾವು ಒಳ್ಳೆ ಜನಗಳನ್ನ ಕಳ್ಕೊಳ್ತೀವಿ ಇಂಥ ವಿಚಾರಗಳಿಂದ. ಸೊ ಹಾಗಾಗಿ ನಾನು ಸೊ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಒಳ್ಳೆ ರೀತಿಯಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ಳುವಂತದ್ದು, ಸೊ ಡಿಸಿಪ್ಲಿನ್ ಇರುವಂತದ್ದು ಬಹಳ ಬೇಕು. ಅದಾದ್ಮೇಲೆ ಶೇವ್ ಮಾಡುವಂತದ್ದು, ಇಲ್ಲ ಅಂತ ಹೇಳಿದ್ರೆ ಸೊ ಒಂದು ಟ್ರಿಮ್ಡ್ ಬಿಯರ್ಡ್ ಬಿಡುವಂತದ್ದು, ಅಂದ್ರೆ ಟ್ರಿಮ್ ಮಾಡಿರುವಂತ ಗಡ್ಡ ಬಿಡುವಂತದ್ದು ಕೂಡ ಬೇಕು. ಇಲ್ಲಿ ಕೆಳಗಡೆ ಫೋಟೋ ನೋಡ್ತಿದ್ರೆ ಒಬ್ಬನೇ ವ್ಯಕ್ತಿ ಎರಡು ತರ ಗಡ್ಡ ಕಾಣಿಸ್ತಾ ಇದೆ. ಒಂದ್ ಕಡೆ ಟ್ರಿಮ್ ಆಗಿದೆ, ಇನ್ನೊಂದ್ ಕಡೆ ಟ್ರಿಮ್ ಆಗಿಲ್ಲ. ಟ್ರಿಮ್ ಆಗದಿರುವಂತ ಗಡ್ಡ ನೋಡೋಕ್ಕೂ ಟ್ರಿಮ್ ಆಗಿರುವಂತ ಗಡ್ಡ ನೋಡೋಕ್ಕೂ ಡಿಫರೆನ್ಸ್ ಇದೆ. ಹಾಗಾಗಿ ಆಮೇಲೆ ಜನ ನಮ್ಮನ್ನು ಗಮನಿಸ್ತಾರೆ. ಯಾರು ಜನಗಳಿಗೆ ಬಹಳ ಇಷ್ಟ ಆಗ್ತಾರೆ ಅಂದ್ರೆ, ಯಾರು ನೋಡಕ್ ಚೆನ್ನಾಗಿ ಕಾಣಿಸ್ತಾರೆ, ಯಾರು ಡಿಸಿಪ್ಲಿನ್ ಆಗಿದ್ದಾರೆ ಅವ್ರನ್ನ ಜನ ಇಷ್ಟಪಡ್ತಾರೆ ಅಲ್ವಾ? ಅಂದ್ರೆ ಜನ ಅಂದ್ರೆ ನೀವುನು ಕೂಡ ಅಷ್ಟೇ. ನೀವ್ ಯಾರನ್ನ ಇಷ್ಟಪಡ್ತೀರಾ? ಯಾರು ನೋಡಕ್ಕೆ ಚೆನ್ನಾಗಿದ್ದಾರೆ, ಡಿಸಿಪ್ಲಿನ್ ಆಗಿದೆ, ಹೇರ್ ಕಟ್ ಚೆನ್ನಾಗಿದೆ, ಅವ್ರನ್ನ ಇಷ್ಟಪಡ್ತೀರಾ. ಗಡ್ಡ ಹೆಂಗಂದ್ರಂಗ್ ಬಿಟ್ಟಿದ್ದಾರೆ, ಗಡ್ಡ ಬಿಡೋದ್ ತಪ್ಪಲ್ಲ, ಟ್ರಿಮ್ ಆಗದೇ ಇರುವಂತ ಗಡ್ಡ ಬಿಡೋದ್ ತಪ್ಪು. ಸೊ ನಿಮ್ ಗಡ್ಡ ಇದೆಯಾ, ಟ್ರಿಮ್ ಮಾಡಿ, ಶೇಪ್ ಮಾಡಿ, ನೀಟಾಗಿರ್ಲಿ, ಅದು ಇರೋದನ್ನ ಚೆನ್ನಾಗಿ ಕಾಣಿಸಿ, ಅಷ್ಟೇ ಸಿಂಪಲ್. ಸರಿನಾ? ಆ ತರ ಒಂದು ಮಾಡುವಂತದ್ದು ಬೇಕು. ಇಲ್ಲಾಂದ್ರೆ ಕ್ಲೀನ್ ಶೇವ್ ಮಾಡಿ, ಇಲ್ಲ ಕ್ಲೀನ್ ಟ್ರಿಮ್ ಮಾಡಿ, ಹೇರ್ ಸ್ಟೈಲ್ ನೀಟಾಗಿರ್ಲಿ, ಇದು ಬಹಳ ಮುಖ್ಯ. ಮೆನ್ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಸೊ ಆಕ್ಚುಲಿ ನೀವು ಇಲ್ಲೇ ಕಳ್ಕೊಳ್ತೀರಾ. ಜನಗಳು ಫಸ್ಟ್ ಇಂಪ್ರೆಷನ್ ನಮ್ ಈ ಒಂದು ಪೊಸಿಷನ್, ಅಂದ್ರೆ ಮುಖ, ಹೇರ್ ಸ್ಟೈಲು ಮತ್ತೆ ಗಡ್ಡ, ಇದೇ ಮೆನ್ನಿಗೆ ಬಹಳ ಮುಖ್ಯವಾಗಿದ್ದು. ಹಾಗಾಗಿ ನೀವ್ ಹೆಂಗ್ ಕಾಣಿಸ್ಕೊಳ್ತೀರಾ, ಹೆಂಗೆ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದ್ರಲ್ಲಿ ಸೊ ನಾನು ಹೇಳ್ದಂಗೆ ಇವತ್ ತರದ್ ಹೇರ್ ಸ್ಟೈಲ್ ಎಲ್ಲ ಬೇಡ.
ಸೊ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಂಗಾಗಿ ಅದಾದ್ಮೇಲೆ ಅಟ್ಲೀಸ್ಟ್ ನಿಮ್ ಹೇರ್ ಸ್ಟೈಲ್ ಗಳು ಕೂಡ ಚೇಂಜ್ ಮಾಡ್ತಾರೆ. ಈ ಎಕ್ಸಾಂಪಲ್ ಇಲ್ಲಿ ಮೊದಲನೇದು ಏನು ಸ್ಪೆಕ್ಸ್ ಹಾಕೊಂಡಿದ್ರೆ ಆ ಹೇರ್ ಸ್ಟೈಲ್ ಈ ತರ ಇದೆ ಅಲ್ವಾ. ಸೊ ಅದನ್ನೇನ್ ಮಾಡ್ಬೋದು, ರೈಟ್ ಇರೋದು ಲೆಫ್ಟ್ ಮಾಡ್ಬೋದು, ಒಂದೆರಡು ತಿಂಗಳಾದ್ಮೇಲೆ ಚೇಂಜ್ ಮಾಡ್ಬೋದು. ಕಟಿಂಗ್ ಚೇಂಜ್ ಮಾಡಿಸಿ ಹೇರ್ ಸ್ಟೈಲ್ ಚೇಂಜ್ ಮಾಡಿ. ಯಾಕೆ ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ಬೇಕು, ಕಟಿಂಗ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇದ್ದಂಗೆ ಇರಬಾರ್ದು ನಿಮ್ಗೆ, ನಿಮಗೆ ಓಲ್ಡ್ ಅನ್ಸ್ಬಾರ್ದು. ಸೊ ನಿಮಗೆ ಪ್ರತಿ ಸರಿನೂ ಫ್ರೆಶ್ ಅನ್ಸ್ಬೇಕು. ಹಾಗಾಗಿ ಆದಷ್ಟು ಚೇಂಜ್ ಮಾಡಿ, ಆದಷ್ಟು ಚೆನ್ನಾಗಿ ಕಾಣಿಸ್ಕೊಳಕ್ ಟ್ರೈ ಮಾಡಿ. ಸೊ ನಿಮ್ ಮನ್ಸನ್ನ ಹೊಸ ವಿಷಯಕ್ಕೆ ಕನ್ವರ್ಟ್ ಮಾಡಿ. ಕೆಲವೊಬ್ರಿಗೆ ಏನಾಗುತ್ತೆ ಸಂಕೋಚ, ನಾನ್ ಚೆನ್ನಾಗಿ ಕಾಣಿಸಲ್ವೇನೋ, ಚೆನ್ನಾಗಿ ಆ ಕ್ಷಣಕ್ಕೆ ಏನೋ ಅನ್ಸ್ಬೋದು, ನೋಡೋಣ ಆಮೇಲೆ ಇನ್ನೊಂದ್ ತರ ಚೇಂಜ್ ಮಾಡಿಸ್ಕೊಂಡ್ರೆ ಆ ತರ ಹೇರ್ ಸ್ಟೈಲ್ ಚೇಂಜ್ ಮಾಡಿ. ಪ್ರತಿ ಸರಿನೂ ಬೇರೆ ಬೇರೆ ತರ ಹೇರ್ ಸ್ಟೈಲ್ ಚೇಂಜ್ ಮಾಡಕ್ ಟ್ರೈ ಮಾಡಿ. ಸೊ ಅದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ, ರೈಟ್. ಸೊ ಅದಾದ್ಮೇಲೆ ನಮ್ಮ ಡ್ರೆಸ್ ಕೋಡ್ ಅಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಗ್ರೂಮಿಂಗ್ ಅಂತ ಬಂದಾಗ ನೋಡಿ, ಇಲ್ಲಿ ಟೈ ಹಾಕುವಂತದ್ದು ತುಂಬಾ ಜನಕ್ಕೆ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಟೈ ಯೂಸ್ ಮಾಡಬೇಕು, ಟೈ ಹಾಕೋಬೇಕು. ಬಟ್ ಆತ ಯಾವ ತರ ಇರಬೇಕು ನಮ್ ಟೈ? ಸೊ ನಾವೇನ್ ಬೆಲ್ಟ್ ಯೂಸ್ ಮಾಡ್ತೀವಿ, ಬೆಲ್ಟ್ ಗಿಂತ ಕೆಳಗಡೆ ಇರಬಾರ್ದು ಅಥವಾ ಬೆಲ್ಟ್ ಗಿಂತ ಮೇಲೂ ಇರಬಾರ್ದು. ಕರೆಕ್ಟ್ ಆಗಿ ಆ ಬಕಲ್ಗೆ ಟಚ್ ಆಗೋ ತರ ಆ ಟೈ ಇರಬೇಕು. ಮಧ್ಯದಲ್ಲಿರುವಂತ ವ್ಯಕ್ತಿ ಇದಾರಲ್ಲ, ಸೊ ಆ ತರ ನಾವು ಹಾಕೋ ಟೈ ಬಕಲ್ ಟಚ್ ಆಗ್ಬೇಕು ಹೊರತು ಶಾರ್ಟ್ ಆಗ್ಬಾರ್ದು, ಇಲ್ಲ ಲೆಂತ್ ಕೂಡ ಆಗ್ಬಾರ್ದು. ಸೊ ಅದು ಮತ್ತೆ ನಾವು ಯೂಸ್ ಮಾಡೋ ಬೆಲ್ಟ್ ಕೂಡ ಅಷ್ಟೇ, ಒಂದ್ ರೌಂಡ್ ಬಂದ್ರೆ ಸೊ ನೆಕ್ಸ್ಟ್ ನಾವು ಒಂದು ಇನ್ನೊಂದು ಪಟ್ಟಿ ಒಳಗಡೆ ನಾವೇನ್ ಹಾಕ್ತಿವಿ ಅದು ಅಷ್ಟೇ ಶಾರ್ಟ್ ಇರ್ಬೇಕು. ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ ಬಂದಿದ್ದು ನಮ್ಮ ಸೊಂಟದಿಂದ ಮತ್ತೆ ಮುಂದಕ್ಕೆ ಪಾಸ್ ಆಗ್ಬಾರ್ದು ಅದು. ಸೊ ಅಷ್ಟೇ ಇರ್ಬೇಕೆ ಹೊರತು ಅದ್ರ ಮೇಲ್ ಹೋಗ್ತಿದೆ ಅಂತ ಹೇಳಿದ್ರೆ ದೊಡ್ಡ ಬೆಲ್ಟ್ ಗಳು ಹಾಕೊಳ್ಳುವಂತದ್ದು ಅವೆಲ್ಲವೂ ಕೂಡ ಚೆನ್ನಾಗಿರೋದಿಲ್ಲ. ಆಮೇಲೆ ಬೆಲ್ಟ್ ಗಳಲ್ಲೂ ಕೂಡ ಅಷ್ಟೇ, ತುಂಬಾ ಜನ ಬೆಲ್ಟ್ ಡ್ಯಾಮೇಜ್ ಆಗಿರುತ್ತೆ, ಕಿತ್ತೋಗ್ಬಿಟ್ಟಿರುತ್ತೆ. ಅವೆಲ್ಲವೂ ಕೂಡ ದಯವಿಟ್ಟು ಬಳಸಬೇಡಿ. ಆ ತರದ್ದು ಅನ್ಸ್ಬೋದು, ಕೆಲವೊಂದ್ಸಲ ಕಷ್ಟ ಆಗ್ಬೋದು, ಇಲ್ಲ ಅಂತ ಹೇಳಿ ದುಡ್ಡಿನ ಸಮಸ್ಯೆ ಇರ್ಬೋದು ಅಂತ ನಾನು ಹೇಳ್ತೀನಿ. ನಾವು ಶ್ರೀಮಂತರ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಿರೋ ತರ ತಯಾರಿ ಮಾಡ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲ್ ನಾನು ಹೇಳ್ತೀನಿ ಕೇಳಿ, ನೀವೊಂದು ಟೀ ಹೋಟ್ಲ್ ಇಟ್ಟಿದ್ದೀರಾ, ನಿಮ್ಗೆ ಜಾಸ್ತಿ ಲೋಟ ತರಕ್ಕೆ ನಿಮ್ಗೆ ದುಡ್ಡಿಲ್ಲ, ಸ್ವಲ್ಪ ಲೋಟಗಳು ತಂದಿದ್ದೀರಾ. ಆ ಲೋಟಗಳಲ್ಲಿ ಒಂದ್ 5 ಜನ ಟೀ ಕುಡ್ರಿ, ಇನ್ನೊಂದ್ 5 ಜನ ಟೀ ಕೊಡಕ್ ರೆಡಿ ಇಲ್ಲ. ಈಗ ಏನ್ ಮಾಡ್ತಾರೆ ನಿಮ್ ಕಸ್ಟಮರ್ 10 ಜನ ಬಂದಿದ್ದಾರೆ, 5 ಜನ ಟೀ ಕೊಟ್ಬಿಟ್ಟು 5 ಜನಗಳನ್ನ ಟೀ ಲೋಟ ಇಲ್ಲ ನಮ್ಮ ಹತ್ರ, ಸ್ವಲ್ಪ ಕಷ್ಟ ಸ್ಟಾರ್ಟ್ ಮಾಡಿದೀವಿ, ಒಂದ್ 5 ನಿಮಿಷ ನಿಂತ್ಕೊಳ್ಳಿ, ಅವ್ರು ಕುಡಿದ್ ಕೊಡ್ತಾರೆ, ಕುಡಿದ ತೊಳೆದ್ಬಿಟ್ಟು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಯಾರ್ ಕಸ್ಟಮರ್ ನಾಳೆ ನಮ್ ಹೋಟ್ಲಿಗೆ ಬರ್ತಾರಾ? ಯೋಚನೆ ಮಾಡಿ ನೋಡಿ. ಸರ್ ಹಂಗೆ ಯಾರು ಟೀ ಹೋಟ್ಲು ಸ್ಟಾರ್ಟ್ ಮಾಡಲ್ಲ ಸರ್, ಎಷ್ಟು ಬೇಕು ಲೋಟ ಅಷ್ಟು ತಂದಿಟ್ಕೊಂಡಿರ್ತೀವಿ ನಾವು. ಕರೆಕ್ಟ್ ಅಲ್ಲ? ಎಷ್ಟು ಬೇಕು ಅಷ್ಟು ತಂದಿಟ್ಕೊಂಡಿರ್ತೀವಲ್ಲ, ಅದು ಬಿಸ್ನೆಸ್ ನ ಲಕ್ಷಣ ಅಲ್ವಾ? ಹಾಗೆ ನಮ್ ಬಿಸ್ನೆಸ್ ಹೆಂಗ್ ಬೇಕೋ ಹಂಗ್ ತಯಾರಾಗೋದು ಕೂಡ ನಮ್ ಲಕ್ಷಣ. ಸೊ ಇವೆಲ್ಲವೂ ಕೂಡ ನಾವು ಬಿಸ್ನೆಸ್ ಬಂಡವಾಳ ಹಾಕ್ಬೇಕಾಗಿಲ್ಲ. ನನ್ನ ಮೇಲೆ ನನ್ನ ವೀಕ್ನೆಸ್ ನಿಂದ ನಾನು ಹೊರಗಡೆ ಬರೋದಕ್ಕೆ, ನನ್ನ ಬ್ಯಾರಿಯರ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ, ನಾನು ನನ್ನ ಬಿಸ್ನೆಸ್ ಅನ್ನ ಪ್ರೊಫೆಷನಲ್ ಆಗಿ ತಗೊಂಡೋಗೋದಕ್ಕೆ ಬೇಕಿರೋ ತರದ ಸೆಟಪ್ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಸೊ ಅದು ನನ್ನ ಒಂದು ಏನ್ ಹೇಳ್ತೀವಿ ಕರ್ತವ್ಯ, ಧರ್ಮ ಅದು. ಸೊ ಆತರ ಅದಾದ್ಮೇಲೆ ಪಕ್ಕದಲ್ಲಿ ನಿಮ್ಗೆ ಶೂಸು, ವಾಚು, ಬೆಲ್ಟು, ಬ್ಯಾಗು, ಪರ್ಸು ಎಲ್ಲ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ನಿಮ್ ಪರ್ಸಲ್ಲೂ ಕೂಡ ಅಷ್ಟೇ ಏನೇನೋ ತುಂಬ್ಕೊಂಬಾರ್ದು, ಹಳೇದೆಲ್ಲಾನು. ಕೆಲವರು ಲೇಡೀಸ್ ಬ್ಯಾಗ್ ಗಳಲ್ಲಿ, ಹ್ಯಾಂಡ್ ಬ್ಯಾಗ್ ಗಳಲ್ಲಿ ಎಷ್ಟೋ ದಿನದ, ಅದೆಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ, ಕ್ಲೀನ್ ಮಾಡಿ. ಕಂಪ್ಲೇಂಟ್ ಅಂತ ಹೇಳಿ ಯಾರು ಬೇಜಾರ್ ಮಾಡ್ಕೋಬೇಡಿ, ವೀಕ್ಲಿ ಒನ್ಸ್ ದಯವಿಟ್ಟು ಚೆಕ್ಅಪ್ ಮಾಡಿ. ವಾರಕ್ಕೊಂದಿನ ನಿಮ್ ಬ್ಯಾಗ್ ನ ಚೆಕ್ಅಪ್ ಮಾಡಿ, ನಿಮ್ ಬ್ಯಾಗ್ ದಲ್ಲಿ ಬೇಡದಿರುವಂತದನ್ನ ಕ್ಲೀನ್ ಮಾಡಿ. ಸೊ ಅದನ್ನ ಫ್ರೆಶ್ ಆಗಿ, ಅಥವಾ ಲೆದರ್ ಬ್ಯಾಗ್ ಆದ್ರೆ ನಮ್ದು ಮೈಟಿನ್ ಒನ್ ಇದೆ, ಸ್ಪ್ರೇ ಮಾಡಿ ವಾಶ್ ಮಾಡಿ. ಸೊ ಇಲ್ಲ ನಾರ್ಮಲ್ ಬ್ಯಾಗ್ ಆದ್ರೂ ಕೂಡ ಎಲ್ಲೆಲ್ಲಿ ಗಲೀಜಿದೆಯೋ ಅದನ್ನ ವಾಶ್ ಮಾಡಿ ಇಟ್ಕೋಬೋದ ನೋಡಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ವಾಶ್ ಮಾಡ್ಬೇಕಾದ್. ನಾವು ಹಾಕೋ ಬಟ್ಟೆನ ಬೆಳಗ್ಗೆ ಹಾಕಿದ್ದನ್ನ ಸಂಜೆ ಬಂದು ರಿಮೂವ್ ಮಾಡಿ ನಾಳೆ ಬೆಳಗ್ಗೆ ವಾಶ್ ಮಾಡ್ತೀವಿ ತಾನೆ. ಎಷ್ಟೋ ದಿನಗಳ ಕಾಲ ಬ್ಯಾಗ್ ಯೂಸ್ ಮಾಡ್ತಿರ್ತೀವಿ, ವಾಶ್ ಮಾಡಲ್ಲ. ನೀವು ಹಾಕೋ ಬ್ಯಾಗ್ ಗಳನ್ನ ವಾಶ್ ಮಾಡಿ ನೀಟಾಗಿ ಇಟ್ಕೊಳ್ಳಿ, ಅದು ಕೂಡ ಬಹಳ ಮುಖ್ಯ. ಪರ್ಸ್ ಗಳು ಕೂಡ ಅಷ್ಟೇ, ಪರ್ಸ್ ಅಲ್ಲಿ ಇಷ್ಟಿಷ್ಟು ದೊಡ್ಡ ಪರ್ಸ್ ಗಳು ಇಟ್ಕೋಬೇಡಿ. ಸೊ ಏನೇನೋ ಕಾರ್ಡ್ಗಳು, ಏನೋ ದುಡ್ಡು, ಏನೋ ಚೀಟಿಗಳು ಅವೆಲ್ಲ ಇಟ್ಕೋಬೇಡಿ. ನಿಮ್ಮ ಒಂದು ಫ್ರಂಟ್ ಅಲ್ಲಿ ಜೇಬ್ನಲ್ಲಿ ಓವರ್ ಆಗಿ ಅತಿಯಾಗಿ ಅದು ಪರ್ಸು ತುಂಬಾ ದೊಡ್ಡದಾಗಿ ಕಾಣಿಸ್ಬಾರ್ದು. ಹಿಂದೆ ನೀವು ಬ್ಯಾಕ್ ಸೈಡ್ ಅಲ್ಲಿ ನೀವು ಹಿಂದಿನ ಪಾಕೆಟ್ ಅಲ್ಲಿ ನೀವು ಪರ್ಸ್ ಇಡ್ತೀನಿ ಅಂದ್ರೂ ಕೂಡ ಅಲ್ಲೂ ತುಂಬಾ ದೊಡ್ಡದಾಗಿ, ತುಂಬಾ ದಪ್ಪದಾಗಿ ಪರ್ಸು ಕಾಣಿಸ್ಬಾರ್ದು, ಅದು ನೋಡಕ್ ಚೆನ್ನಾಗಿ ಕಾಣಿಸಲ್ಲ. ಸೊ ಅದು ಡಿಸಿಪ್ಲಿನ್ ಕೂಡ ಅಷ್ಟೇ ಆಗಲ್ಲ. ಅದಕ್ಕೆ ಲಿಮಿಟ್ ಆಗಿ ಅವಶ್ಯಕತೆ ಇರುವಷ್ಟು ವಿಷಯಗಳನ್ನ ಮಾತ್ರ ಪರ್ಸಲ್ಲಿ ಇಟ್ಕೊಂಡು ಬೇಕಿರೋ ತರ ಇಟ್ಕೊಳ್ಳಿ. ಸೊ ಅದು ತುಂಬಾ ದೊಡ್ಡದಾಗಿ ಕಾಣಿಸೋ ತರ ದಯವಿಟ್ಟು ಇಟ್ಕೋಬೇಡಿ, ಅದು ಕೂಡ ಡಿಸಿಪ್ಲಿನ್ ಅಲ್ಲ ಒಂದು. ಆಮೇಲೆ ಆ ಪರ್ಸು ಕೂಡ ಚೆನ್ನಾಗಿರ್ಲಿ. ನೀವ್ ಎಷ್ಟೊಂದ್ಸರಿ ಯಾರಿಗಾರ ಏನಾದ್ರು ತೆಗೆದು ಕೊಡ್ಬೇಕಾರೆ, ಅದ್ ಮಾಡ್ಬೇಕಾರೆ ಆ ಪರ್ಸು ಏನೇನೋ ಆಗಿರುತ್ತೆ, ದಾರ ಬಿಟ್ಕೊಂಡಿರುತ್ತೆ, ಹಂಗೆಲ್ಲ ಇದ್ರೇನಾಗತ್ತೆ ಗೊತ್ತಾ, ನಾವ್ ಒಂದು ಪರ್ಸನ್ನೇ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಾವ್ ಎದುರುಗಡೆ ಇರೋ ಜನಗಳನ್ನ ಚೆನ್ನಾಗಿ ಇಟ್ಕೊಳಕ್ಕಾಗತ್ತಾ? ಮತ್ತೆ ನಾವ್ ನಂಬ್ಕೊಂಡ್ ಬರ್ತೀವಿ ಅನ್ನೋ ವ್ಯಕ್ತಿನ ಉಳಿಸ್ಕೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹಂಗಾಗಿ ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತದೆ. ವಾಚು ಅಷ್ಟೇ, ಬೆಲ್ಟ್ ಚೆನ್ನಾಗಿದ್ಯಾ, ಸರಿ ಇಲ್ವಾ, ತೊಂದ್ರೆ ಇಲ್ಲ, ಇಮಿಡಿಯೇಟ್ ರೆಡಿ ಮಾಡಿಸ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಸರಿ ಇಲ್ಲದ ವಿಷಯನ ಸರಿ ಮಾಡಿಸ್ಕೊಳ್ಳೋಕೆ ಟೈಮ್ ತಗೊಳ್ತಿದ್ದೀರಾ ಅಂದ್ರೆ ನಮ್ಗೆ ಅದ್ ಪ್ಯಾಟರ್ನ್ ಆಗಿರುತ್ತೆ. ಸರಿ ಮಾಡಿಸ್ಕೊಳ್ಳದೆ ಅದರಲ್ಲೇ ಅಡ್ಜಸ್ಟ್ ಆಗುವಂತ ಗುಣ ನಮ್ದಾಗಿರುತ್ತೆ. ಅಂತ ಗುಣ ಇದ್ರೆ ಏನಾಗತ್ತೆ ಗೊತ್ತಾ, ಸಕ್ಸಸ್ ಸಿಗ್ಲಿಲ್ವಾ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ,
ಪ್ರಾಬ್ಲಮ್ ಆಯ್ತಾ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ, ಸಂಬಂಧಗಳು ಡ್ಯಾಮೇಜ್ ಆಯ್ತಾ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ, ಯಾವ್ದನ್ನು ಸರಿ ಮಾಡ್ಕೋಬೇಕು ಅನ್ನಲ್ಲ, ಯಾಕಂದ್ರೆ ಪ್ಯಾಟರ್ನ್ ಹಂಗಾಗಿರುತ್ತೆ. ಆದ್ರೆ ಇಮಿಡಿಯೇಟ್ ಸರಿ ಇಲ್ಲ ಅನಿಸ್ತಾ ಅದನ್ನ ಇಲ್ಲಿಂದ ಅರ್ಥ ಮಾಡ್ಕೊಳ್ಳಿ, ವಿತಿನ್ 24 ಸರಿ ಮಾಡ್ಕೋಬೇಕು ಅದನ್ನ ಅನ್ನುವಂತ ಗುಣ ನಾವು ಬೆಳೆಸ್ಕೋಬೇಕಾಗತ್ತೆ. ಇವನ್ ಶೂಸು ಅಷ್ಟೇ. ಸೊ ನೀವು ವಾಚ್ ಅಷ್ಟೇ, ಯಾವುದೇ ಕಾರಣಕ್ಕೂ ಒಂದೇ ವಾಚ್ ಇಟ್ಕೋಬೇಡಿ. ಹಂಗಾರೆ ಸರ್ ದುಡ್ಡು ಖರ್ಚಾಗಲ್ವಾ? ಖಂಡಿತ ಹೇಳ್ತೀನಿ ಕೇಳಿ. ಒಂದು ಒಂದು ಅಟ್ಲೀಸ್ಟ್ ಒಂದು 2 ರಿಂದ 3 ಒಂದು ಅವರೇಜ್ ವಾಚ್ಗಳು ಇಟ್ಕೊಳ್ಳಿ. ನಮ್ಮಲ್ಲೂ ಕೂಡ ಆಫರ್ ಕೊಟ್ಟಿದ್ದಾರೆ, ಇಟ್ಕೊಳ್ಳಿ. 2-3 ವಾಚ್ಗಳು ಇಟ್ಕೊಳ್ಳಿ. ಯಾಕೆ 2-3 ವಾಚ್ ಇಟ್ಕೋಬೇಕು ಅಂದ್ರೆ, ಒಂದು ವಾಚ್ ಅನ್ನ ನೀವು 1 ವರ್ಷ ಡೈಲಿ ಯೂಸ್ ಮಾಡಿದ್ರೆ ಬೇಗ ಕಿತ್ತೋಗುತ್ತೆ, ಬೇಗ ಹಾಳಾಗತ್ತೆ, ಮತ್ತೆ ನಿಮ್ಗೆ ಅದು ಲುಕ್ಕು ಚೆನ್ನಾಗಿ ಕಾಣಿಸಲ್ಲ. ಯಾವಾಗ್ಲೂ ಒಂದೇ ನಿಮ್ಗೆ ನೋಡೋರ್ಗು ಅದೇ ತರ ಕಾಣಿಸುತ್ತೆ, ನಿಮ್ಗೂ ಅದೇ ತರ ಇರುತ್ತೆ ಅಲ್ವಾ? ಅದೇ ಒಂದು ಅಟ್ಲೀಸ್ಟ್ ಒಂದು 3 ವಾಚ್ ಇತ್ತು ಅಂತ ಹೇಳಿದ್ರೆ ಗೊತ್ತಾ, ತುಂಬಾ ದಿನ ಡ್ಯೂರೇಬಲ್ ಬರುತ್ತೆ. ಯಾಕಂದ್ರೆ ಒಂದನ್ನ ರಫ್ ಯೂಸ್ ಮಾಡಲ್ಲ, ನೀವು ಚೇಂಜ್ ಮಾಡ್ತಿರ್ತೀರಾ. ಯಾವಾಗ ವಾಚ್ಗಳನ್ನ ಸ್ಮೂತ್ ಆಗಿ ತುಂಬಾ ಬೇರೆ ಬೇರೆ ವಾಚ್ ನ ತುಂಬಾ ಕಮ್ಮಿ ದಿನಗಳು ಬಳಸ್ತಿರಲ್ವಾ, ಹಾಗಾಗಿ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರ್ತವೆ, ಹಾಗಾಗಿ ಅದು ನಿಮ್ಗೆ ಒಳ್ಳೇದು. ಅದೇ ತರ ಶೂಸ್ ಗಳು ಕೂಡ ಅಷ್ಟೇ, ಒಂದೇ ಶೂಸ್ ಒಂದೇ ಚಪ್ಪಲಿಗಳು ಇಟ್ಕೋಬೇಡಿ. ಅಟ್ಲೀಸ್ಟ್ 2 ರಿಂದ 3 ಜೊತೆ ಶೂ, 2 ರಿಂದ 3 ಜೊತೆ ಚಪ್ಪಲಿ ಇದ್ರೆ ಇವೆಲ್ಲವೂ ಕೂಡ ಕಾಸ್ಟ್ ಅಲ್ವಾ ಅನ್ಕೋಬಹುದು. ಅಗೇನ್ ನಾನು ಹೇಳ್ತೀನಿ, ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ಅದ್ರಲ್ಲೂ ಒಂದು ಮೀಡಿಯಂ ಆಗಿ ರಫ್ ಒಂದು ಕ್ಯಾಶುವಲ್ ಒಂದು ಶೂಸ್ ಇರ್ಬೋದು, ಒಂದು ನಾರ್ಮಲ್ ಬಿಸ್ನೆಸ್ ಶೂಸ್ ಇರ್ಬೋದು, ಈ ತರದ ಒಂದ್ 2-3 ಜೊತೆ ಅವನ್ನ ನೀವು ತುಂಬಾ ದಿನ ಬಳಸಬಹುದು. 4 ವರ್ಷ, 5 ವರ್ಷ, 6 ವರ್ಷ ತನಕ ಬಳಕೆ ಬರ್ತವೆ ಕೆಲವೊಂದು ಚೆನ್ನಾಗಿರುತ್ತೆ ತೆಗ್ದು ಇಟ್ಕೊಂಡ್ರೆ. ಸೊ ಹಂಗಾಗಿ ಏನಾಗುತ್ತೆ, ನಿಮ್ಗೆ ಯಾವಾಗ ಒಂದನ್ನೇ ಯೂಸ್ ಮಾಡಿ 1 ವರ್ಷದಲ್ಲಿ ಕಿತ್ತು ಹೋಗುತ್ತೆ, ಫುಲ್ ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ. ಅದಕ್ಕಿಂತ ಬೆಟರ್ ಅಲ್ವಾ 2-3 ಇಟ್ಕೊಂಡು ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡುವಂತದ್ದು ಬಹಳ ಒಳ್ಳೇದು. ಸೊ ಆ ತರ ಬೆಲ್ಟ್ ಗಳಾಗ್ಬೋದು, ಶೂಸ್ ಗಳಾಗ್ಬೋದು, ಮತ್ತೆ ಶೂಸ್ ಅಷ್ಟೇ ಪ್ರತಿ ದಿನ ನೀವು ಹೋಗ್ಬೇಕಾರೆ ಪಾಲಿಶ್ ಮಾಡಿ. ಅಕಸ್ಮಾತ್ ನೀವೆಲ್ಲೋ ನಡ್ಕೊಂಡು ಹೋದ್ರಿ, ಗಾಡಿಲಿ ಹೋದ್ರಿ, ಧೂಳಾಯ್ತು, ಏನೋ ಆಯ್ತು ಎಮರ್ಜೆನ್ಸಿಗೆ, ನೀವು ಗಾಡಿಲಿ ಅಟ್ಲೀಸ್ಟ್ ಗಾಡಿ ಹೊಸಕೇನ್ ಬಟ್ಟೆ ಇಟ್ಕೊಂಡಿದ್ರಲ್ಲ, ಸಾಧ್ಯ ಆದ್ರೆ ಆ ಬಟ್ಟೆನೆ ನೀವು ಸಪೋರ್ಟ್ ತಗೊಳ್ಳಿ. ಇಲ್ಲ ಅಂದ್ರೆ ಎಕ್ಸ್ಟ್ರಾ ಒಂದು ಬಟ್ಟೆನ ನಿಮ್ ಗಾಡಿಲಿ ಇಟ್ಕೊಂಡಿರಿ. ಯಾಕೆ ಗೊತ್ತಾ, ಎಲ್ಲಿ ಶೂಸ್ ಧೂಳಾದ್ರೂ, ಚಪ್ಪಲಿ ಧೂಳಾದ್ರೂ ಒರ್ಸ್ಕೊಳ್ಳಿ. ನಿಮ್ಗೆ ಅನ್ಸ್ಬೋದು ಸರ್, ನಾವು ಎಲ್ಲರೂ ಹೋಗ್ಬೇಕಾದ್ರೆ ರೋಡಲ್ಲಿ ಇರ್ತೀವಿ, ಯಾರನ್ನೋ ಮೀಟ್ ಮಾಡಕ್ಕೋ ಇನ್ಯಾರನ್ನೋ ಭೇಟಿ ಆಗ್ಬೇಕಾದ್ರೆ ನಾವು ಶೂಸ್ ನ ಒರ್ಸ್ಕೊಂಡು ಹೋಗ್ಬೇಕಾ ಅಂತ. ತಪ್ಪೇನಿಲ್ಲ, ಯಾಕಂದ್ರೆ ನಾವು ಬೇರೆ ಶೂಸ್ ಒರ್ಸ್ತಿಲ್ಲ, ನನ್ ಶೂಸು, ನನ್ ಚಪ್ಪಲಿ, ನನ್ನ ವಸ್ತುನ ನಾನ್ ಕ್ಲೀನ್ ಮಾಡ್ಕೊಳ್ತೇನೆ, ಅದು ನನ್ನ ಡಿಸಿಪ್ಲಿನ್, ಅದು ನನ್ ಶಿಸ್ತು, ಅದು ತಪ್ಪೇನಿದೆ? ಹೌದಾ ಇಲ್ಲ? ಹಾಗಾಗಿ ಅದ್ರಲ್ಲಿ ಏನು ಅವಮಾನ ಇಲ್ಲ. ನನ್ನ ಗಾಡಿ ನಾನು ಧೂಳಾದ್ರೂ ಒರ್ಸಲ್ವಾ? ಎಲ್ಲಿದ್ರೇನಂತ ಗಾಡಿ, ನನ್ ಗಾಡಿ ಧೂಳಾದ್ರೂ ಒರ್ಸ್ಕೊತೀನಿ. ಆ ತರ ಮಾಡಿ. ಆಮೇಲೆ ಗಾಡಿಗಳಲ್ಲಿ ಯೂಸ್ ಮಾಡೋ ಹೆಲ್ಮೆಟ್ಗಳು, ಕೆಲವರಿಗೆ ಹೆಲ್ಮೆಟ್ಗಳದ್ದು ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತೆ, ಏನೇನೋ ಅಡ್ಜಸ್ಟ್ಮೆಂಟ್ ಏನೇನೋ ಮಾಡ್ಕೊಂಡು ಅದೆಲ್ಲ ಮಾಡ್ತಿರ್ತೀರಾ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಡಿಸಿಪ್ಲಿನ್, ಯಾಕಂದ್ರೆ ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ನಿಮ್ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಿರ್ತಾರೆ, ನಿಮ್ಮ ಡೌನ್ಲೈನ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ, ನೀವ್ ಯಾರನ್ನ ಕರೆಯಕ್ ಹೋಗ್ತೀರಾ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ನೀವು ಎಷ್ಟು ಚಿಕ್ಕವರಾಗಿ ಕಾಣಿಸ್ಕೊಳ್ತಿರೋ ಅಷ್ಟು ನಿಮ್ ಬಿಸ್ನೆಸ್ ಚಿಕ್ಕದಾಗತ್ತೆ. ನೀವೆಷ್ಟು ನಿಮ್ಮನ್ನ ನೀವು ಬ್ರ್ಯಾಂಡ್ ಆಗಿ ಕಾಣಿಸ್ಕೊಳ್ತಿರೋ, ನಿಮ್ಮನ್ನ ನೀವು ಗ್ರ್ಯಾಂಡ್ ಆಗಿ ತೋರಿಸ್ಕೊಳ್ತಿರೋ, ನಿಮ್ಮನ್ನ ನೀವು ಚೆನ್ನಾಗಿ ಕಾಣಿಸ್ಕೊಳ್ತಿರೋ, ಆ ತರ. ಹಂಗಂತ ನಾವು ಹೆಂಗೆಂಗೋ ಮಾಡಿ ಜನಗಳನ್ನ ನಮ್ಮನ್ನ ನೋಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಹೆಂಗೆಂಗೋ ಇರ್ತೀನಿ, ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ. ತೋರಿಕೆಗೋಸ್ಕರ ಇರೋದ್ ಬೇಡ. ನನ್ನ ಒಂದು ಬಿಸ್ನೆಸ್ ಅಲ್ಲಿ ಬೆಳೆಯಕ್ಕೋಸ್ಕರ ಹೇಗಿರ್ಬೇಕಾಗಿರುವಂತದ್ದು ನಮ್ಮ ಒಂದು ಕರ್ತವ್ಯ ಮತ್ತೆ ಕೆಲಸ. ಸೊ ಇದು ಬಹಳ ಹುಷಾರಾಗಿ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅದಾದ ನಂತರ, ಸೊ ಆಗ್ಲೇ ಪರ್ಸ್ ಬಗ್ಗೆ ಮಾತಾಡದೆ, ಸೊ ಅದನ್ನ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಮತ್ತೆ ಶರ್ಟ್ಸ್ ಗಳನ್ನ ಯೂಸ್ ಮಾಡ್ಬೇಕು, ನೋಡಬಹುದು ಕೆಳಗಡೆ. ಸೊ 2 ಇಂಟು ಮಾರ್ಕ್ ಇದೆ. ಸೊ ಬಟನ್ ಗಳು ತಕೊಂಡು ಓಡಾಡುವಂತದ್ದು ನಾವು ಮೀಟಿಂಗ್ ಗಳಲ್ಲಿ. ಸೊ ಆಕ್ಚುಲಿ ನಾವು ಫ್ಯಾಮಿಲಿ ಅವ್ರನ್ನ ಮೀಟ್ ಮಾಡ್ತಿರ್ತೀವಿ, ಎಷ್ಟೊಂದು ಮನೆಗಳಲ್ಲಿ ಫ್ಯಾಮಿಲಿಲಿ ಸೊ ವುಮೆನ್ಸ್ ಇರ್ತಾರೆ, ಮಹಿಳೆಯರು ಕೂತಿರ್ತಾರೆ, ನಾವು ನಮ್ಮ ಒಂದು ಬಟನ್ ಓಪನ್ ಮಾಡ್ಕೊಂಡು ಓಡಾಡುವಂತದ್ದು ಅಷ್ಟು ಒಳ್ಳೇದಲ್ಲ ಒಂದು. ಆಮೇಲೆ ಎರಡನೇದು, ಸೊ ನಮ್ಮ ಒಳಗಡೆಯ ಬನಿಯನ್ ಅಥವಾ ಟಿ ಶರ್ಟ್ಸ್, ಯಾವ್ದೋ ಒಂದು ರೌಂಡ್ ನೆಕ್ ಟಿ ಶರ್ಟ್ಸ್ ಗಳೆಲ್ಲ ಹೊರಗಡೆ ಕಾಣಿಸೋ ತರ ಹಾಕೊಳಕೋದು ಹೋಗ್ಬಾರ್ದು. ಸೊ ಇದು ಕೂಡ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಸೊ ಈ ಲಾಸ್ಟ್ ಫೋಟೋ ನೋಡ್ತಿದ್ದೀರಾ, ಒಂದು ಒಂದು ಸ್ಟ್ರೈಟ್ ಆಗಿ ಸ್ಟ್ಯಾಂಡ್ ಆಗಿ ನಿಲ್ಲುವಂತದ್ದು ಬಹಳ ಬೇಕಾಗತ್ತೆ. ತುಂಬಾ ಜನ ಡ್ರೆಸ್ ಕೋಡ್ ಚೆನ್ನಾಗಿರುತ್ತೆ, ಸೊ ಹೆಂಗ್ ಒಂಥರ ಬೆಂಡ್ ಆಗಿ ನಿಂತ್ಕೊಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಕ್ರಾಸ್ ಆಗಿ ನಿಂತ್ಕೊಳ್ತಾರೆ, ಇಲ್ಲ ಕಾಲ್ನ ತುಂಬಾ ಅಗಲ ಮಾಡಿ ನಿಂತ್ಕೊಂಡ್ಬಿಡ್ತಾರೆ ಎಲ್ಲಾರು ಒಂದ್ ಕಡೆ ಮಾತಾಡ್ಬೇಕಾರೆ, ಇಲ್ಲ ಅಂತ ಹೇಳಿದ್ರೆ ತಲೆ ಬಗ್ಸ್ಕೊಂಡು ನಿಂತ್ಕೋತಾರೆ, ಮತ್ತೆ ಸೊ ಭುಜನ ದೊಡ್ಡದ್ ಮಾಡಿ ಎದೆನ ಬೆಂಡ್ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲ, ಸೊ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ, ಕಾನ್ಫಿಡೆಂಟ್ ನಿಂತ್ಕೊಳ್ಳಿ, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಯಾವಾಗ ನಿಂತ್ಕೊಂಡ್ರು ಕೂಡ ಆದಷ್ಟು ಸೊ ತಲೆ ಎತ್ತಿ ನಿಂತ್ಕೊಳ್ಳಿ. ಮೆನ್ ಎಸ್ಪೆಷಲಿ ತಲೆ ಎತ್ತಿ ನಡೆಯೋದು ಬಹಳ ಮುಖ್ಯ. ಸೊ ಮತ್ತೆ ಸ್ಟ್ರೈಟ್ ಆಗಿ ನಿಲ್ಲುವಂತದ್ದು ಬಹಳ ಮುಖ್ಯ. ಸ್ಟೇಜ್ ಅಲ್ಲಿ ಆಗ್ಬೋದು, ಹೊರಗಡೆ ಆಗ್ಬೋದು. ಫ್ರೆಂಡ್ಲಿ ಆಗಿದ್ದಾಗ ಏನೋ ನಿಂತ್ಕೊಳ್ತೇವೆ, ಓಕೆ. ಬಟ್ ಆದ್ರೆ ನೀವು ಪ್ರೊಫೆಷನಲಿ ನೀವೆಲ್ಲರೂ ಹೋಗ್ತೀರಾ ಅಂದಾಗ ಕೂತ್ಕೊಳ್ಳೋದ್ರಿಂದ, ನಿಲ್ಲೋದ್ರಿಂದ ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತವೆ. ಮತ್ತೆ ನೀವು ನೋಡೋ ವಿಚಾರಗಳು ಕೂಡ, ನೀವ್ ಎಷ್ಟ್ ಚೆನ್ನಾಗಿ ನೋಡ್ತೀರಾ ಅಂತ. ಇನ್ನು ನೀವು ಬ್ಯಾಗು ಮತ್ತೆ ಬ್ಲೇಸರ್ಸ್ ಇವೆಲ್ಲ ಬಂತು ಅಂತ ಹೇಳಿದ್ರೆ, ಬ್ಲೇಸರ್ಸ್ ಗಳು ಕೂಡ ಅಷ್ಟೇ. ಒಂದೇ ಬ್ಲೇಸರ್ ಅನ್ನ ಇತ್ತು ಅಂತ ಹೇಳಿದ್ರೆ ಎಲ್ಲ ಕಡೆ ಬಳಸೋ ಬದಲು ಚೇಂಜ್ ಮಾಡ್ಕೊಳ್ಳಿ. 2-3 ತರದ ಕಾಂಬಿನೇಷನ್ಸ್ ಇಟ್ಕೊಳ್ಳಿ. 1-2 ಬ್ಲೇಸರ್, 1-2 ಬಂಡಿ. ಸೊ ಇವೆಲ್ಲ ಮತ್ತೆ ಏನಾಗುತ್ತೆ, 2 ಬ್ಲೇಸರ್ 2 ಬಂಡಿ ನಿಮಗೆ ಎಷ್ಟೋ ವರ್ಷಗಳ ಕಾಲ ಬರ್ತವೆ, ತೊಂದರೆ ಇಲ್ಲ. ಆಗ ಅಲ್ಲಿಗೆ 4 ನಿಮ್ಮ ಹತ್ರ ಸೊ ಇದೇನು ಬ್ಲೇಸರ್ ಮತ್ತೆ ಬಂಡಿ ಇತ್ತು ಅಂತ ಹೇಳಿದ್ರೆ, ನೀವು ಅದನ್ನ ರೇರ್ಲಿ ಯೂಸ್ ಮಾಡ್ತಾ
ಮಾಡ್ತಾ ಬಹಳ ವರ್ಷಗಳ ಕಾಲ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋದು. ಬಟ್ ಯಾವುದೇ ಕಾರಣಕ್ಕೂ ಒಂದನ್ನೇ ಪದೇ 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 ಯೂಸ್ ಮಾಡೋದು ಅಷ್ಟು ಶೋಭೆ ಅಲ್ಲ ಒಂದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಗ್ಗಳು ಕೂಡ ಅಷ್ಟೇ. ಬ್ಯಾಗ್ಗಳು ಒಳಗಡೆ ಇನ್ನೊಂದು ಈ ತರದ ಒಂದು ಪೌಚ್ ಬ್ಯಾಗ್ ಇರ್ಲಿ, ಇಲ್ಲಿ ನಿಮ್ ಸಣ್ಣ ಒಂದು ಪ್ಯಾಕೆಟ್ ಕಾಣಿಸ್ತಾ ಇದೆಯಲ್ಲ ಆ ತರದೊಂದಿರ್ಲಿ. ಬ್ಯಾಗ್ ಒಳಗಡೆ ನಿಮ್ಗೆ ಅಡಿಷನಲ್ ಆಗಿ ಇಡನ್ ಜಿಪ್ ಎಲ್ಲ ಇದ್ದು ಪಾಕೆಟ್ ಇದೆ ಅಂದ್ರೆ ಓಕೆ. ಒಳಗಡೆ ಕೆಲವೊಬ್ರು ಏನ್ ಮಾಡಿರ್ತಾರೆ, ಜಿಪ್ ಒಳಗಡೆ ಒಂದು ಪೌಚ್ ತರ ಮಾಡಿ ಅಲ್ಲೊಂದು ಜಿಪ್ ಇಟ್ಟು ಅಲ್ಲೊಂದು ಪಾಕೆಟ್ ಇಟ್ಟಿರ್ತಾರೆ. ಹಂಗಿದ್ರೆ ಓಕೆ, ಇದು ಬೇಕಾಗಿಲ್ಲ. ಇಲ್ಲ ಅಂದ್ರೆ ಈ ತರದ ಒಂದು ಪ್ಯಾಕೆಟ್ ಇಟ್ಕೊಳ್ಳಿ. ಇದ್ರಲ್ಲಿ ಏನ್ ಇಟ್ಕೋಬಹುದು, ಮೆನ್ನು ಕೂಡ ಅಷ್ಟೇ, ನಿಮ್ಮ ಒಂದು ಎಕ್ಸ್ಟ್ರಾ ಬಾಚಣಿಗೆ. ಸೊ ತುಂಬಾ ಜನ ಹಿಂದ್ಗಡೆ ಇಟ್ಕೊಂಡಿರ್ತಾರೆ, ಸೊ ಪಾಕೆಟ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಆ ತರದ ಒಂದು ಬ್ಯಾಗ್ ಅಲ್ಲಿ ಒಂದು ಬಾಚಣಿಗೆ ಇಟ್ಕೊಳ್ಳಿ ಒಂದು. ಆಮೇಲೆ ಎರಡನೇದು ಏನಂತ ಹೇಳಿದ್ರೆ, ಒಟ್ಟಾರೆ ನಿಮಗೆ ಮೈ ಮೇಲೆ ಯಾವ್ದು ವೆಯ್ಟ್ ಅನ್ಸ್ಬಾರ್ದು. ಸೊ ಲೈಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ನೀವು. ಸೊ ಅದಕ್ಕೇನ್ ಮಾಡಿ, ಬಾಚಣಿಗೆ ಇರ್ಬೋದು, ಎಕ್ಸ್ಟ್ರಾ ಒಂದು ಹ್ಯಾಂಡ್ ಕರ್ಚೀಫು ನಮ್ ಜೊತೆಗೆ ಒಂದು ಯಾವಾಗ್ಲೂ ಪಾಕೆಟ್ ಅಲ್ಲಿ ಇರ್ಬೇಕು. ಎಕ್ಸ್ಟ್ರಾ ಒಂದು ಕರ್ಚೀಫು ನಮ್ ಪೌಚ್ ಅಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಒಂದು ಎಕ್ಸ್ಟ್ರಾ ಕರ್ಚೀಫು, ಒಂದು ಬಾಚಣಿಗೆ, ಪ್ರೆಸ್ ಪೌಡ್ರು, ಎಕ್ಸ್ಟ್ರಾ ಒಂದು ಬ್ರಷ್. ಯಾಕಂದ್ರೆ ಎಮರ್ಜೆನ್ಸಿ ನೀವು ಎಲ್ಲಾರು ಹೊರಟಾಗ ನೀವು ಬ್ರಷ್ ಮಾಡಕ್ಕೆ ಖಂಡಿತ ನಿಮ್ಗೆ ಬೇಕಾಗತ್ತೆ ಬ್ರಷ್. ಯಾಕಂದ್ರೆ ಪೇಸ್ಟ್ ನಮ್ ಟೀಮ್ ಅಲ್ಲಿ ಎಲ್ಲಾದ್ರೂ ಹೋಗಿಸ್ಕೋಬಹುದು, ಎಲ್ಲಾರು ಹೋಗಿ ಅವ್ರ ಬ್ರಷ್ ಇಸ್ಕೊಳಕ್ ಆಗತ್ತ, ಆಗಲ್ಲ. ಸೊ ಇದು ಗೊತ್ತಿರ್ಲಿ, ಅದಕ್ಕೋಸ್ಕರ ನಮ್ಮ ಹತ್ರ ಬ್ರಷ್ ಇರ್ಬೇಕು. ಪೇಸ್ಟ್ ಏನೋ ಬೇರೆಯವ್ರ ಹತ್ರ ನಾವು ಇಸ್ಕೋಬಹುದು, ನಮ್ ಕನ್ಸಲ್ಟೆಂಟ್ ಮನೆಗೆ ಹೋದಾಗ ಪೇಸ್ಟ್ ಇರುತ್ತೆ, ಯೂಸ್ ಮಾಡೋಣ. ಸೋಪ್ ಇರುತ್ತೆ, ಯೂಸ್ ಮಾಡಬಹುದು, ಇಸ್ಕೋಬಹುದು. ಶಾಂಪೂ ಇಸ್ಕೋಬಹುದು. ಬ್ರಷ್ ಹೆಂಗ್ ಇಸ್ಕೊಳಕ್ಕಾಗತ್ತೆ, ಇಸ್ಕೋಬೇಕಂದ್ರೆ ಹೊಸದೇ ಇಸ್ಕೊಬೇಕು. ಆಗ ನಮ್ಮ ಹತ್ರ ವೇಸ್ಟ್ ಆಗತ್ತೆ. ಅದಕ್ಕೆ ಮನೇಲಿ ನನ್ನ ಕಡೆಯಿಂದ ಮನೇಲಿ ಒಂದು ಬ್ರಷ್ ಇರುತ್ತೆ, ನನ್ನ ಬ್ಯಾಗ್ ಅಲ್ಲಿ ಯಾವಾಗ್ಲೂ ಕೂಡ ಫ್ರಂಟ್ ಜಿಪ್ ಅಲ್ಲಿ ನನ್ನ ಹತ್ರ ಒಂದು ಬ್ರಷ್ ಎಕ್ಸ್ಟ್ರಾ ಎತ್ತಿಟ್ಕೊಂಡಿರ್ತೇನೆ. ಇನ್ ಕೇಸ್ ಎಮರ್ಜೆನ್ಸಿ ಯೂಸ್ ಮಾಡೋದು ಸಪೋರ್ಟ್ ಆಗುತ್ತೆ. ಸೊ ಆ ತರ ಒಂದು ಬ್ರಷ್ ಇಟ್ಕೋಬೇಕಾಗತ್ತೆ. ಜೊತೆಗೆ ಕಾಂಪ್ಯಾಕ್ಟ್ ಪೌಡ್ರು, ಸಾಧ್ಯ ಆದ್ರೆ ಟಿಶ್ಯೂ. ನಿಮ್ಗೆ ಹ್ಯಾಂಡ್ ಟವಲ್ ಇದ್ರೆ, ಚಿಕ್ಕದೊಂದು ಹ್ಯಾಂಡ್ ಟವಲ್ ಇಟ್ಕೊಂಡಿದ್ರೆ ನಿಮ್ಗೆ ಟಿಶ್ಯೂ ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದ್ರೆ ಟಿಶ್ಯೂ ಇಟ್ಕೋಬೇಕಾಗತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಸೊ ಇಷ್ಟನ್ನ ನೀವು ಕ್ಯಾರಿ ಮಾಡಿ. ಬಟ್ ಇದ್ರೂ ಕೂಡ ಅಷ್ಟು ನೀಟಾಗಿ ಇಟ್ಕೊಳ್ಳಿ. ಪ್ರೆಸ್ ಪೌಡರ್ ಇರ್ಬೋದು, ಆಮೇಲೆ ಒಂದು ಫೇಸ್ ವಾಶ್ ಇರ್ಬೋದು, ಚಿಕ್ಕದೊಂದು ಫೇಸ್ ವಾಶ್, ಇವೆಲ್ಲವೂ ಕೂಡ ಮೇಂಟೈನ್ ಮಾಡಿ. ಇವೆಲ್ಲವೂ ಕೂಡ ನಿಮ್ಗೆ ಎಮರ್ಜೆನ್ಸಿಲಿ ಹೆಲ್ಪ್ ಆಗ್ತವೆ. ನೀವೆಲ್ಲೇ ಹೊರಗಡೆ ಹೋದ್ರು ಕೂಡ ತುಂಬಾ ಸಲ ನಾನು ಹೇಳ್ತಿರ್ತೀನಿ, ಸೊ ನಿಮ್ಮ ಒಂದು ಫೇಸ್ ಮ್ಯಾಟರ್ ಆಗುತ್ತೆ. ಜನ ನಿಮ್ಮ ಮುಖ ನೋಡ್ಕೊಂಡೆ ಮಾತಾಡ್ತಾರೆ. ನಿಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕು, ನೀವು ಗ್ಲೋನಲ್ಲಿ ಇರ್ಬೇಕು ಅಂತ ಹೇಳಿ. ಓಕೆ, ಇನ್ ಕೇಸ್ ಏನೋ ಒಂದು ಎಮರ್ಜೆನ್ಸಿ ತೊಂದರೆಲಿ ಇದ್ದೆ, ಸಡನ್ ಆಗಿ ಹೋದೆ, ಅದು ಬೇರೆ. ಆದ್ರೆ ಆದಷ್ಟು ಇದು ಮೇಂಟೈನ್ ಮಾಡ್ಕೊಂಡು ನೀವು ಹೋಗೋದು ಬಹಳ ಮುಖ್ಯ ಆಗತ್ತೆ. ಸೊ ಅದಾದ್ಮೇಲೆ ಕಾಂಬಿನೇಷನ್ಸ್ ಡ್ರೆಸ್. ಸೊ ಇಲ್ಲೂ ಕೂಡ ಅಷ್ಟೇ, ಡ್ರೆಸ್ಗಳು ಕೂಡ ಅಷ್ಟೇ. ಬಿಸ್ನೆಸ್ಗೆ ಅಂತಾನೆ ನಮ್ಗೆ ಯಾವಾಗ್ಲೂ ನಮ್ ಲೀಡರ್ ಹೇಳಿದ್ರು, ನಾವು ಬಿಸ್ನೆಸ್ ಮಾಡಕ್ಕೆ ಅಂತ. ನಾವು ಹಬ್ಬಗಳಲ್ಲಿ ಹೆಂಗಿರ್ತಿದ್ವಿ ಸೆಕೆಂಡ್ರಿ, ಅದು ಹಬ್ಬ ನಮ್ ಪರ್ಸನಲ್, ಅಲ್ಲಿ ನಾನು ಚೆನ್ನಾಗಿ ಆಗ್ತೀನ ಇಲ್ವಾ ಅದು ಬೇರೆ ತರ. ಊರ್ಗ್ ಹೋದಾಗ ಹೆಂಗ್ ಹೋಗ್ತೀನಿ ಅದು ಬೇರೆ ತರ ನಡೀತದೆ, ಅಲ್ಲಿ ಬೇರೆ ತರ ಆಗ್ತಿತ್ತು. ಬಟ್ ನನ್ ಬಿಸ್ನೆಸ್ ಅಂತ ಬಂದಾಗ ಮಸ್ಟ್ ಅಂಡ್ ಶುಡ್ ಯೂನಿಫಾರ್ಮ್ ತರ ನಮ್ಗೊಂದ್ 3-4 ಜೊತೆ ಬಟ್ಟೆ ಎತ್ಕೊಂಡ್ಬಿಟ್ಟಿದ್ವಿ. ಅದನ್ನ ಕೇವಲ ನಮ್ ಬಿಸ್ನೆಸ್ ಮಾತ್ರ ಯೂಸ್ ಮಾಡ್ತಾ ಇದ್ವಿ. ಎಲ್ಲಿ ಮೀಟಿಂಗ್ ಇರುತ್ತೆ, ಎಲ್ಲಿ ಟ್ರೈನಿಂಗ್ ಇರುತ್ತೆ, ಎಲ್ಲಿ ವರ್ಕ್ ಇರುತ್ತೆ, ಅಲ್ಲಿಗ್ ಮಾತ್ರ ನಮ್ಮದೇ ಆದಂತ ಡ್ರೆಸ್ ನಾವ್ ಎತ್ತಿಟ್ಕೊಂಡಿದ್ವಿ. ಆ ಡ್ರೆಸ್ ನ ಕೇವಲ ನಮ್ಮ ಬಿಸ್ನೆಸ್ ಯೂಸ್ ಮಾಡ್ತಾ ಇದೀವಿ ಹೊರತು ಬೇರೆದಕ್ಕೆ ಯೂಸ್ ಮಾಡ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ನಮ್ಮ ಸರ್ವಸ್ವ, ನಮ್ಮ ಬಿಸ್ನೆಸ್ ನಮ್ಮ ಭವಿಷ್ಯ. ಹಂಗಿದ್ದಾಗ ನನ್ನ ಭವಿಷ್ಯ ರೂಪಿಸುವಂತ ಬಿಸ್ನೆಸ್ ಅಲ್ಲಿ ನಾನು ಯಾವತ್ತೂ ಕೂಡ ಬ್ಯಾರಿಯರ್ ನ ಕ್ಯಾರಿ ಮಾಡಬಾರ್ದು, ಅಂದ್ರೆ ಬೇಡದಿರೋದನ್ನ ಜೊತೆ ತಗೊಂಡು ಹೋಗ್ಬಾರ್ದು. ಅದಕ್ಕೋಸ್ಕರ ಸರಿಯಾಗಿ ನಮ್ ಜೊತೆಗೆ ಬಟ್ಟೆಗಳು ಇಟ್ಕೊಂಡು ಮ್ಯಾಚಿಂಗ್ ಡ್ರೆಸ್ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಸೊ ನೀವು ಅದನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಏನಾಗತ್ತೆ, ಒಂದು ಗುಡ್ ಪೋಸ್ಚರ್ ಇತ್ತು ಅಂತ ಹೇಳಿದ್ರೆ ನಮಗೊಂದ್ ಕಡೆ ಮೆಮೊರಿ ಸ್ಟ್ರಾಂಗ್ ಆಗತ್ತೆ, ಕಲಿತೀವಿ ಚೆನ್ನಾಗೆ, ಮೂಡ್ ಯಾವಾಗ್ಲೂ ಕೂಡ ಫ್ರೆಶ್ ಆಗಿರುತ್ತೆ, ಇಂಪ್ರೂವ್ ಮಾಡುತ್ತೆ, ಡಲ್ ಆಗಿರಲ್ಲ, ಒಳ್ಳೆ ಬ್ರೀತಿಂಗ್ ಇರುತ್ತೆ, ಖುಷಿಯಾಗಿರ್ತೀವಿ. ಮತ್ತೆ ನಮ್ಮನ್ನ ಪವರ್ಫುಲ್ ಆಗಿ ಮಾಡುತ್ತೆ. ನಾವು ಪವರ್ಫುಲ್ ಆಗಿರ್ತೀವಿ, ಪವರ್ಲೆಸ್ ಆಗಿರಲ್ಲ. ಅದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೊಳಗಡೆ ಸೊ ಏನ್ ಹೇಳ್ತೀವಲ್ಲ, ಸೊ ಬ್ರೈನ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗುತ್ತೆ, ಅದು ಕೂಡ ಬಹಳ ಇಂಪ್ಯಾಕ್ಟ್ ಆಗತ್ತೆ. ಸೊ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಬ್ಯಾಕ್ ಅಂಡ್ ನೆಕ್ ಪೇನ್ ಚೆನ್ನಾಗಿ ನಿಂತ್ಕೊಳ್ಳೋದ್ರಿಂದ, ಚೆನ್ನಾಗಿ ಓಡಾಡೋದ್ರಿಂದ ಸಣ್ಣ ಪುಟ್ಟ ಫಿಸಿಕಲ್ ಪೇನ್ ಇದ್ರೂ ಕೂಡ ಕಮ್ಮಿ ಆಗತ್ತೆ. ಸೊ ನಮ್ಮನ್ನ ಮತ್ತೆ ಫಿಟ್ ಆಗಿರೋ ಡ್ರೆಸ್ ಹಾಕೋದ್ರಿಂದ, ನಮ್ಗೆ ಸೂಟ್ ಆಗೋ ತರ ಡ್ರೆಸ್ ಹಾಕೋದ್ರಿಂದ ನಾವು ಸ್ವಲ್ಪ ಟಾಲ್ ಆಗಿ ಕಾಣಿಸ್ತೀವಿ, ಹೈಟ್ ಆಗಿ ಕಾಣಿಸ್ತೀವಿ, ಅಟ್ರಾಕ್ಟಿವ್ ಕಾಣಿಸ್ತೀವಿ. ಸೊ ಅದು ನೋಡೋಣ ಮುಂದಕ್ಕೆ. ಸೊ ಈ ತರ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದ್ರಲ್ಲಿ ನಾನು ನಿಮ್ಗೆ ಇನ್ನೊಂದು ಡ್ರೆಸ್ ಅಲ್ಲಿ ಆ ತುಂಬಾ ಜನ ಲೂಸ್ ಶರ್ಟ್ಗಳು, ಲೂಸ್ ಆಗಿರುವಂತದ್ದು, ಮತ್ತೆ ಇನ್ಶರ್ಟ್ ಎಲ್ಲ ಮಾಡಿದಾಗ ತುಂಬಾ ಲೂಸ್ ಆಗಿರುತ್ತೆ ಇನ್ಶರ್ಟ್ ಎಲ್ಲ, ಆ ತರದೆಲ್ಲ ಹಾಕಿರ್ತಾರೆ. ನಾನು ಇಲ್ಲಿ ತೆಗ್ದಿದ್ದೀನಿ ಅದನ್ನ. ಸೊ ಇನ್ಶರ್ಟ್ ಗಳು ಮಾಡಿದಾಗ ತುಂಬಾ ಲೂಸ್ ಆಗಿರುತ್ತೆ ಬಟ್ಟೆಗಳೆಲ್ಲ. ಸೊ ಸೈಡ್ ಎಲ್ಲ ಲೂಸ್ ಆಗಿರುತ್ತೆ, ಸರಿಯಾಗಿ ಹೋಗಿರುತ್ತೆ. ಸುಮ್ನೇನೋ ಇನ್ಸರ್ಟ್ ಮಾಡ್ಬೇಕಲ್ಲ ಅಂತ ಎಲ್ಲ ಹಿಂಗೆಲ್ಲ ನಮ್ ಲ್ಯಾಂಗ್ವೇಜ್ ಹೇಳ್ಬೇಕು, ತುರಿಕೊಂಡ್ ಬಂದಿರ್ತಾರೆ ಶರ್ಟ್ನೆಲ್ಲ, ಹೆಂಗೆ ಅದನ್ನ ತುರ್ಕ್ಬಿಟ್ಟು ಬಂದ್ಬಿಡೋದು. ಸೊ ಹಂಗ್ ಮಾಡ್ಬೇಡಿ, ಡಿಸಿಪ್ಲಿನ್ ಆಗಿರ್ಲಿ, ಚೆನ್ನಾಗಿ ಕಾಣಿಸ್ಕೋಬೇಕು, ನಿಮ್ಗ್ ಸೆಟ್ ಆಗೋ ತರ, ನಿಮ್ಮ ಸೈಜ್ಗೆ ಸೂಟ್ ಆಗೋ ತರ. ಸೊ ಆ ಒಂದು ನಮ್ಮ ಬಾಡಿ ಸ್ಟ್ರೆಚರ್ಗೆ ಬೇಕಿರೋ ತರದೊಂದು ಶರ್ಟ್ ಅನ್ನು ತಗೊಳ್ಳುವಂತದ್ದು ಅಥವಾ ಪ್ಯಾಂಟ್ ಅನ್ನು ತಗೊಳ್ಳುವಂತದ್ದು ಬಹಳ ಮುಖ್ಯ ಆಗತ್ತೆ. ಇವೆಲ್ಲವೂ ಕೂಡ ನಮ್ಮನ್ನ ಕಾನ್ಫಿಡೆಂಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇನ್ನು ಫೀಮೇಲ್ಸ್ ಅಂತ ಬಂದ್ರೆ ಏನು
ಏನು ಫಸ್ಟ್ ಆಫ್ ಆಲ್ ಫೀಮೇಲ್ಸ್ ಅಲ್ಲಿ ಹೇರ್ ಕೇರ್ ಬಹಳ ಮುಖ್ಯ, ಮಸ್ಟ್ ಮಾಡ್ಲೇಬೇಕಾದ್ದು ಹೇರ್ ಕೇರ್ ನ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಕರ್ಲ್ ಹೇರ್ ಇರ್ಬೋದು ಅಥವಾ ಆಯಿಲಿ ಹೇರ್ ಇರ್ಬೋದು, ಬಟ್ ಆಕ್ಚುಲಿ ಮೆನ್ ಕಂಪೇರ್ ಮಾಡ್ರೆ ಲೇಡೀಸ್ ಹೇರ್ ಕೇರ್ ನ ಮಾಡುವಂತದ್ದು ತುಂಬಾ ಅವಶ್ಯಕತೆ ಇದೆ, ತುಂಬಾ ಅವಶ್ಯಕತೆ ಇದೆ. ಸೊ ಯಾರು ಹೇರ್ ನ ಕೇರ್ ಮಾಡಲ್ಲ, ಶಾಂಪೂ ಮಾಡಲ್ಲ, ಹೇರ್ ನ ಫ್ರೆಶ್ ಆಗಿ ಇಟ್ಕೊಳ್ಳಲ್ಲ, ಸೊ ನಿಮ್ಮ ಫ್ರೆಶ್ ಇಲ್ದೇ ಇರುವಂತ ಹೇರು, ನೀವು ಕೇರ್ ಮಾಡದೇ ಇರುವಂತ ಹೇರೇ ನಿಮ್ಗೆ ಮುಳ್ಳಾಗತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ನಮ್ಮ ಬಿಸ್ನೆಸ್ ಅಲ್ಲಿ ನೀವು ಹೇರ್ ಕೇರ್ ಮಾಡಿಲ್ವಾ, ಅದೇ ನಿಮಗೆ ಶತ್ರು, ಅದೇ ನಿಮಗೆ ಮುಳ್ಳು. ಸೊ ಹಂಗಾಗಿ ಸೊ ನಾವು ನಮ್ಮ ಮುಳ್ಳನ್ನೇ ನಾವು ಚುಚ್ಚಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸೊ ನಮ್ಮ ಕೇರ್ಲೆಸ್ಸೇ ನಮ್ಗೆ ಶತ್ರು ಆಗತ್ತೆ. ಹಾಗಾಗಿ ಹೇರ್ ಕೇರ್ ಮಾಡುವಂತದ್ದು ಮತ್ತೆ ಹೇರ್ ನ ನಾವ್ ಯಾವ ತರ ಇಟ್ಕೋಬೇಕು ಅನ್ನೋಂಥದ್ದು ನಾವೇನು ಹೇಳುವಂಗಿಲ್ಲ. ತುಂಬಾ ಜನ ಗೊತ್ತಿದೆ, ತುಂಬಾ ಚೆನ್ನಾಗಿ ಮಾಡ್ತಿರ್ತೀರಾ, ಆದ್ರೆ ಅದನ್ನ ಇನ್ನೂ ಚೆನ್ನಾಗಿರ್ಬೋದಾ, ಇನ್ನು ಬೇಗ ಡೂಪ್ಲಿಕೇಟ್ ಮಾಡ್ಬೋದಾ, ಅದು ಬಹಳ ಮುಖ್ಯ. ಅದಾದ್ಮೇಲೆ ಎಸ್ಪೆಷಲ್ ಲೇಡೀಸ್ ಅಂತ ಬಂದಾಗ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಾದ್ಮೇಲೆ ತುಂಬಾ ಜನಗಳು ಏನ್ ಹೇಳ್ತವೆ, ಹಸ್ತನ ನಾವು ಕೇರ್ ಮಾಡುವಂತದ್ದು, ಮೆನಿಕ್ಯೂರ್ ಇರ್ಬೋದು, ಪೆಡಿಕ್ಯೂರ್ ಇರ್ಬೋದು, ಇವೆಲ್ಲ ನಮ್ಮಂತವ್ರಿಗೆ ಯಾಕೆ ಅಂತೀವಿ. ಸೊ ಖಂಡಿತ ನಾವೇನು ಹೊರಗಡೆ ಹೋಗಿ ಮಾಡಿಸ್ಕೋಬೇಕು ಅಂತಲ್ಲ, ನಮ್ಮ ಮನೇಲೆ ನಾವು ಮಾಡ್ಕೊಂಡ್ರಾಯ್ತು. ಸೊ ನೈಲ್ ನ ನೀಟಾಗಿ ಇಟ್ಕೊಳ್ಳುವಂತದ್ದು ಎಲ್ರಿಗೂ ಗೊತ್ತು. ಎಸ್ಪೆಷಲಿ ನೈಲ್ ಪಾಲಿಶ್ ಅಂತ ಬಂದ್ರೆ ಲೇಡೀಸು ಹಂಗಿದ್ದಾಗ ಆ ನೈಲ್ ನ ನೀಟಾಗಿ ಪಾಲಿಶ್ ಮಾಡುವಂತದ್ದು, ಶೇಪ್ ಮಾಡ್ಕೊಳ್ಳುವಂತದ್ದು, ಫ್ರೀ ಇದ್ದಾಗ ಒಂದ್ 10 ನಿಮಿಷ ನಮ್ಮ ಒಂದು ನೈಲ್ಗೆ, ನಮ್ಮ ಉಗುರಿಗೆ, ನಮ್ಮ ಲುಕ್ಗೆ ನಾವೇ ಟೈಮ್ ಕೊಡ್ಬೇಕಾಗತ್ತೆ. ಆತರ ಮಾಡಿ ಅದನ್ನ ಮಾಡ್ಕೊಳ್ಳುವಂಥದ್ದು. ಅದಾದ್ಮೇಲೆ ತುಂಬಾ ಜನಕ್ಕೆ ಮೆನ್ನಲ್ಲೂ ಕೂಡ ಇದ್ದಾರೆ, ಇವನ್ ಫಿಮೇಲ್ ಅಲ್ಲಿ ಕೂಡ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಪೆಡಿಕ್ಯೂರ್. ಸೊ ಯಾರು ಕೂಡ ಪಾದನ್ ಕೇರ್ ಮಾಡಲ್ಲ. ತುಂಬಾ ಜನಗಳಿಗೆ ಇಮ್ಡಿ ಎಲ್ಲ ಒಡ್ಕೊಂಡಿರುತ್ತೆ. ಇಮ್ಡಿ ಒಡೆದಿದ್ರು ಕೂಡ ನೀವು ಹಾಗೆ ಓಡಾಡ್ತಿರ್ತೀರಾ, ನಿಮ್ ಡೌನ್ನೆಸ್ ಕಾಣಿಸ್ತಿರುತ್ತೆ, ನಿಮ್ ಜೊತೆಗಿದ್ದವ್ರು ಕಾಣಿಸ್ತಿರುತ್ತೆ, ನಿಮ್ ಕಸ್ಟಮರ್ ಕಾಣಿಸ್ತಿರುತ್ತೆ, ನಿಮ್ಮ ಕ್ಲೈಂಟ್ ಗಳಿಗೆ ಕಾಣಿಸ್ತಿರುತ್ತೆ. ಹಂಗಿದ್ದಾಗ ನೀವ್ ಹೇಗೆ ಫುಡ್ ಕ್ರೀಮ್ ನಾಗ್ಲಿ, ಬಾಡಿ ಲೋಷನ್ ಆಗ್ಲಿ, ಇನ್ನೊಂದನ್ನಾಗ್ಲಿ ಅಪ್ರೋಚ್ ಮಾಡಕ್ಕಾಗತ್ತೆ ನೀವು. ಸೊ ನೀವೇ ಅಪ್ಲೈ ಮಾಡಿಲ್ಲ, ಆಮೇಲೆ ಅವು ಕೆಲವರು ನೇರವಾಗಿ ಹೇಳಕ್ ಆಗದೆ ಇದ್ರು ಕೂಡ ಅನ್ಕೋತಾರೆ ಇವ್ರ ಕಾಲೇ ಹೀಗಿದೆ, ಸೊ ಇವ್ರ ಕಾಲೇ ಈ ತರ ರಫ್ ಆಗಿದೆ, ಇವ್ರ ಕಾಲ್ನ ಕೇರ್ ಮಾಡಲ್ಲ, ಮತ್ತೆ ಇವ್ರ ಹತ್ರ ಅಷ್ಟೊಳ್ಳೆ ಪ್ರಾಡಕ್ಟ್ ಇದ್ರೆ ಇವರೇ ಅಪ್ಲೈ ಮಾಡ್ಬೋದಿತ್ತಲ್ಲ, ಹಿಂಗೆಲ್ಲವೂ ಬರ್ತವೆ. ನಾವ್ ಹೇಳ್ದಿದ್ರು ಇದು ನಿಮ್ಗೆ ಗೊತ್ತು. ಸೊ ಹಾಗಾಗಿ ಸೊ ನಿಮ್ಮ ಪಾದ ರಕ್ಷಣೆ ಮತ್ತೆ ಅದನ್ನ ಕಾಳಜಿ ತಗೊಳ್ಳುವಂತದ್ದು ಸೊ ಮಸ್ಟ್ ಅಂಡ್ ಶುಡ್. ಮತ್ತೆ ನೆಕ್ ಮತ್ತೆ ಹ್ಯಾಂಡ್ಸ್ ಕೇರ್ ಇದು ಕೂಡ ಅಷ್ಟೇ. ಎಸ್ಪೆಷಲಿ ಮಹಿಳೆಯರಿಗೆ ಚೈನ್ಸ್ ಗಳೆಲ್ಲ ಯೂಸ್ ಮಾಡೋದ್ರಿಂದ, ಆದಷ್ಟು ಚಿಕ್ಕ ವಯಸ್ಸಿನ ಕೂಡ ಚೈನ್ಗಳು ಅಥವಾ ಏನೋ ಒಡವೆಗಳು, ಸರಗಳು ಎಲ್ಲ ಹಾಕೊಳ್ಳೋದ್ರಿಂದ ಸೊ ಆ ನೆಕ್ಕಿನ ಭಾಗ ಆದಷ್ಟು ಕಪ್ಪಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ವೀಕ್ಲಿ ಒನ್ಸ್ ನೀವು ಸ್ಕ್ರಬ್ ಮಾಡುವಂತದ್ದು, ಟೋನ್ ಮಾಡುವಂತದ್ದು, ಮಸಾಜ್ ಮಾಡುವಂತದ್ದು, ಅದಾದ್ಮೇಲೆ ಆ ಟ್ಯಾನಿಂಗ್ ನ ರಿಮೂವ್ ಮಾಡೋದಕ್ಕೆ ಪ್ಯಾಕ್ ಯೂಸ್ ಮಾಡುವಂತದ್ದು ಅವಶ್ಯಕತೆ ಇದೆ. ಸೊ ನಿಮ್ಮ ನೆಕ್ ನ ಕೂಡ ಕೇರ್ ಮಾಡ್ಬೇಕಾಗತ್ತೆ. ಓಪನ್ ಏರಿಯಾ, ಏನೇ ಓಪನ್ ಏರಿಯಾ ಇದೆ, ಅದಾದ್ಮೇಲೆ ಎಲ್ರಿಗೂ ಗೊತ್ತು ಹ್ಯಾಂಡ್ಸ್, ಈ ಓಪನ್ ಏನ್ ಏರಿಯಾ ಇದೆ, ಈ ಓಪನ್ ಏರಿಯಾ ಕೂಡ ನಿಮಗೆ ಕಲರ್ ಬೇರೆ ಬೇರೆ ತರ ಕಾಣಿಸ್ತಿರುತ್ತೆ. ಹಂಗಾಗಿ ಬಾಡಿ ಲೋಷನ್ ಅಪ್ಲೈ ಮಾಡುವಂತದ್ದು, ಪ್ಯಾಕ್ ಮಾಡ್ಕೊಳ್ಳುವಂತದ್ದು ಸೊ ಬಹಳ ಮುಖ್ಯ ಆಗತ್ತೆ. ಸೊ ಇವನ್ನೆಲ್ಲ ನೀವ್ ಎಷ್ಟು ಕೇರ್ ಮಾಡ್ತಿರೋ ಯೋಚನೆ ಮಾಡಿ ನೋಡಿ, ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ನಿಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತೆ, ನೀವು ಕೂಡ ಬೆಳೀತೀರಾ, ನಿಮ್ ಜೊತೆಗೆ ಅಂತವ್ರೆ ನಿಮ್ಗೆ ಕನೆಕ್ಟ್ ಆಗ್ತಾರೆ. ರೈಟ್. ನೀವು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡೋರಾದ್ರೆ ನಿಮ್ ಜೊತೆಗೆ ಸಿಗೋರು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡೋರೆ. ಸರಿನಾ? ನಿಮ್ಗೆ ಎಂತವ್ರು ಬೇಕು ಈ ತರ ಕೇರ್ ಮಾಡಿ ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ಕೊಳ್ಳೋರು, ನೀಟಾಗಿರೋರು, ಡಿಸಿಪ್ಲಿನ್ ಆಗಿರೋರು, ಸೊ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ಕೊಳ್ಳೋರು, ಕಾನ್ಫಿಡೆಂಟ್ ಆಗಿರೋರು, ಮೆಂಟಲಿ ಸ್ಟ್ರಾಂಗ್ ಆಗಿರೋರು, ಫಿಸಿಕಲಿ ಫಿಟ್ ಆಗಿರೋರು ನಿಮ್ ಜೊತೆಗಿರ್ಬೇಕಾ, ಇಲ್ಲ ಬೇಡವಾ? ಸೊ ಅಂತವ್ರು ಬರ್ಬೇಕು ಅಂದಾಗ ನಾವು ಕೂಡ ಅದೇ ತರ ಇರೋದು ಬಹಳ ಮುಖ್ಯ ಆಗತ್ತೆ. ಸೊ ನೆಕ್ಸ್ಟ್ ಅಂತ ಬಂದಾಗ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಬಿಸ್ನೆಸ್ ಮಾಡೋರು ನೋ ಲಾಂಗ್ ಅಂಡ್ ಫ್ಯಾನ್ಸಿ ಇಯರಿಂಗ್ಸ್, ಇದು ಬಹಳ ಮುಖ್ಯ ಆಗತ್ತೆ. ಸೊ ಫ್ಯಾನ್ಸಿ ಇಯರಿಂಗ್ಸ್ ಗಳು ಅಥವಾ ತುಂಬಾ ಫ್ಯಾನ್ಸಿ ಅಲ್ಲ, ಓವರ್ ಫ್ಯಾನ್ಸಿ ಅಲ್ಲ, ಒಂದ್ ಲೆವೆಲ್ ಫ್ಯಾನ್ಸಿ ಓಕೆ, ಬಟ್ ಕೆಲವು ತುಂಬಾ ಫ್ಯಾನ್ಸಿ ಹಾಕುವಂತದ್ದು, ಮ್ಯಾಚ್ ಆಗದೆ ಇರುವಂತದ್ದು, ಸೊ ತುಂಬಾ ಲಾಂಗ್ ಇಯರಿಂಗ್ಸ್ ಹಾಕುವಂತದ್ದು, ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಬೇಕಾಗತ್ತೆ. ಬಟ್ ಇಲ್ಲಿ ನಾವು ಬಿಸ್ನೆಸ್ ಅಂತ ಬಂದಾಗ, ಪ್ರೊಫೆಷನಲ್ ನ ಮೇಂಟೈನ್ ಮಾಡ್ಬೇಕು ಅಂತ ಬಂದಾಗ ಸೊ ಆ ತರ ನಾವು ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ನೀಟಾಗಿರೋ ಡಿಸಿಪ್ಲಿನ್ ಸಿಂಪಲ್ ಆಗಿ ಸ್ಟಡ್ಸ್ ಯೂಸ್ ಮಾಡುವಂತದ್ದೆಲ್ಲ ಬಹಳ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಡೈಲಿ ಮೇಕಪ್, ಮಿನಿಮಮ್ ಡೈಲಿ ಮೇಕಪ್ ಮಾಡೋದು ಸ್ಕಿನ್ ಮಾಯಿಶ್ಚರ್ ಮೇಂಟೈನ್ ಮಾಡುತ್ತೆ, ಸ್ಕಿನ್ ಅಟ್ರಾಕ್ಟಿವ್ ಆಗಿರುತ್ತೆ, ಗ್ಲೋ ಇರುತ್ತೆ, ಸೊ ನೋಡಕ್ ಕೂಡ ಚೆನ್ನಾಗಿ ಕಾಣಿಸ್ತಿರುತ್ತೆ, ಅದು ಮಾಡ್ಬೇಕಾಗತ್ತೆ. ನೀವು ಜೊತೆಗೆ ಯಾವಾಗ್ಲೂ ಕೂಡ ಎಸ್ಪೆಷಲಿ ಹ್ಯಾಂಡ್ ಕರ್ಚಿಫ್, ಬಾಚಣಿಗೆ, ಸ್ಪ್ರೇ, ವೆಟ್ ಟಿಶ್ಯೂ, ಪ್ರೆಸ್ಡ್ ಪೌಡರ್ ನೀವು ಕಂಪಲ್ಸರಿ ಕ್ಯಾರಿ ಮಾಡ್ಬೇಕಾಗತ್ತೆ ನಿಮ್ ಬ್ಯಾಗ್ ಗಳಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಿಸ್ ಆಗತ್ತೆ. ಸೊ ಆಕ್ಚುಲಿ ವೆಟ್ ಟಿಶ್ಯೂ ಇದ್ರೆ ಏನಾಗತ್ತೆ, ಅಟ್ಲೀಸ್ಟ್ ನಾವ್ ಅಲ್ಲೇ ಈಗ ಮೆನ್ನ ಯಾವ್ದೋ ಹೋಟ್ಲಲ್ಲಿ ಹೋಗಿ ಫೇಸ್ ವಾಶ್ ಸಡನ್ ಆಗಿ ಮಾಡ್ಕೊಂಡ್ಬಿಡ್ಬೋದು, ಬಟ್ ಲೇಡೀಸ್ ಹಂಗ್ ಮಾಡಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನೀವು ಎಲ್ಲೋ ಒಂದ್ ಕಡೆ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ವೆಟ್ ಟಿಶ್ಯೂ ತಗೊಂಡು ನೀವು ಹಾಗೆ ಸೊ ಕ್ಲೀನ್ ಮಾಡ್ಕೊಂಡು ನಂತರ ಅಲ್ಲೇ ಪ್ರೆಸ್ ಪೌಡರ್ ಅಲ್ಲಿ ನೀವು ಸಣ್ಣದಾಗ ಒಂದು ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ಕೋಬಹುದು, ಪ್ರೆಸ್ ಪೌಡರ್ ಅಪ್ಲೈ ಮಾಡಬಹುದು. ಸೊ ಇಮಿಡಿಯೇಟ್ ನಿಮ್ಗೆ ಅದು ಗ್ಲೋ ಕೊಡುತ್ತೆ, ಇಮಿಡಿಯೇಟ್ ನಿಮ್ಮನ್ನ ಫ್ರೆಶ್ ಆಗಿ ಫೀಲ್ ಮಾಡಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವೆಲ್ಲ ಇರ್ಬೇಕಾಗತ್ತೆ. ಹಾಗಾಗಿ ಹ್ಯಾಂಡ್ ಕರ್ಚಿಪ್, ಸ್ಪ್ರೇಗಳು ಕೂಡ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ ಇವೆಲ್ಲವೂ ಕೂಡ. ಸೊ ನಂತರ ಅಂತ ಬಂತಂದ್ರೆ ಬಹಳ
ಡಿಸಿಪ್ಲಿನ್ ಆಗಿರುವಂತ, ಲುಕ್ ಆಗಿರುವಂತ, ಸೊ ಒಂದು ಶ್ರೇಷ್ಠತೆನ ಕೊಡುವಂತ ಒಂದು ಮ್ಯಾಚಿಂಗ್ ಡ್ರೆಸ್ ನ ಮೇಂಟೈನ್ ಮಾಡುವಂತದ್ದು. ಎಸ್ಪೆಷಲಿ ಮೆನ್ ಆಗ್ಲಿ ಫಿಮೇಲ್ ಆಗ್ಲಿ ಐರನ್ ಆಗಿರುವಂತ ಬಟ್ಟೆಗಳನ್ನ ಬಳಸುವಂತದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಐರನ್ಡ್ ಬಟ್ಟೆ ಬಹಳ ಮುಖ್ಯ. ನೀವು ಹಾಕೋ ಬಟ್ಟೆನ ಐರನ್ ಮಾಡದೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ನಿಮಗೆ ಕಳೆನ ಕಮ್ಮಿ ಮಾಡತ್ತೆ. ಸೊ ನೀವು ಬಟ್ಟೆನ ಕಳೆ ತೆಗ್ದಿರ್ತೀರಾ ಆದ್ರೆ ಐರನ್ ಮಾಡಿರಲ್ಲ. ಕಳೆ ತೆಗ್ದಿರೋ ಬಟ್ಟೆ ನಿಮ್ ಕಳೆನ ಜಾಸ್ತಿ ಮಾಡತ್ತೆ, ಆದ್ರೆ ಐರನ್ ಆಗಿಲ್ಲ ಅಂದ್ರೆ ಅದು. ಸೊ ಹಾಗಾಗಿ ನೀವು ಬಟ್ಟೆ ವಾಶ್ ಮಾಡಿದಿರಾ, ಐರನ್ ಇಲ್ಲ ಅಂತ ಹೇಳಿದ್ರೆ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಐರನ್ ಮಿನಿಮಮ್ ಐರನ್ ಆದ್ರೂ ನಿಮ್ ಮನೇಲಿ ಮಾಡ್ಕೊಳ್ಳುವಂತ ಅಭ್ಯಾಸ ಬೆಳೆಸ್ಕೊಳ್ಳಿ. ಸೊ ಮ್ಯಾಚಿಂಗ್ ಡ್ರೆಸ್ ತುಂಬಾ ಸಲ ಎಸ್ಪೆಷಲಿ ಹೆಣ್ಮಕ್ಳು, ಕೆಲವೊಬ್ರು, ಎಲ್ರು ಅಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಟಾಪ್ ಯಾವ್ದೋ, ಸೊ ಬಾಟಮ್ ಯಾವ್ದೋ, ಸೊ ಏನೋ ಒಂದು ಜಸ್ಟ್ ಮ್ಯಾಚ್ ಆಗತ್ತೆ ಅನ್ಸ್ತಾ ಹಾಕೊಂಡ್ಬಿಡ್ತಾರೆ. ಬಟ್ ಅದು ಖಂಡಿತ ಬೇರೆಯವ್ರಿಗೆ ಗೊತ್ತಾಗತ್ತೆ ಅದಲ್ಲ, ಮ್ಯಾಚಿಂಗ್ ಅಲ್ಲ ಅಂತೇಳಿ. ಸೊ ಹಾಗಾಗಿ ನಿಮ್ಮನ್ನ ನೀವೆಲ್ಲೂ ವೀಕ್ ಮಾಡ್ಕೋಬೇಡಿ. ನೀವ್ ಯಾವತ್ತೂ ಸ್ಟ್ರಾಂಗ್ ಆಗಿರ್ಬೇಕು, ನೀವ್ ಯಾವತ್ತೂ ಕಾನ್ಫಿಡೆಂಟ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್. ಮ್ಯಾಚಿಂಗ್ ಡ್ರೆಸ್ ನ ಯೂಸ್ ಮಾಡುವಂತದ್ದು ತುಂಬಾ ಅವಶ್ಯಕತೆ ಇದೆ. ಸೊ ಹಾಗಾಗಿ ಅದು ನೋಡ್ಬೇಕಾಗತ್ತೆ. ಕಂಫರ್ಟಬಲ್ ಆಗಿರುವಂತ ಫುಟ್ವೇರ್ ಹಾಕುವಂತದ್ದು ಬಹಳ ಬೇಕಾಗತ್ತೆ. ಅಲ್ಲಿ ಇನ್ನೊಂದು ಬಹಳ ಮುಖ್ಯ, ಡ್ರೆಸ್ ಅಲ್ಲಿ ಎಸ್ಪೆಷಲಿ ಫಿಮೇಲ್ಸ್ ಎಂದು ಟೂ ಮಚ್ ಫಿಟ್ ಆಗಿರೋ ಬಟ್ಟೆಗಳನ್ನ ಹಾಕೋದು ಕೂಡ ಬಿಸ್ನೆಸ್ಗೆ ಶೋಭೆ ಅಲ್ಲ. ಇದೊಂದು ಗೊತ್ತಿರ್ಲಿ. ಟೂ ಮಚ್ ಫಿಟ್ ಆಗಿರೋ ಬಟ್ಟೆ ಸೊ ಬಿಸ್ನೆಸ್ಗೆ ಸೂಟ್ ಆಗಲ್ಲ. ಅದೇ ತರ ಟೂ ಮಚ್ ಬಹಳ ಲೂಸ್ ಆಗಿರೋ ಬಟ್ಟೆಗಳು, ತುಂಬಾ ನನಗೆ ಅಲ್ವೇ ಇಲ್ಲ ಅನ್ನೋ ತರ ತುಂಬಾ ಫ್ರೀ ಆಗಿರೋ ಬಟ್ಟೆ, ಆ ಅವು ಕೂಡ ನಿಮಗೆ ಬಿಸ್ನೆಸ್ ಅಲ್ಲಿ ಎಸ್ಪೆಷಲಿ ಮ್ಯಾಚ್ ಆಗಲ್ಲ. ಓಕೆನಾ? ಸೊ ಮನೆ ಹತ್ರ ಹೇಗೋ ಫ್ರೀ ಆಗಿರೋದು, ಲೂಸ್ ಆಗಿರೋ ಬಟ್ಟೆ ಮನೆ ಹತ್ರ ಹಾಕೊಂಡು ಓಡಾಡ್ತೀನಿ, ಇಲ್ಲಿ ಯಾರೋ ಪಕ್ಕದ ಮನೆಗೆ ಅರ್ಶಿನ ಕುಂಕುಮ ತಗೊಂಡ್ ಬರ್ತೀನಿ, ಅದಕ್ಕೋಸ್ಕರ ಲೂಸ್ ಆಗಿರೋ ಚೂಡಿದಾರ್ ಹಾಕೊಂಡು ಹೋಗ್ತೀನಿ, ಇಟ್ಸ್ ಓಕೆ, ನಡೀತದೆ, ಕರೆಕ್ಟ್ ಅಲ್ಲ? ಬಟ್ ಆದ್ರೆ ಬಿಸ್ನೆಸ್ಗೆ ಅಂತ ಹೇಳಿದಾಗ ನಿಮಗೆ ನೀಟಾಗಿ ಫಿಟ್ ಆಗುವಂತ ಬಟ್ಟೆಗಳನ್ನೇ ಹಾಕ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಗೊತ್ತಿರ್ಲಿ, ನಾನು ನನ್ನ ಒಂದು ಪೋಸ್ಚರ್ಗೆ ಅಥವಾ ನನ್ನ ಲುಕ್ಕಿಗೆ ಯಾವ ಟೈಪ್ ಆಫ್ ಡ್ರೆಸ್ ಮ್ಯಾಚ್ ಆಗತ್ತೆ, ಲೈಕ್ ಸ್ಯಾರೀಸ್ ಮ್ಯಾಚ್ ಆಗತ್ತಾ, ಚೂಡಿದಾರ್ ಮ್ಯಾಚ್ ಆಗತ್ತಾ, ಆ ತರದನ್ನ ಮಾತ್ರ ನಾನು ಕ್ಯಾರಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ದೇ ಅಂತ ಒಂದು ಟ್ರೆಂಡ್ ನ ನಾವು ಸೆಟ್ ಮಾಡ್ಕೊಂಡು ನಾವು ಅದನ್ನ ಕ್ಯಾರಿ ಮಾಡ್ಬೇಕಾಗತ್ತೆ. ಒಟ್ಟಾರೆ ಡಿಸಿಪ್ಲಿನ್ ಆಗಿ, ಸೊ ತುಂಬಾ ಚೆನ್ನಾಗಿ ನೀಟಾಗಿರುವಂತದ್ದು ಬಹಳ ಮುಖ್ಯ ಆಗತ್ತೆ. ಸೊ ಹಾಗಾಗಿ ಆ ಫಿಟ್ ಮತ್ತೆ ಲೂಸ್ ಬಗ್ಗೆ ದಯವಿಟ್ಟು ಗಮನ ಇರ್ಲಿ. ಆಮೇಲೆ ಕಂಫರ್ಟಬಲ್ ಫುಟ್ವೇರ್, ನಿಮ್ಗೆ ನೀವು ಯೂಸ್ ಮಾಡೋ ಫುಟ್ವೇರ್ ಕೂಡ ಅಷ್ಟೇ. ಸೊ ತುಂಬಾ ಹೀಲ್ಡ್ ಯೂಸ್ ಮಾಡಿದ್ರು ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಎಷ್ಟು ಬೇಕು, ಹೀಲ್ಡ್ ಅವಶ್ಯಕತೆ ಇದೆಯಾ ನೋಡಿ, ಸೊ ಇಲ್ವಾ ಅದನ್ನು ಕೂಡ ನೋಡಿ. ಬಟ್ ಆದ್ರೆ ಒಟ್ಟಾರೆ ನೀವು ಹಾಕೋ ಸ್ಲಿಪ್ಪರ್ಸ್ ಇರ್ಬೋದು, ಫುಟ್ವೇರ್ಸ್ ಇರ್ಬೋದು, ನೀಟಾಗಿರ್ಬೇಕು ಮತ್ತೆ ಚೆನ್ನಾಗಿರ್ಬೇಕು. ಅದನ್ನು ಕೂಡ ಗಮನಿಸಿ. ತುಂಬಾ ಕಾಸ್ಟ್ಲಿ ತಗೋಬೇಕು ಅಂತಲ್ಲ, ಕ್ವಾಲಿಟಿ ಬ್ರಾಂಡೆಡ್ ತುಂಬಾ ಬ್ರಾಂಡೆಡ್ ಗಳಿದಾವೆ. ಸೊ ಒಂದು ಅವರೇಜ್ ರೇಟ್ ಅಲ್ಲೇ, ಅಫೋರ್ಡಬಲ್ ರೇಟ್ ಅಲ್ಲೇ ಚೆನ್ನಾಗಿ ಕಾಣಿಸುವಂತ ಅಟ್ರಾಕ್ಟಿವ್ ಇರುವಂತ ಒಂದು ಸ್ಲಿಪ್ಪರ್ಸ್ ಕೂಡ ಸಿಗ್ತದೆ, ಫುಟ್ವೇರ್ಸ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ನಿಮ್ಗೆ ಮ್ಯಾಚ್ ಆಗೋ ತರದ್ ಕೂಡ ಇಟ್ಕೋಬಹುದು, ಅದು ಒಳ್ಳೇದು, ರೈಟ್? ಸೊ ಹಾಗಾಗಿ ಸೊ ಫಿಟ್ ಅಂಡ್ ಫೈನ್ ಆಗಿರುವಂತ ಒಂದು ಡ್ರೆಸ್ ಅನ್ನ ಮಾಡುವಂತದ್ದು, ನೋಡ್ಕೊಳ್ಳುವಂತದ್ದು ಬಹಳ ಮುಖ್ಯ. ಸೊ ಇದು ಇವತ್ತಿನ ಗ್ರೂಮಿಂಗ್ ವಿಷಯ ಆಗಿತ್ತು. ಸೊ ಹಂಗಾಗಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಈ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಹೇಳುವಂತದ್ದು ಏನಂತ ಹೇಳಿದ್ರೆ, ಸೊ ಬಹಳ ಕೇರ್ಫುಲ್ ಆಗಿ ನೀವು ನಿಮ್ಮನ್ನ ಅಥವಾ ನಾವು ನಮ್ಮನ್ನ ನೋಡ್ಕೊಬೇಕಾಗತ್ತೆ. ಇದು ತುಂಬಾ ಮುಖ್ಯ ನಮ್ಮ ಬಿಸ್ನೆಸ್ ಅಲ್ಲಿ, ಎಸ್ಪೆಷಲಿ ನಮ್ಮ ಬಿಸ್ನೆಸ್ ಅಲ್ಲಿ ನಾವ್ ಹೇಗ್ ಕಾಣಿಸ್ಕೊಳ್ತೀವಿ ಅನ್ನೋದೇ, ನಾವು ಡೆಮೋ ನಾವ್ ಹೇಗ್ ಕಾಣಿಸ್ಕೊಳ್ತೀವಿ ಅನ್ನೋದೇ ಮ್ಯಾಟರ್ ಆಗತ್ತೆ. ಸೊ ಹಾಗಾಗಿ ಎಷ್ಟು ಮ್ಯಾಕ್ಸಿಮಮ್ ನಾನು ಡಿಸಿಪ್ಲಿನ್ ಆಗಿ ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದನ್ನ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಅಕಸ್ಮಾತ್ ಇದು ಗೊತ್ತಿದ್ರು ಕೂಡ ಅಕಸ್ಮಾತ್ ನಿಮ್ಗೆ ಯಾವ್ದೋ ಒಂದು ವಿಚಾರದಲ್ಲಿ ನಾನು ಚೇಂಜ್ ಆಗ್ಬೇಕು ಅಂತ ಗೊತ್ತಿದೆ ಅನ್ಕೊಳ್ಳಿ, ಗೊತ್ತಿದ್ರು ಕೂಡ ಇಟ್ಸ್ ಓಕೆ, ಇಟ್ಸ್ ಓಕೆ, ಇನ್ಯಾವಾಗಾದ್ರೂ ಚೇಂಜ್ ಆದ್ರೆ ಆಯ್ತು, ಇನ್ಯಾವಾಗಾದ್ರೂ ಚೇಂಜ್ ಆಯ್ತು, ಆಮೇಲೆ ನನಗಿರೋ ಪ್ರಾಬ್ಲಮ್ ಅಲ್ಲಿ ಈಗ ಸದ್ಯಕ್ಕಾಗಲ್ಲ, ನನಗಿರೋ ತೊಂದ್ರೆ ಈಗ ಸದ್ಯಕ್ಕಾಗಲ್ಲ ಅನ್ನೋ ತರ ನೀವೇನಾದ್ರೂ ಇದೀರಾ ಅಂತಂದ್ರೆ ನೀವು ಅದೇ ಪ್ಯಾಟರ್ನ್ ಆಗಿರುತ್ತೆ. ಅದನ್ನೇ ನಾವು ಉದ್ದಕ್ಕೂ ಅಭ್ಯಾಸ ಮಾಡ್ಕೊಂಡ್ ಬಂದಿರ್ತೀವಿ. ಅದು ಎಲ್ಲಾ ಕಡೆ ನಡೀತಾ ಇರುತ್ತೆ, ಎಲ್ಲಾ ಕಡೆ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಯಾವುದೇ ಆದ್ರೂ ಕೂಡ ಸೊ ಚೆನ್ನಾಗಿಲ್ದಿರೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದ್ ಬೇಡ. ಅದ್ರ ಬದಲಾಗಿ ಅದನ್ನ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ, ಕರೆಕ್ಟ್ ಅಲ್ವಾ? ಒಂದು ಐರನ್ ಮಾಡಿರುವಂತ ಚೂಡಿದಾರ್, ಐರನ್ ಮಾಡಿರುವಂತ ಬಟ್ಟೆ ನಿಮ್ ಕಳೆನ್ ಜಾಸ್ತಿ ಮಾಡತ್ತೆ, ನಿಮ್ ಗೌರವನ್ ಜಾಸ್ತಿ ಮಾಡತ್ತೆ ಅನ್ನೋಂಗಿದ್ರೆ ಯಾಕೆ ನಾವ್ ಅದನ್ನ ಬಳಸಬಾರದು, ಯಾಕೆ ನಾವ್ ಅದನ್ನ ಹಾಕೋಬಾರ್ದು, ಅಥವಾ ಯಾಕೆ ನಾವು ಅಪ್ಲೈ ಮಾಡ್ಕೋಬಾರ್ದು ಅಂತ ಆಲೋಚನೆ ಮಾಡಿ ನೋಡಿ. ಆಮೇಲೆ ಬಹಳ ಮುಖ್ಯವಾಗಿ, ತುಂಬಾ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ, ನೀವು ಆಯಿಲ್ ಅನ್ನ ಯಾವುದೇ ಕಾರಣಕ್ಕೂ ಆಫ್ಟರ್ ಬಾತ್, ಸ್ನಾನ ಆದ್ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಂಡು ನೀವು ಹೊರಗಡೆ ಬರ್ಲೇಬಾರ್ದು. ಇದು ಗೊತ್ತಿರ್ಲಿ. ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರ್ತೀರಾ, ಬಿಸ್ನೆಸ್ ಮಾಡಕ್ ಬರ್ತಿದ್ದೀರಾ, ಮನೆಯಿಂದ ಹೊರಗಡೆ ಬರ್ತೀರಾ ನೀವು ಅಂತ ಹೇಳಿದ್ರೆ, ಕೆಲ್ಸಕ್ಕಾಗ್ಲಿ ನಿಮ್ ಬಿಸ್ನೆಸ್ಗಾಗ್ಲಿ ಮುದುಕೆ ಬಿಸ್ನೆಸ್ಗಾಗ್ಲಿ, ಯಾವುದೇ ಕಾರಣಕ್ಕೂ ಆಯಿಲ್ ಅಪ್ಲೈ ಮಾಡ್ಕೊಂಡು, ನೀವು ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ಹೊರಗಡೆ ಬರಬಾರ್ದು. ನೀವ್ ಎಣ್ಣೆ ಅಪ್ಲೈ ಮಾಡಿದಿರಾ ಅಂದ್ರೆ 1 ಅವರ್ 2 ಅವರ್ ಬಿಟ್ಟು ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ, ಹೆಡ್ ಬಾತ್ ಮಾಡಿ ಹೊರಗಡೆ ಬರ್ಬೇಕೆ ಹೊರತು ಎಣ್ಣೆ ಹಚ್ಕೊಂಡು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಇದು ಗೊತ್ತಿರ್ಲಿ. ಸೊ ತುಂಬಾ ಜನ ಎಣ್ಣೆ ಒಳ್ಳೇದು ಮನೆ ಒಳಗಡೆ, ಎಣ್ಣೆ ಹೊರಗಡೆ ಒಳ್ಳೇದಲ್ಲ. ಸೊ ಇದೊಂದು ದಯವಿಟ್ಟು
ಗೊತ್ತಿರ್ಲಿ ಸರಿನಾ. ಹಾಗಾಗಿ ತಲೆಗೆ ಎಣ್ಣೆ ಹಚ್ಚಿ ತಲೆನ ಹೇರ್ನ ಕೇರ್ ಮಾಡಿ, ಆದ್ರೆ ಎಣ್ಣೆ ಹಚ್ಕೊಂಡೆ ಹೊರಗಡೆಗೆ ಮಾತ್ರ ಬರಬಾರ್ದು. ಇದೊಂದು ಗೊತ್ತಿರ್ಲಿ. ಅದರಿಂದ ನಿಮ್ಮ ಹೇರ್ ಇನ್ನೂ ಹಾಳಾಗತ್ತೆ, ಡಸ್ಟ್ ಅಟ್ರಾಕ್ಟ್ ಆಗತ್ತೆ, ನಿಮ್ಮ ಗ್ಲೋ ಕಮ್ಮಿ ಆಗತ್ತೆ, ಸ್ಕಿನ್ ಕೂಡ ನಿಮ್ಗೆ ಟ್ಯಾನಿಂಗ್ ತರ ಕಾಣಿಸುತ್ತೆ, ಡಲ್ ಆಗಿ ಕಾಣಿಸುತ್ತೆ, ಡಾರ್ಕ್ ಆಗಿ ಕಾಣಿಸ್ತೀರಾ ನೀವು, ಫೇರ್ ಆಗಿ ಕಾಣಿಸಲ್ಲ, ಗ್ಲೋನು ಕೂಡ ಕಾಣಿಸಲ್ಲ. ಸೊ ಇದು ಗೊತ್ತಿರ್ಲಿ. ಆಮೇಲೆ ಆಯಿಲ್ ಆಗಿರುವಂತ ಹೇರು ಸೊ ಡಸ್ಟ್ ನ ಅಟ್ರಾಕ್ಟ್ ಮಾಡುತ್ತೆ, ಇದಂತೂ ಮಸ್ಟ್ ಅಂಡ್ ಶುಡ್ ಗೊತ್ತಿರ್ಬೇಕಂತ ವಿಷಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನ ಮಾಡಬೇಡಿ. ಇನ್ ಕೇಸ್ ಅಕಸ್ಮಾತ್ ಹೇರ್ ಏನಾದ್ರು ವೈಟ್ ಹೇರ್ ಇದೆ, ಕಲರ್ ಹಚ್ಬೇಕಾ, ತೊಂದ್ರೆ ಇಲ್ಲ, ಹಚ್ಚಿ ಅಪ್ಲೈ ಮಾಡಿ. ಬಟ್ ಹೈಡ್ ಮಾಡಬೇಡಿ, ಮುಚ್ಚಿಡಕ್ಕೇನು ಹೋಗ್ಬೇಡಿ. ಇಟ್ಸ್ ಓಕೆ. ಯಾಕಂತ ಹೇಳಿದ್ರೆ ಇನ್ನೊಂದು ವಿಷಯ ಗೊತ್ತಿರ್ಲಿ, ನಿಮಗೆ ಇವತ್ತಿನ ದಿನದಲ್ಲಿ ದುಡ್ಡು ಕೊಟ್ಟು ವೈಟ್ ಹೇರ್ ಮಾಡಿಸ್ಕೊಳ್ತಾ ಇದ್ದಾರೆ. ನಿಮ್ಗೇನೋ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಟ್ರೆಂಡ್ ಈಗ. ಸೊ ದುಡ್ಡು ಕೊಟ್ಟು ಹೇರ್ ಕಲರ್ ವೈಟ್ ಹಾಕ್ಸ್ಕೊಳ್ತಾ ಇದ್ದಾರೆ, ಟ್ರೆಂಡ್. ಮತ್ತೆ ಇನ್ನೊಂದು ವೈಟ್ ಕಲರ್ ಏನ್ ಮಾಡುತ್ತೆ, ನಿಮ್ಗೆ ಏನ್ ಸಿಂಪ್ಟಮ್ ತೋರಿಸೋ, ವೈಟ್ ಕಲರ್ ಹೇರ್ಸ್ ಏನಾದ್ರು ಬಂದಿದ್ರೆ ಇಟ್ಸ್ ಎ ಸಿಂಪ್ಟಮ್. ನೀವು ಒಂದು ಮೆಚೂರ್ಡ್ ಲೆವೆಲ್ ಬಂದಿದ್ದೀರಾ ಅನ್ನುವಂಥದ್ದನ್ನ ಸಿಂಪ್ಟಮ್ ಮಾಡುತ್ತೆ. ತೊಂದ್ರೆ ಇಲ್ಲ. ತುಂಬಾ ಜನ ಏನ್ ಮಾಡಿದ್ದಾರೆ, ವಯಸ್ಸಾಗೋಯ್ತು ಅನ್ಕೊಳ್ತಾರೆ ಅಂತ. ಇಲ್ಲ ಇಲ್ಲ, ಇವತ್ತಿನ ದಿನದಲ್ಲಿ ವೈಟ್ ಮತ್ತೆ ಬ್ಲಾಕ್ ಆ ಕಾಂಬಿನೇಷನ್ ಚಸ್ಕ ಮಸ್ಕ ಏನಿದೆ, ಅದು ಇವತ್ತು ಒಳ್ಳೆ ಟ್ರೆಂಡ್ ಆಗಿದೆ. ಇವತ್ತು ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಅದನ್ನೇ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಹೈಡ್ ಮಾಡೋ ಬದಲಾಗಿ ಅದನ್ನ ಚೆನ್ನಾಗಿ ಮಾಡಿ, ಅದಕ್ಕೊಂದು ಒಳ್ಳೆ ಶೇಪ್ ಕೊಡಿ. ವೈಟ್ ಏರಿದ್ರು ಪರವಾಗಿಲ್ಲ, ಅದಕ್ಕೆ ಒಳ್ಳೆ ಶೇಪ್ ಕೊಡಿ. ಸೊ ಅದನ್ನ ಚೆನ್ನಾಗೆ ತೋರ್ಸ್ಕೋಬೋದಾ ನೋಡಿ. ಸೊ ಹಾಗಾಗಿ ಅದಕ್ಕೆ ಫೀಲ್ ಮಾಡಬೇಡಿ, ಗಿಲ್ಟ್ ಮಾಡಬೇಡಿ, ಬಟ್ ಇದನ್ನ ಮ್ಯಾನೇಜ್ ಮಾಡಿ. ಹೇರ್ ಕಟ್ಟು ಅಷ್ಟೇ, ಅದು ನೋಡ್ಕೊಳ್ಳಿ. ಕೆಲವರಿಗೆ ಕರ್ಲೇ ಇರುತ್ತೆ, ತುಂಬಾ ರಫ್ ಹೇರ್ ಇರುತ್ತೆ. ಸೊ ಸ್ವಲ್ಪ ಅದನ್ನ ಸ್ಮೂತ್ ಮಾಡ್ಕೋಬೋದಾ, ಇಲ್ಲ ಅಟ್ಲೀಸ್ಟ್ 3 ತಿಂಗಳಿಗೋ 4 ತಿಂಗಳಿಗೋ ಪಾರ್ಲರ್ ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೋದಾ, ಅದು ನೋಡಿ. ಎಸ್ಪೆಷಲ್ ಲೇಡೀಸ್ಗಳು. ಜೆಂಟ್ಸಿಗಾದ್ರೆ ಕರ್ಲ್ ಇರಿದ್ರೆ ಇಟ್ಸ್ ಓಕೆ, ನಡೀತದೆ, ಏನ್ ತೊಂದರೆ ಇಲ್ಲ. ಬಟ್ ಎಸ್ಪೆಷಲ್ ಲೇಡೀಸ್ಗಳಿಗೆ, ಬಿಸ್ನೆಸ್ ಮಾಡೋರಿಗೆ ಕರ್ಲ್ ಏರ್ ಇತ್ತು ಅಂತ ಹೇಳಿದಾಗ ಸೊ ಕಷ್ಟ ಆಗ್ಬೋದು. ಪೂರ್ತಿ ಕರ್ಲ್ ಇದ್ರೆ ಬೇರೆ ಆಗತ್ತೆ. ಮಿಡ್ಲ್ ಕರ್ಲ್ ಇದ್ದು ಆಯಿಲಿ ಹೇರ್ ಆದ್ರೆ ನಿಮ್ಗೆ ಅದು ಲುಕ್ ಕಾಣಿಸಲ್ಲ. ಯಾಕಂದ್ರೆ ಆಯಿಲಿ ಹೇರ್ ಇದ್ರೆ ನಿಮಗೆ ಕರ್ಲು ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ನೀವು ಹೇರ್ ಸ್ಟೈಲು ಚೆನ್ನಾಗಿ ಮಾಡಕ್ ಆಗಲ್ಲ. ಹೇರ್ ಕಟ್ ಮಾಡ್ರೆ ಚಿಕ್ಕದಾಗತ್ತೆ, ಅದ್ ನಿಮ್ಗೆ ನೋಡಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಸೊ ಇವೆಲ್ಲವೂ ಚಾಲೆಂಜ್ ಆಗ್ತದೆ. ಅದಕ್ಕೋಸ್ಕರ ಸ್ಟ್ರೈಟಿಂಗ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಎನರ್ಜುಜುಬಾ ಯೂಸ್ ಮಾಡಿ, ಸಲೂನ್ ಬಾದಾಮಿ ಆಯಿಲ್ ನ ಎವ್ರಿ ಡೇ ಮಸಾಜ್ ಮಾಡಿ, ಸೊ ಅದನ್ನ ನೀಟಾಗಿ ನೋಡ್ಕೋತು ಅಂತ ಹೇಳಿದ್ರೆ ಖಂಡಿತ ಸ್ಮೂತ್ ಆಗತ್ತೆ, ಸಿಲ್ಕಿ ಆಗತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಹೇರ್ ಡ್ರೈ ಆಗಿರ್ಲಿ, ಸೊ ಅವಾಗ ನೀವು ಕಾನ್ಫಿಡೆನ್ಸ್ ಆಗಿ ಕಾಣಿಸ್ಕೋತೀರಾ, ರೈಟ್. ಸೊ ಈ ಒಂದಷ್ಟು ವಿಷಯಗಳನ್ನ ಮೇಂಟೈನ್ ಮಾಡಿ. ಆಮೇಲೆ ಇನ್ನೂ ಒಂದಷ್ಟು ವಿಷಯಗಳು, ತುಂಬಾ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ನಾನು ಹೇಳ್ಬೇಕಾಯ್ತು. ಒಂದು ಬಹಳ ಮುಖ್ಯವಾಗಿದೆ, ಎಸ್ಪೆಷಲ್ ಲೇಡೀಸ್ಗಳು ಎಲ್ಲೇ ಹೋದ್ರು ಕೂಡ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಸ್ಮೂತ್ ಆಗಿ ಮಾತಾಡಿ, ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ವಾಯ್ಸ್ ರೈಸ್ ಆಗಿ ಬರುತ್ತೋ ಅಲ್ಲಿ ಲೈಟ್ ಆಗಿ ಈಗೋ ಹರ್ಟ್ ಆಗತ್ತೆ, ಯಾರಿಗೆ ಆದ್ರೂ ಕೂಡ, ಎದುರುಗಡೆ ಇರೋರಿಗೆ. ಸೊ ಎಸ್ಪೆಷಲ್ ಲೇಡೀಸ್ಗಳು ಸ್ಮೂತ್ ಆಗಿ ಮಾತಾಡುವಂತದ್ದು. ಅದಾದ್ಮೇಲೆ ಒಂದು ಪ್ಲೆಸೆಂಟ್ ಸ್ಮೈಲ್ ಅಲ್ಲಿ ಮಾತಾಡೋದು ಬಹಳ ಮುಖ್ಯ. ಪ್ಲೆಸೆಂಟ್ ಸ್ಮೈಲ್ ಅಂತ ಹೇಳಿದ್ರೆ ಒಂದು ಅವರೇಜ್, ತುಂಬಾ ಸೈಲೆಂಟ್ ಆಗಿರೋದು ಕೂಡ ನಿಮ್ಗೆ ರಿಸಲ್ಟ್ ಕೊಡಲ್ಲ. ಆಮೇಲೆ ತುಂಬಾ ಜೋರಾಗಿ ನಗೋದು ಕೂಡ ನಿಮ್ಗೆ ರಿಸಲ್ಟ್ ಕೊಡೋದಿಲ್ಲ. ಸೊ ಹಾಗಾಗಿ ಆ ಪ್ಲೆಸೆಂಟ್ ಸ್ಮೈಲ್ ನ ಮೇಂಟೈನ್ ಮಾಡುವಂತದ್ದು, ಸೊ ಒಂದು ಸ್ಮೂತ್ ಆಗಿ ತಗೊಂಡೋಗುವಂತದ್ದು. ಮತ್ತೆ ಯಾವುದೇ ಕಾರಣಕ್ಕೆ ಎಸ್ಪೆಷಲಿ ಡೋಂಟ್ ಆರ್ಗ್ಯೂ, ಯಾರ ಜೊತೆಲೂ ಆರ್ಗ್ಯೂ ಮಾಡಬಾರ್ದು, ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವು ಆರ್ಗ್ಯೂ ಮಾಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಈಗೋ ಹರ್ಟ್ ಆಗತ್ತೆ. ಮಾತಾಡ್ಬೇಕಾದ್ರೆ ಜೆಂಟ್ಸ್ ಆದ್ರೂ ಅಷ್ಟೇ, ಲೇಡೀಸ್ ಆದ್ರೂ ಅಷ್ಟೇ, ಆರ್ಗ್ಯೂ ಮಾಡಬೇಡಿ. ಸೊ ಇದು ಬಹಳ ಮುಖ್ಯ ಆಗತ್ತೆ. ಅದಾದ್ಮೇಲೆ ಎಲ್ಲೆಲ್ಲಿ ಸಾಧ್ಯ ಆದ್ರೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂಡ್ ಸಾರಿ ಹೇಳಕ್ ಚಾನ್ಸ್ ಸಿಕ್ಕರೆ ಅಂಡ್ ಪ್ಲೀಸ್ ಅಂತ ಸಿಕ್ಕಿದ್ರೆ ದಯವಿಟ್ಟು ಯುಟಿಲೈಸ್ ಮಾಡಿ. ಎಲ್ಲೆಲ್ಲಿ ಮತ್ತೆ ಸುಮ್ನೆ ಸಾರಿ ಹೇಳ್ಬೇಡಿ, ಸುಮ್ನೆ ಥ್ಯಾಂಕ್ಸ್ ಹೇಳ್ಬೇಡಿ, ಸುಮ್ನೆ ಪ್ಲೀಸ್ ಅಂತ ಹೇಳ್ಬೇಡಿ. ಮತ್ತೆ ಅತಿ ವಿನಯಂ ಧೂರ್ತ ಲಕ್ಷಣಂ. ಸೊ ಇದು ಗೊತ್ತಿರ್ಲಿ. ತುಂಬಾ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಅದು ಅವ್ರಿಗೆ ತುಂಬಾ ತಪ್ಪಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಅದು ಕೂಡ ಮೋಸ್ಟ್ ಡೇಂಜರ್. ಸೊ ಹಂಗಾಗಿ ತುಂಬಾ ವಿನಯದಿಂದ ಮಾತಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ಸೊ ಇದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಸೊ ಹಾಗಾಗಿ ನಾನು ಇಲ್ಲಿ ಹೇಳುವಂತದ್ದೇನಂದ್ರೆ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಸೊ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ನಾನು ರೈಟ್ ಡೌನ್ ಮಾಡಿದ್ದೆ. ಹಾ, ರೈಟ್, ಈ ಸ್ಲೈಡ್ ಬರ್ಲಿಲ್ಲ, ಒಂದೇ ಒಂದು ನಿಮಿಷ. ಸೊ ಇದು ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಂತೀನಿ, ಇದು ನಿಮ್ಗೆಲ್ರಿಗೂ. ಓಕೆ, ಅದೇ ಸ್ಮೂತ್ ಆಗಿ ಮಾತಾಡಿ, ಪ್ಲೆಸೆಂಟ್ ಸ್ಮೈಲ್ ಇರ್ಲಿ, ಯಾವ್ದೇ ಕಾರಣಕ್ಕೂ ಆರ್ಗ್ಯೂ ಮಾಡಬೇಡಿ. ಆಮೇಲೆ ಯಾವ್ದೇ ಎಸ್ಪೆಷಲ್ ಲೇಡೀಸ್ಗಳು ಅಥವಾ ಯಾರ್ಯಾದ್ರೂ ಬೇಡ ಅದು, ಆದ್ರೆ ಡೋಂಟ್ ಟಾಕ್ ಅದರ್ ಪರ್ಸನ್. ಎಸ್ಪೆಷಲ್ ಲೇಡೀಸ್ಗಳು ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಸೊ ಇಮ್ಮಿಡಿಯೇಟ್ ಆಗಿ ನಿಮ್ ಬಗ್ಗೆ ಇನ್ನೊಬ್ರು ಮಾತಾಡ್ಬಿಡ್ತಾರೆ.
ಲೇಡೀಸ್ಗಳ ಸ್ವಭಾವ ಏನಂತ ಹೇಳಿದ್ರೆ ಯಾವ್ದ್ರಲ್ಲೂ ಕೂಡ ಫಿಲ್ಟರ್ ಇರೋದಿಲ್ಲ, ಯಾವ್ದನ್ನು ಕೂಡ ಓಲ್ಡ್ ಮಾಡಲ್ಲ. ಸೊ ಇದು ಒಂದ್ ನೇಚರ್, ಅದು ಸ್ವಭಾವ, ತಪ್ಪಲ್ಲ. ಹಂಗಿದ್ದಾಗ ನೀವು ಇನ್ನೊಬ್ರ ಬಗ್ಗೆ ಮಾತಾಡಿದ್ರಿ ಅಂದ್ರೆ ಇನ್ನೊಬ್ರು ಕೇಳಿಸ್ಕೊಳ್ತಾರಲ್ಲ, ಅವ್ರು ನಿಮ್ ಬಗ್ಗೆ ಹೋಗಿ ಇಮಿಡಿಯೇಟ್ ಇನ್ನೊಬ್ರ ಹತ್ರ ಮಾತಾಡ್ತಾರೆ. ಹಂಗಾಗಿ ಅದು ಮೋಸ್ಟ್ ಡೇಂಜರಸ್. ಇನ್ನೊಬ್ರ ಬಗ್ಗೆ ಆಗ್ಲಿ, ಇನ್ನೊಬ್ರ ಸಮಸ್ಯೆಗಳ ಬಗ್ಗೆ ಆಗ್ಲಿ, ಸೊ ಯಾವ್ದೇ ಕಾರಣಕ್ಕೂ ಇನ್ನೊಬ್ರಿಗೆ ಡ್ಯಾಮೇಜ್ ಆಗುವಂತ ವಿಚಾರಗಳಿದ್ರೆ ಮಾತಾಡಕ್ ಹೋಗ್ಬೇಡಿ. ಮತ್ ಸ್ಟ್ಯಾಂಡ್ ಡೀಸೆಂಟ್ಲಿ, ಎಲ್ಲೇ ಹೋದ್ರು ಕೂಡ ನಾವು ಒಂದು ಡೀಸೆಂಟ್ ಆಗಿ ನಿಂತ್ಕೊಳ್ಳುವಂತದ್ದು, ಮತ್ತೆ ಕೂರಕ್ ಹೋದಾಗ್ಲೂ ಕೂಡ ಹೇಗ್ ಕೂರ್ಬೇಕು ಅನ್ನೋಂಥದ್ದೆಲ್ಲ ಗೊತ್ತಿರುತ್ತಿಲ್ಲ ಅಂತಲ್ಲ, ಬಟ್ ಕೆಲವೊಂದ್ ಟೈಮು ನಮ್ಗೆ ಗೊತ್ತಿಲ್ಲದೆ ನಾವು ಸೊ ಜೋರಾಗಿ ಮಾತಾಡುವಂತದ್ದು, ಹೇಗೋ ನಾವು ಕೂತ್ಕೊಂಡ್ಬಿಡುವಂತದ್ದೆಲ್ಲ ಮಾಡ್ತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಲೇಡೀಸ್ ಗಳಲ್ಲಿ. ಮೇಂಟೈನ್ ಡಿಸ್ಟೆನ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಒಂದು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಳ್ಳುವಂತದ್ದು, ಕೂರುವಂತದ್ದು, ಮೇಂಟೈನ್ ಮಾಡುವಂತದ್ದು, ಮಾತಾಡುವಂತದ್ದು, ಸೊ ಇದು ಬಹಳ ಮುಖ್ಯ ಆಗತ್ತೆ. ಆಮೇಲೆ ನಿಮಗೆ ಲೇಡೀಸು ನೀವು ವಿನ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋಕೆ ಜಾಸ್ತಿ ಆದ್ಯತೆ ಕೊಡೋದ್ರಿಂದ. ಕರೆಕ್ಟ್ ಸರ್, ಹೌದು ಮೇಡಮ್, ನೀವ್ ಹೇಳಿದ್ ಸರಿ ಸರ್, ಈ ತರ ತಗೊಳ್ಳೋದು ಬಹಳ ಹೆಲ್ಪ್ ಆಗತ್ತೆ. ಯಾಕಂತ ಹೇಳಿದ್ರೆ ಯಾರು ಸ್ಮೂತ್ ಆಗಿರ್ತಾರೆ, ಯಾರು ಚೆನ್ನಾಗಿ ಕೇಳಿಸ್ಕೊಳ್ತಾರೆ, ಯಾರು ಪ್ರೆಸೆಂಟ್ ಆಗಿರ್ತಾರೆ, ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರ ಕಡೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಜನ ಅವ್ರ ಮಾತನ್ನ ಕೇಳಿಸ್ಕೊಳ್ತಾರೆ, ಯಾಕಂದ್ರೆ ಜನಕ್ಕೆ ಅಂತವ್ರು ಇಷ್ಟ ಆಗೋದು. ಸೊ ಇದೊಂದು ಮಾತಾಡ್ಲಿ, ಇದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಡೋಂಟ್ ಹ್ಯಾಂಡ್ ಶೇಕ್ ಎವ್ರಿವೇರ್, ಎಲ್ಲಂದ್ರಲ್ಲಿ ಹ್ಯಾಂಡ್ ಶೇಕ್ ಮಾಡಬೇಡಿ. ನಾವು ಬಿಸ್ನೆಸ್ ಅಲ್ಲಿ ಇದೀವಿ, ಕೆಲವೊಂದ್ ಟೈಮ್ ಹ್ಯಾಂಡ್ ಶೇಕ್ ಮಾಡ್ತೀವಿ, ಆದ್ರೆ ಎಲ್ಲಿ ರೋಡಲ್ಲಿ ಸಿಕ್ದಾಗ್ಲೋ, ಇನ್ನೆಲ್ಲೋ ಹೋದಾಗ್ಲೂ ಕೂಡ ಎಲ್ಲಂದ್ರಲ್ಲಿ ಹ್ಯಾಂಡ್ ಶೇಕ್ ಮಾಡಬೇಡಿ. ಬಿಸ್ನೆಸ್ ಮೀಟಿಂಗ್ ಇತ್ತ ನೀವು ಮಾಡ್ಬೋದು ಹ್ಯಾಂಡ್ ಶೇಕ್ ನ, ಬಟ್ ಎಲ್ಲೋ ಒಂದ್ ಕಡೆ ರಿಲೇಷನ್ ಮದ್ವೆ ಸಿಕ್ಕಿದ್ರು ಅಲ್ಲೂ ಹ್ಯಾಂಡ್ ಶೇಕು, ಇನ್ನೆಲ್ಲೋ ಒಂದ್ ಕಾರ್ಯಕ್ಕೆ ಹೋದ್ರೆ ಅಲ್ಲೂ ಹ್ಯಾಂಡ್ ಶೇಕು, ಇನ್ಯಾರೋ ತೀರೋಗಿರ್ತಾರೆ ಅಲ್ಲಿ ಹೋಗ್ತೀವಿ ಅಲ್ಲೂ ಹ್ಯಾಂಡ್ ಶೇಕು, ಹೋಗಿದ್ ಕಡೆ ಎಲ್ಲ ಹ್ಯಾಂಡ್ ಶೇಕ್ ಮಾಡಬಾರ್ದು. ಸೊ ಇದೊಂದು ಗೊತ್ತಿರಲಿ. ಎಸ್ಪೆಷಲಿ ಜೆಂಟ್ಸ್ ಓಕೆ, ಒಂದ್ ಲೆವೆಲ್ ಜೆಂಟ್ಸ್ ನಡೀತದೆ, ಲೇಡೀಸ್ ಗಳು ಎಲ್ಲಂದ್ರಲ್ಲಿ ಹ್ಯಾಂಡ್ ಶೇಕ್ ಮಾಡಬಾರ್ದು. ಎಲ್ಲಂದ್ರಲ್ಲಿ ಆ ಒಂದು ಅಭ್ಯಾಸನ ಕಮ್ಮಿ ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ಅಲ್ಲಿ ಥ್ಯಾಂಕ್ಸ್ ಅನ್ನ, ಪ್ಲೀಸ್ ನ, ಸಾರನ ಯೂಸ್ ಮಾಡಿ. ಅದಾದ್ಮೇಲೆ ಆದಷ್ಟು ನಾವು ಸರ್ ಮತ್ತೆ ಮ್ಯಾಮ್ ಅನ್ನುವಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕಂತ ನಮ್ಮ ಬಿಸ್ನೆಸ್ ಅಲ್ಲಿ. ಕೆಲವು ಟೈಮ್ ಗೊತ್ತಿಲ್ಲದೆ ಅಣ್ಣ ಅನ್ಬಿಡೋದು, ಅಪ್ಪ ಅನ್ಬಿಡೋದು, ಅಮ್ಮ ಅನ್ಬಿಡೋದು, ಇದು ಬೇರೆ ಸ್ವಲ್ಪ ಒಂದ್ ಲೆವೆಲ್ ನಡೀತದೆ, ಬಟ್ ಆದಷ್ಟು ಇದನ್ನ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೇದು. ಎಸ್ಪೆಷಲಿ ನೀವು ಹೊಸಬ್ರನ್ನ ಮೀಟ್ ಆದಾಗ ಲೇಡೀಸ್ಗಳು ನೀವು ಅದನ್ನ ಯೂಸ್ ಮಾಡಬಹುದು ಸ್ವಲ್ಪ ಲೆವೆಲ್ಗೆ, ಬಟ್ ಅವ್ರು ಒನ್ಸ್ ನಿಮ್ ಜೊತೆಗೆ ಸ್ಟಾರ್ಟ್ ಆದ್ರೂ ಬಿಸ್ನೆಸ್ ಅಂತ ಬಂದಾಗ ಅವ್ರನ್ನ ಸರ್ ಅಂತಾನೆ, ಮ್ಯಾಮ್ ಅಂತಾನೆ ಕರೆಯುವಂಥದ್ದು ಎಲ್ಲರೂ ಅಷ್ಟೇ, ಅದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಅದು ಬಹಳ ಒಳ್ಳೇದು. ಸೊ ಈ ಒಂದು ಸಿಸ್ಟಮ್ನ ಗ್ರೂಮಿಂಗ್ ನಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೆ ಒಂದು ಬಿಸ್ನೆಸ್ ನಾವು ತರಬಹುದು. ಹಾಗಾಗಿ ನಮ್ಮ ಬಿಸ್ನೆಸ್ ಶುರು ಮಾಡೋದಕ್ಕೆ ಮೊದಲು ನಾನು ಹೊರಗಡೆಯಿಂದ ಚೆನ್ನಾಗಾದ್ರೆ ಒಳಗಡೆಯಿಂದ ನಿಧಾನಕ್ಕೆ ಆಗ್ಬೋದು. ಯಾಕಂದ್ರೆ ಹೊರಗಡೆ ಬೇಗ ಚೇಂಜ್ ಮಾಡ್ಬೋದು, ಒಳಗಡೆ ಚೇಂಜ್ ಮಾಡಕ್ ಕಷ್ಟ. ಬಟ್ ಹೊರಗಡೆ ಚೇಂಜ್ ಮಾಡ್ಕೊಂಡ್ರೆ ಒಳಗಡೆ ಚೇಂಜ್ ಆಗೋದಕ್ಕೆ ಜಾಗ ಸಿಗುತ್ತೆ. ಓಕೆ, ಸೊ ಎಲ್ರಿಗೂ ಕೂಡ ಸೊ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸೊ ತುಂಬಾ ಸುಂದರವಾಗಿ ಕಾಣಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಎಲ್ರೂ ಸುಂದರವಾಗಿ ಕಾಣಿಸಿ, ಸುಂದರವಾಗಿರಿ, ಚೆನ್ನಾಗಿರಿ, ಬಹಳ ಬ್ಯೂಟಿಫುಲ್ ಆಗಿರಿ. ಎಲ್ರು ಕೂಡ ಹ್ಯಾಂಡ್ಸಮ್ ಆಗಿ, ಬ್ಯೂಟಿಫುಲ್ ಆಗಿ, ಸ್ಮಾರ್ಟ್ ಆಗಿ, ಕಾನ್ಫಿಡೆಂಟ್ ಆಗಿ, ಅಟ್ರಾಕ್ಟಿವ್ ಆಗಿ ಸೊ ಕಾಣಿಸ್ಕೊಳ್ಳೋಣ. ಜೊತೆಗೆ ನಾವ್ ಹಂಗ್ ರೆಡಿ ಆದ್ರೆ ನಮ್ಮ ಬಿಸ್ನೆಸ್ ಕೂಡ ಬ್ಯೂಟಿಫುಲ್ ಬಿಸ್ನೆಸ್ ಬರುತ್ತೆ, ಅಟ್ರಾಕ್ಟಿವ್ ಬಿಸ್ನೆಸ್ ಬರುತ್ತೆ, ಕಾನ್ಫಿಡೆಂಟ್ ಬಿಸ್ನೆಸ್ ಬರುತ್ತೆ. ಚೆಕ್ ಕೂಡ ಅಟ್ರಾಕ್ಟಿವ್ ಚೆಕ್ ಬರುತ್ತೆ, ಬ್ಯೂಟಿಫುಲ್ ಚೆಕ್ ಬರುತ್ತೆ. ರೈಟ್? ಹಂಗಾಗಿ ಬ್ಯೂಟಿಫುಲ್ ಟ್ರಿಪ್ ಹೋಗ್ಬೋದು, ಬ್ಯೂಟಿಫುಲ್ ಕಾರ್ ಬರುತ್ತೆ, ಬ್ಯೂಟಿಫುಲ್ ಆಗಿ ಇರ್ಬೋದು, ನೀವು ಬ್ಯೂಟಿಫುಲ್ ಒಡವೆಗಳೆಲ್ಲ ತಗೋಬಹುದು. ರೈಟ್? ಹಾಗಾಗಿ ನಾಳೆ ನಿಮ್ ಜೀವನದಲ್ಲಿ ಎಲ್ಲ ಬ್ಯೂಟಿಫುಲ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಆತರ ಇರುವಂತ ಪ್ರಯತ್ನ ಪಡೋಣ. ಸೊ ಥ್ಯಾಂಕ್ ಯು. ಇಷ್ಟ ಹೇಳ್ತಾ ಇರ್ತೀನಿ. MC ಆಫ್ ದ ಡೇ ನನ್ನ ಬ್ರಾಂಡ್ ನ್ಯೂ ಸೀನಿಯರ್ ಡೈರೆಕ್ಟರ್ ರೂಪಾ ವಿಶ್ವನಾಥ್ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತೊಂದು ಒಳ್ಳೆ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಸ್ಕೂಲ್ ಅನ್ನೋದು ಬಹಳ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಯ್ತು. ಯಾಕೆಂದ್ರೆ ಬಿಸ್ನೆಸ್ ನಾನು ಯಾವ ರೀತಿ ಇರ್ಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಇವತ್ತೊಂದು ನನಗೊಂದು ಅವಕಾಶ ಕೊಟ್ರಿ, ನಿಮ್ಮಂತ ಒಂದು ಟಾಪ್ ಲೀಡರ್ಸ್ ನ ಕರಿಯಕ್ ನನ್ಗೊಂದು ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸರ್. ಮತ್ತೆ ಒಂದ್ ಸೆಕೆಂಡ್ ವಿಶ್ ಹ್ಯಾಪಿ ನ್ಯೂ ಇಯರ್ ಸರ್. ಅವಾಗ ಹೇಳ್ದೆ ಬಟ್ ಇದಾಗ್ಲಿಲ್ಲ. ವಿಶ್ ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಥ್ಯಾಂಕ್ ಯು ನಿಮ್ಗೂ ಕೂಡ. ಮತ್ತೆ ನೋಡಕ್ಕೂ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ವೈಟ್ ಡ್ರೆಸ್ ಅಲ್ಲಿ. ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಏನ್ ಲೀಡರ್ಸ್, ಇವತ್ತು ಒಂದು ಅದ್ಭುತವಾದಂತ ಒಂದು ಮಾಹಿತಿ ಸಿಕ್ಕಿದೆ. ಯಾಕೆಂದ್ರೆ ಒಬ್ರು ಬಿಸ್ನೆಸ್ ಮ್ಯಾನ್ ಹೇಗಿರ್ಬೇಕು ಅನ್ನೋದು ಸರ್ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಟ್ರು. ಯಾಕೆಂದ್ರೆ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು, ನಾವು ಜನಗಳಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬಿಸ್ನೆಸ್ ನಡೆಯುತ್ತೆ ಅನ್ನೋದಂತೂ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಹಾಗಾಗಿ ಸರ್ ಕೊಟ್ಟಂತ ಒಂದೊಂದು ಮಾಹಿತಿನೂ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ, ಮನೆಗೆ ಒಬ್ರು ಯಜಮಾನ್ರು ಯಾರ್ಯಾರು ಏನೇನ್ ಬೆಳಿಬೇಕು ಅನ್ನೋದನ್ನ ಒಬ್ಬೊಬ್ರಿಗೂ ಒಂದೊಂದ್ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ಸರ್ ತುಂಬಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಅದನ್ನ ನಾವೆಷ್ಟು ಅಡಾಪ್ಟೇಷನ್ ಮಾಡ್ಕೊಂತೀವಿ, ಅದ್ರ ಮೇಲೆ ನಮ್ ಬಿಸ್ನೆಸ್ ನಿಂತಿದೆ ಅನ್ನೋದಂತೂ
ಕ್ಲಿಯರ್ ಆಗಿ ನಮಗಂತೂ ಅರ್ಥ ಆಗಿದೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಂದ್ ಸೆಕೆಂಡ್ ನಮ್ಗೆಲ್ಲರಿಗೂ ಈ ರೀತಿ ಒಂದು ಡೈರೆಕ್ಷನ್ ಕೊಡ್ತಾ ಇರೋದಕ್ಕೆ ಸರ್, ಪ್ರತಿಯೊಂದು ಹೆಜ್ಜೆಲೂ ಪರಿಪೂರ್ಣವಾಗಿ ನಮಗೊಂದು ಸಪೋರ್ಟ್ ಆಗ್ತಾ ಇರೋದಕ್ಕೆ ಪ್ರತಿಯೊಬ್ರು ಎಲ್ಲಾರ್ ಕಡೆಯಿಂದನೂ ಸರ್ ನಿಮ್ಗೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.